ಪುನಃ ನಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ನಾವು ಒಟ್ಟಿಗೆ ಸೇರೋ ಥರ ಮಾಡಿದರೆ ತಂದೆಯಾದ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇವತ್ತಿನ ಒಂದು ಪಾಠಕ್ಕೆ ನಾವು ಹೋಗ್ತೀವಿ. ಕಳೆದ ವಾರದಲ್ಲಿ ಮಾಡಿರೋಂಥ ಪಾಠ ಸ್ವಲ್ಪ ನೆನಪಿರುತ್ತೆ, ಅದು ವಿಡಿಯೋ ಇನ್ನೂ ನಾನು ಅಪ್ಲೋಡ್ ಮಾಡಲಿಲ್ಲ ಅದು. ಸೊ ಅದರಿಂದ ಮೇ ಬಿ ನೆಕ್ಸ್ಟ್ ವೀಕ್ ಒಳಗಡೆ ಮುಂದಿನ ಪಾಠದೊಳಗಡೆ ಮಾಡ್ತೀನಿ, ಇದು ಎರಡೂ ಸೇರಿ ಒಟ್ಟಿಗೆ ಮಾಡ್ತೀನಿ. ಸೊ ಎನಿವೆ ಇವತ್ತು ಕೂಡ ನಾವು ಏನು ಮಾಡ್ತೀವಿ ರೀ, ಇದಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಜಸ್ಟ್ ಇಂಟ್ರಡಕ್ಷನ್ ಥರ ನಾವು ನೋಡೋಣ. ಕಳೆದ ವಾರ ನಾವು ನೋಡಿದ್ದೇನಪ್ಪ ಅಂತಂದರೆ ಸಮುದ್ರದ ಒಳಗಡೆಗೆ ದೇವ್ರು ಏನು ಮಾಡಿದ್ರು, ಅವರನ್ನು ನಡ್ಸ್ಕೊಂಡು ಬಂದರು ಅಂತೇಳಿ ಅಲ್ವಾ. ಸಮುದ್ರದಲ್ಲಿ ಅದು ಯಾವ ಥರ ಅಂತೆ, ಒಣ ನೆಲದ ಮಧ್ಯದಲ್ಲಿ ಕುದುರೆಗಳು ಯಾವ ರೀತಿಯಲ್ಲಿ ಓಡ್ತವೋ ಅಂಥ ರೀತಿಯಲ್ಲಿ ಏನು ಮಾಡಿದ್ರು, ಇವ್ರನ್ನ ಕರ್ಕೊಂಡು ಬಂದರು ಅಂತ ನಾವು ನೋಡಿದ್ವಿ. ಅಂದರೆ ಕುದುರೆ ಓಡೋದಕ್ಕೆ ಬೇಕಾಗಿರೋಂಥ ಒಣ ನೆಲ ಅಂತಂದರೆ ಮುಗ್ಗರಿಸದಂತೆ ತೊಡದಂತೆ ಅದು ಹೋಗಬೇಕು ಅಂತಂದರೆ ಅದಕ್ಕೆ ಎಷ್ಟು ಆರಾಮಾಗಿರೋಂಥ ಅದಕ್ಕೆ ಬೇಕಾಗಿರೋಂಥ ನೆಲ ಸಿದ್ಧ ಮಾಡಿಕೊಡ್ತಾರೋ ಆ ರೀತಿಯಲ್ಲಿ ದೇವ್ರು ಏನು ಮಾಡಿದ್ರು, ಸಮುದ್ರವನ್ನು ಈ ರೀತಿಯಲ್ಲಿ ಮಾರ್ಪಡಿಸಿ ಕರ್ಕೊಂಡು ಬಂದರು ಅವ್ರನ್ನ ಅಂತ ನೋಡಿದ್ವಿ. ಯಾಕೆ ಈ ಥರ ಮಾಡಿದ್ರು ದೇವರು ಅಂತ ಒಂದು ಕಾರಣ ನೋಡಿದ್ವಿ. ಫಸ್ಟ್ ನಾವು ಏನಕ್ಕೆ ಮಾಡಿದ್ರಂತೆ, ಯೆಶಾಯದಲ್ಲಿ ಒಂದು ವಾಕ್ಯ ಓದಿದ್ವಿ ನಾವು, ತನ್ನ ಹೆಸರನ್ನು ಏನು ಮಾಡಬೇಕು, ದೇವರು ಸ್ಥಾಪನೆ ಮಾಡಿ ಪ್ರಖ್ಯಾತಿ ಮಾಡಬೇಕು. ತನ್ನ ಹೆಸರನ್ನು ಏನು ಮಾಡಬೇಕು, ಸ್ಥಾಪನೆ ಮಾಡಬೇಕು. ಎಲ್ಲ ಜನಾಂಗಗಳಿಗೆ ಎಸ್, ಎಲ್ಲ ಜನಾಂಗಗಳಿಗೆ ತನ್ನ ಹೆಸರನ್ನು ಮೊದಲೇನು ಮಾಡಬೇಕು, ಪ್ರಖ್ಯಾತಿಗೊಳಿಸ್ಬೇಕು. ಆ ಹೆಸರನ್ನು ಶಾಶ್ವತವಾಗಿ ಎಲ್ಲರ ಮನಸ್ಸುಗಳಲ್ಲಿ ಉಳಿದೋಗ್ಬೇಕು ಅಂತಂದರೆ ಆ ಹೆಸರನ್ನು ತಿಳಿಸೋದಕ್ಕೆ ಏನು ಹೇಳ್ಬೋದು, ಈ ಕಾಲದಲ್ಲಿ ನಮ್ಮ ಮಾಡರ್ನ್ ಇದಕ್ಕೆ ಏನು ಹೇಳ್ಬೋದು ಅಂದರೆ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬೋದು ಅಲ್ವಾ. ಒಳ್ಳೆ ಅಡ್ವರ್ಟೈಸ್ಮೆಂಟ್ ಸಿಗಬೇಕು ಅಂತಂದರೆ ತುಂಬ ದೊಡ್ಡ ಬಲಿಷ್ಠ ಯಾರಿರ್ತಾರೋ ಈ ಪ್ರಪಂಚದಲ್ಲಿ ಅಂಥವ್ರನ್ನ ಹೋಗಿ ಒಬ್ಬರು ಹೊಡೆದಾಕ್ಬಿಟ್ರೆ ಆ ನ್ಯೂಸ್ ಏನಾಗುತ್ತೆ ರೀ, ಇಡೀ ವರ್ಲ್ಡ್ ಎಲ್ಲ ಸ್ಪ್ರೆಡ್ ಆಗಿಬಿಡ್ತದೆ, ಎಂತೆಂಥ ಮೂಲೆ ಮೂಲೆಗೂ ಸ್ಪ್ರೆಡ್ ಆಗಿಬಿಡ್ತದೆ. ಆ ರೀತಿಯಲ್ಲಿ ದೇವ್ರು ಏನು ಮಾಡಿದ್ರು, ಆ ಕಾಲದಲ್ಲಿ ಇಡೀ ಭೂಲೋಕನೇ ಹೆಚ್ಚು ಕಡಿಮೆ ಯಾರು ಕಂಟ್ರೋಲಲ್ಲಿ ಇದೆಯೋ ಅಂಥ ಒಂದು ರಾಜನನ್ನು ತಗೊಂಡು ಬಂದು ನೆಲಸಮ ಮಾಡಿ ಅವನ ಅಹಂಕಾರನ ಅಡಗಿಸುವಾಗ ಆವಾಗ ನಮ್ಮ ದೇವರುಗಳಾಗಲಿ ನಮ್ಮ ರಾಜ್ಯ ಆಗಲಿ ನಮ್ಮ ಸೈನ್ಯಗಳಾಗಲಿ ಇದು ಯಾವುದೂ ಕೂಡ ದೇವ್ರ ಮುಂದೆ ನಿಲ್ಲಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಡ್ತು. ಅಂತಂದರೆ ಇನ್ನು ಮೂಲೆ ಮೂಲೆಗೂ ಇರೋಂಥ ಸಣ್ಣ ಪುಟ್ಟ ದೇವರುಗಳನ್ನ ಮಾಡ್ಕೊಂಡಿರೋನು ಏನು ಮಾಡ್ತಾನೆ, ಅವನು ಬಿಟ್ಬಿಡ್ತಾನೆ. ಇಷ್ಟೇ, ಇದು ನಮ್ಮ ದೇವರುಗಳಾಗಲಿ ನಾವಾಗಲಿ ಏನು ಮಾಡೋಕ್ಕಾಗಲ್ಲ, ಇದು ಮುಂದೆ ನಿಲ್ಲಕ್ಕಾಗಲ್ಲ. ಒಂದು ವಾಕ್ಯನ ನಾವು ಓದಿ ಶುರು ಮಾಡೋಣ ರೀ. ಅರಣ್ಯಕಾಂಡಕ್ಕೆ ನಾವು ಬರೋದಾದರೆ ಅರಣ್ಯಕಾಂಡ 33ನೇ ಅಧ್ಯಾಯ, ಅದರಲ್ಲಿ ಆ ದೇವರುಗಳಿಗೆ ಏನು ಮಾಡಿದ್ರಂತೆ, ಶಿಕ್ಷೆನ ವಿಧಿಸಿ ಇವರನ್ನು ಕರ್ಕೊಂಡು ಆಚೆಗೆ ಬಂತರು ಅಂತ 4ನೇ ವಚನದಲ್ಲಿ ನಾವು ನೋಡ್ತೀವಿ. ಅರಣ್ಯಕಾಂಡ 33:4. ಯೆಹೋವನು ಐಗುಪ್ತರ ದೇವತೆಗಳನ್ನು ಶಿಕ್ಷಿಸಿ ಐಗುಪ್ತರ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದ್ದರಿಂದ ಅವರು ಆ ಮಕ್ಕಳ ಶವಗಳನ್ನು ಸಮಾಧಿ ಮಾಡುತ್ತಿದ್ದರು. ನೋಡಿ ಏನು ಮಾಡಿದ್ರು ಅಂದರೆ ದೇವತೆಗಳಿಗೆ ಏನು ಮಾಡಿಬಿಟ್ರಂತ್ರಿ, ಇಲ್ಲಿ ಶಿಕ್ಷೆನ ವಿಧಿಸ್ಬಿಟ್ರು ಅಲ್ವರಾ. ಸೊ ದೇವತೆಗಳನ್ನ ಹೆಂಗೆ ಶಿಕ್ಷಿಸಿದ್ರು, ಇವ್ರು ನಂಬ್ಕೊಂಡಿರೋ ದೇವರುಗಳನ್ನ ಹೊಡೆದಾಕ ಅಷ್ಟೇ. ಹಂಗಾದ್ರೆ ಐಗುಪ್ತ್ಯರಿಗೆ ಮಾಡಿದ 10 ಉಪದ್ರವಗಳಲ್ಲಿ ಮಳೆ ಅವರಿಗೆ ದೇವರು, ಆ ಮಳೆನ ಇವ್ರು ಏನು ಮಾಡಿದ್ರು, ಕಂಟ್ರೋಲ್ ಮಾಡಿದ್ರು. ಬೇಕಂದರೆ 3 ದಿನ ಕಂಟಿನ್ಯೂಸ್ ಆಗಿ ಬರ್ತದೆ, ಬೇಡ ಅಂತಂದರೆ ಬರೋದೇ ಇಲ್ಲ. ಅವರಿಗೆ ಏನ್ರಿ, ಒಂದು ನೈಲ್ ನದಿ ತುಂಬ ದೊಡ್ಡ ದೇವರು ಅವ್ರಿಗೆ. ಎಲ್ಲ ದೇಶಗಳಲ್ಲೂ ಅವ್ರವ್ರ ನದಿ ಅವ್ರಿಗೆ ಪವಿತ್ರವಾದದ್ದು, ತಾಯಿ ಹಂಗೆ ಹಿಂಗೆ ಅಂತ ಕವಿಗಳೆಲ್ಲ ಬರೀತಾರಲ್ಲ, ಆ ರೀತಿಯಲ್ಲಿ ಅವ್ರಿಗೆ ನೈಲ್ ನದಿ ತುಂಬ ದೊಡ್ಡ ಒಂದು ನದಿ. ಆ ನದಿ ನೀರನ್ನು ಏನು ಮಾಡಿಬಿಡ್ತಾರೆ ಇವರು, ಅವರು ಪವಿತ್ರ 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 ಅಂತನ್ನಂಥ ನದಿಯನ್ನು ಫುಲ್ ರಕ್ತ ಮಾಡಿಬಿಟ್ಟು ಹೊಲಸಾಗೋ ಥರ ಮಾಡಿಬಿಡ್ತಾರೆ. ಇಡೀ ನೈಲ್ ನದಿ ನೀರು, ಅಯ್ಯೋ ಇದು ಪವಿತ್ರ ತೀರ್ಥ ಇದು ಅಂತ ಎತ್ಕೊಂಡು ಕುಡಿಯೋಕೆ ಹೋಗ್ಬೇಕು ಅನ್ನುವಾಗ, ಬೆಳಗ್ಗೆ ಹೋಗಿ ಒಬ್ಬ ಪುರೋಹಿತ ಸ್ನಾನ ಮಾಡಬೇಕನ್ನುವಾಗ ಆ ಎಲ್ಲ ಹೊಲಸಾಗಿ ರಕ್ತವಾಗಿ ನಾರಿ ಸ್ಮೆಲ್ ಬರ್ತಾಯಿದ್ರೆ, ಅಯ್ಯೋ ನಮ್ಮ ಪವಿತ್ರವಾದ ನದಿ ಏನಾಗ್ಬಿಡ್ತಾವ, ಎಲ್ಲ ಕಪ್ಪಾಗಿ ಹೊಲಸಾಗೋಯ್ತಲ್ಲ, ಏನು ಮಾಡೋದು, ನಮ್ಮ ಇದು ಪುರೋಹಿತ ಇದು ಶುದ್ಧೀಕರಣ ಮಡಿವಂತಿಕೆ ಎಲ್ಲ ಏನಾಗೋಯ್ತಾ, ಎಲ್ಲ ಹೋಯ್ತಲ್ಲ, ಛೇ ಏನಪ್ಪ ನಮ್ಮ ದೇವ್ರು ಎಲ್ಲೋದ್ರು ಈಗ ಅಂತೇಳಿ ಏನಾಗಬೇಕು, ಅವ್ರಿಗೆ ಆಲೋಚನೆ ಬರಬೇಕು, ಕೋಪ ಬರಬೇಕು, ಎಲ್ಲೋಯ್ತು ನಮ್ಮ ದೇವರು. ಹಂಗಾರೆ ದೇವ್ರನ್ನ ಯಾರು ಹೆಂಗಿರ್ತಾನೆ. ಆಮೇಲೆ ಇದನ್ನು ಬಿಟ್ಬಿಟ್ರೆ ನಮಗೆ ಅವರು ದನ ಕುರಿಗಳನ್ನೆಲ್ಲ ನೀವು ನೋಡಿರ್ಬೋದು, ಅಲ್ಲೇ ವಿಗ್ರಹಗಳನ್ನ ಮಾಡ್ಕೊಂಡಿರ್ತಾರೆ. ಜಾಸ್ತಿ ಮೇಕೆಗಳನ್ನು ದೇವರಾಗಿ ಇಟ್ಕೊಳ್ತಾರೆ ಅವರು. ಮೇಕೆದು ಮುಖನ ದೇವರಾಗಿ ಇಟ್ಕೊಳ್ತಾರೆ ಅವರು. ಸೊ ಈ ಮೇಕೆಗಳು, ಕಾಡು ಪ್ರಾಣಿಗಳು ಇವೆಲ್ಲವುಗಳನ್ನು ಕೂಡ ಅವರು ದೇವರಂತ ಪೂಜೆ ಮಾಡ್ತಾರೆ. ಯಾಕೆ, ಜೀವನೋಪಾಯಕ್ಕೆ ಅದೇ ಎಲ್ಲರ ಮುಖ್ಯ. ಈ ಹಸುಗಳು, ಓರಿಗಳು ಇವೆಲ್ಲ ಜೀವನೋಪಾಯಕ್ಕೆ ಮುಖ್ಯ, ಅದಿಲ್ಲ ಅಂದರೆ ವ್ಯವಸಾಯ ನಡೆಯಲ್ಲ. ಇವತ್ತಿಗೂ ಗೋಮಾತಾ ಅಂತ ಪೂಜೆ ಮಾಡೇ ಮಾಡ್ತೀವಿ ಇಲ್ಲೂ. ಆ ದೇಶದಲ್ಲೂ ಹಂಗೆ ಮಾಡ್ತಾಯಿದ್ರು.
ಅದಕ್ಕೆ ಅದನ್ನೇನು ಮಾಡಿದ್ರು, 3 ದಿನ ಆಲಿಕಲ್ಲನ್ನು ಬರೆಸಿ ಕಾಡಲ್ಲೇ ಏನು ಮಾಡಿಬಿಟ್ರು, ಅಲ್ಲೇ ಸಾಯಿಸಿದ್ರು. ಅದಾದ ಮೇಲೆ ಹುಣ್ಣುಗಳನ್ನು ಬರೆಸಿದ್ರು. ಈ ಥರ ಎಲ್ಲ ಮಾಡಿರೋದು ಇವರು ಯಾವ್ಯಾವುದನ್ನು ದೇವರು 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 ಅಂತ ಕೈ ಮುಗೀತಿದ್ರು ಅದೆಲ್ಲವನ್ನು ಏನು ಮಾಡಿದ್ರು, ನಾಶ ಮಾಡಿದ್ರು. ಅದೆಲ್ಲ ನಾಶ ಮಾಡುವಾಗ ಇವರು ಒಂದೇ ಒಂದು ತೋರಿಸ್ಬೇಕಿತ್ತು ಲೋಕಕ್ಕೆ, ನೋಡಪ್ಪ ಇದೊಂದು ಅಡ್ವರ್ಟೈಸ್ಮೆಂಟ್, ಇದೊಂದು ಸ್ಯಾಂಪಲ್, ಇದೊಂದು ಉದಾಹರಣೆ ಅಷ್ಟೇ ಇದು. ಸೊ ನನ್ನ ಕೈಗೆ ಸಿಕ್ಕಿ ನಾನು ಹೇಳ್ದಂಗೆ ಕೇಳಿಲ್ಲ ಅಂತ ಅಂದ್ಬಿಟ್ರೆ ಒಬ್ಬನು, ನಾನು ಅವನ್ನ ಯಾವ ರೀತಿ ಬೇಕಾದ್ರೂ ಏನು ಮಾಡ್ತೀನಿ, ಇದೇ ಗತಿ ಮಾಡ್ತೀನಿ. ಬೇಕಂದರೆ ಮಳೆ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ. ನಿಮಗೆ ಸೂರ್ಯ ದೇವರ, ನಿಮ್ಮ ಸೂರ್ಯನ 3 ದಿನ ಏನು ಮಾಡ್ತೀನಿ, ನಾನು ಕ್ಲೋಸ್ ಮಾಡ್ತೀನಿ. 3 ದಿನ ಬರೋಕ್ಕೇ ಆಗಲ್ಲ. ಈ ಕರೀರಿ ನಿಮ್ಮ ಸೂರ್ಯನ ನೋಡೋಣ, ಏನು ಮಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಒಂದು ಸಾರಿ ನಾನು ಸೂರ್ಯನ ಕ್ಲೋಸ್ ಮಾಡಿದ್ಮೇಲೆ ಅವ್ನು ಬರಲ್ಲ ಅಷ್ಟೇ. ಒಂದು ಸಾರಿ ನದಿ ನೀರನ್ನ ನಾನು ಹೊಲಸು ಮಾಡಿದ್ಮೇಲೆ ಅದು ಶುದ್ಧ ಆಗಲ್ಲ ಅಷ್ಟೇ. ತಿರ್ಗಾ ನೀನು ಬೇಡ್ಕೊಬೇಕು ನನ್ನ ಹತ್ರ. ನೋಡಿ, ಪ್ರತಿ ಸಾರಿ ಹಿಂಗೆ ಮಿಸ್ಟೇಕ್ ಮಾಡಿದಾಗೆಲ್ಲ ಏನಾಯಿತು, ಅವ್ನು ತಿರ್ಗಾ ಬೇಡ್ಕೊಳ್ಳೋನು. ಮೋಶೆನ ಕರೆದ್ಬಿಟ್ಟು ಪರಹ ಬೇಡ್ಕೊಂಬಿಟ್ಟು, ಇಲ್ಲ ತಪ್ಪಾಯಿತು, ನಾನು ಏನೋ ಮಾಡಿಬಿಟ್ಟೆ, ಬುದ್ಧಿ ಇಲ್ಲದೆ, ದಯವಿಟ್ಟು ಕ್ಷಮಿಸ್ಬಿಡು, ನಾನು ಬಿಟ್ಬಿಡ್ತೀನಿ ನಿಮ್ಮ ಜನಗಳನ್ನ ಅನ್ನುವಾಗ ದೇವ್ರು ಏನು ಮಾಡೋರು, ಮತ್ತೆ ಸರಿ ಮಾಡೋರು ಆ ಸಮಸ್ಯೆನ. ಬಟ್ ದೇವ್ರು ತಿರ್ಗಾ ಮೋಶೆನ ಕರೆದ್ಬಿಟ್ಟು, ಅವ್ನು ಸಮಾಧಾನ ಆಗಿದ್ದಾನಲ್ಲ, ಅವ್ನು ನಂಗೆ ಬಿಡಲ್ಲ ನಾನು ಅನ್ನೋರು. ಈಗ ನೋಡಿ ಹೆಂಗಿದೆ ಇದು. ಆ್ಯಕ್ಚುಲಿ ಮೋಶೆಗೆ ಕೋಪ ಬರಬೇಕು ಇವಾಗ. ಯಾಕೆ ಹೇಳಿ, ಏನ್ ದೇವ್ರೆ ನೀವು ಹೆಂಗೆ ಹೇಳಿದ್ರಿ, ಹೋಗಿ ಹೇಳಿದೆ, ತಿರ್ಗಾ ಅವನು ಈ ತರ ಉಲ್ಟಾ ಆಗಿದ್ದಾನೆ. ನೀವು ಹೇಳಿದ್ರಿ ಪಕ್ಕ ಇಂಟ್ರೊಡ್ಯೂಸ್ ಆಗ್ಬೇಕು, ಇನ್ನ ಜನಗಳಿಗೆ ಆಗ್ಬೇಕು. ಅವ್ನು ರೆಡಿ ಆಗ್ಬಿಟ್ಟಿದ್ದಾನೆ ಪಾಪ. ಪರಹ 1 ಸಾರಿ 2 ಸಾರಿಗೆ ಅವ್ನು ಆಲ್ರೆಡಿ ತಲೆ ಬಗ್ಸ್ಬಿಟ್ಟ. ಅದೇ ದೇವರೇ ಬಿಡ್ತಾ ಇಲ್ಲ. ಏನು ಮಾಡ್ತಾರೆ, ನಾನು ಅವನ್ನ ಕಠಿಣ ಮಾಡ್ತೀನಿ ಇವಾಗ ಅಂತಾರೆ. ಅವನೇನು ಮಾಡ್ತೀನಿ, ನಾನೇ ಕಠಿಣ ಮಾಡ್ತೀನಿ, ನಾನೇ ಅವನ್ನ ಎನಿಮಿಯಾಗಿ ಕನ್ವರ್ಟ್ ಮಾಡ್ತೀನಿ. ಇವಾಗ ಅವನ ಶತ್ರು ಯಾರಾಗ್ತಾ ಇದ್ದಾನೆ, ಇವಾಗ ನನಗೆ ಶತ್ರುವಾಗಿ ನಾನೇ ಏನು ಮಾಡ್ತೀನಿ, ಎಬ್ಬರಿಸ್ತೀನಿ ಅವನ್ನ. ಸೊ ಎದ್ದು ಬಂದು ನಿಂತ್ಕೊಂಡು ನನಗೆ ವಿರುದ್ಧವಾಗಿ ನನ್ನ ಜನನ ಬಿಡಲ್ಲ ನಾನು ಅಂತ ಹೇಳ್ಬೇಕು ಅವನು. ಹಂಗೆ ಮಾಡೋದು ಯಾರು, ದೇವ್ರೇ. ನೋಡಿ ಅವರೇ ಹೇಳ್ತಾರೆ ಮೋಶೆಗೆ. ಇವಾಗ ಮೋಶೆಗೆ ದೇವ್ರ ಮೇಲೆ ಕೋಪ ಬರ್ಬೇಕು ಆ್ಯಕ್ಚುಲಿ. ಅಲ್ಲ ದೇವ್ರೆ, ಅವ್ನು 2-3 ಸಾರಿಗೆ ಒದೆ ತಿಂದ್ಬಿಟ್ಟು ಅವ್ನು ಸೈಲೆಂಟ್ ಆಗಿಬಿಟ್ಟಿದ್ದಾನೆ, ನೀವು ಹೆಂಗನ ಹೋಗ್ರಪ್ಪ ಅಂತ. ನೀವು ಸುಮ್ಮನೆ ಇರಲ್ವಲ್ಲ, ಅವ್ನು ಸುಮ್ಮನೆ ಇದ್ರು ನೀವೇ ಇರಲ್ವಲ್ಲ ಇಲ್ಲಿ ಅಂತ ದೇವ್ರ ಮೇಲೆ ಕೋಪ ಬರಬೇಕು. ನಾವು ಇದನ್ನ ಹಿಂಗೆ ಅಪ್ಲೈ ಮಾಡ್ಕೊಬೋದು. ನಿಮ್ಮ ಮನೆಯವರೇ ನೀವು ವೈರಿಗಳಾಗ್ತಾರೆ ಅಂದಾಗ ಅದನ್ನು ದೇವರೇ ಮಾಡೋದು ಅಂತ ಎಲ್ಲ ಅಲ್ಲಿ ಬರಬೇಕು, ಎಲ್ಲ ಅಲ್ಲಿ ಬರಬೇಕು. ನೋಡಿ, ನೀವು ಫುಲ್ ಆಲ್ಮೋಸ್ಟ್ ಪಾಠದ ಎಂಡಿಗೆ ಹೋಗ್ಬಿಟ್ರಿ, ಪಾಠದ ಕೊನೆಗೆ ಹೋಗ್ಬಿಟ್ರಿ. ನೀವು ಇರೋ ಪಾಠನೇ ಅದು. ಎಲ್ಲ ಮನುಷ್ಯರನ್ನು, ವಿರೋಧಿಗಳನ್ನಾಗಲಿ ಶತ್ರುಗಳನ್ನಾಗಲಿ, ನಮಗೆ ಬೇಡದೇ ಇರೋ ಜನಗಳ ಥರ ಆಗಲಿ, ಯಾಮಾರಿಸೋರಾಗಲಿ, ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಾಗಲಿ, ಮಾರ್ಪಡಿಸೋದಾಗಲಿ, ಎಲ್ಲವೂ ಯಾರಾಗಿರ್ತಾರೆ, ಎಲ್ಲ ಆತನಿಲ್ಲದೆ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆತನಿಲ್ಲದೆ ಮಾಡೋಕ್ಕೆ. ಇಲ್ಲೇ ನಾವು ವಚನಗಳನ್ನ ಓದೋದಾದರೆ ಅವ್ರು ಹೇಳ್ತಾರೆ ನೋಡಿ, ಬೇಕಾದರೆ ನೀವು ನಮ್ಮ ಪೌಲ್ರು ಇದನ್ನು ವಿವರಿಸೋದನ್ನ ನೋಡ್ರಿ ಬ್ಯೂಟಿಫುಲ್ ಆಗಿ. ರೋಮ 9ನೇ ಅಧ್ಯಾಯದಲ್ಲಿ 13ರಿಂದ ಓದ್ಕೊಂಡು ಬನ್ರಿ. ಇದಕ್ಕನುಸಾರವಾಗಿ ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ಬರೆದದೆ. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರಿಸುವೆನು ಎಂದು ದೇವರು ಮೋಶೆಗೆ ಹೇಳಿದಾರಷ್ಟೇ. ನೋಡಿ, ಮೋಶೆಗೇನೆ ಹೇಳ್ಬಿಟ್ರಂತೆ ಇದು. ಆಮೇಲೆ ಆದ್ದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ನೋಡಿ, ದೇವರು ಕರುಣಿಸಿದ್ರೆ ಮಾತ್ರ ದೊರೆಯುತ್ತದೆ, ಕಠಿಣ ಪಡಿಸಿದ್ರೆ ಕಠಿಣ ಆಗ್ತದಂತೆ. ನೆಕ್ಸ್ಟ್ ವಚನ. ದೇವರು ಫರೋಹನನ್ನು ಕುರಿತು, ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆ. ನೋಡಿ, ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಮಾಡಿದ್ದೀನಿ. ಯಾಕಂದರೆ ಲೋಕದಲ್ಲಿರೋ ಜನಗಳೆದುರಿಗೆ ನೀನೇ ರಾಜ, ನೀನೇ ಹೀರೋ, ನೀನೇ ಗ್ರೇಟ್. ನಿನ್ನ ಕಾಲು ಕೆಳಗೆ ಬಿದ್ದಿರ್ತಾರೆ ಬೇರೆ ಎಲ್ಲ. ಆದರೆ ನೀನು ಹೇಳಬೇಕು, ಇಲ್ಲಪ್ಪ ನನಗಿಂತ ಮೇಲೆ ಒಬ್ರಿದ್ದಾರೆ. ನೀವು ನನ್ನ ಸೈನ್ಯ ನೋಡಿ, ನನ್ನ ರಥಗಳನ್ನ ನೋಡಿ, ನನ್ನ ಕುದುರೆಗಳನ್ನ ನೋಡಿ, ನನ್ನ ಐಶ್ವರ್ಯ ನೋಡಿ ನೀವು ಹೇಳ್ತೀರ ನಾನು ಗ್ರೇಟ್ ಅಂತ. ಆದರೆ ಇವೆಲ್ಲವನ್ನೂ ಬೇಕಂದರೆ ಇಡೋನು, ಬೇಡ ಅಂದರೆ ಅಳಿಸೋನು ಇನ್ನೊಬ್ರು ಇದ್ದಾನೆ, ಆತ ಬೇರೆ ಅಂತ ನಿನ್ನ ಬಾಯಿಂದ ನೀನು ಹೇಳಬೇಕು. ಹಾಗಾದರೆ ಒಬ್ಬನನ್ನು ಈ ಲೋಕದಲ್ಲಿ ಉನ್ನತ ಸ್ಥಾನಕ್ಕೆ ತರ್ತಾ ಇದ್ದಾರೆ ಅಂತಂದರೆ ಏನಕ್ರಿ? ಇನ್ನೊಬ್ಬನ ಬುದ್ಧಿ ಕಲಿಸೋದಕ್ಕೆ ಇವನನ್ನ ಮೇಲೆ ಕೆತ್ತಿ ಆಮೇಲೆ ಅವನಿಗೆ ಬುದ್ಧಿ ಕಲಿಸಿ ಅವಾಗ ಲೋಕಕ್ಕೆಲ್ಲ ಹೇಳ್ತಾರೆ, ನೋಡಿ ನಿಮ್ಮನ್ನೂ ಈ ಥರ ಯಾಕೆ ಹೊಡಿಬೇಕು ನಾನು, ಇವನು ಒಬ್ಬನ ನೋಡಿದ್ರೆ ನೀವೆಲ್ಲ ಏನು ಮಾಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ. ಸುಮ್ಮನೆ ಎಲ್ಲರೂ ಈ ಥರ ಹೊಡ್ಕೊಂಡು ಬರೋಕ್ಕಾಗ್ತದ? ಅದಕ್ಕೆ ಏನು ಮಾಡ್ತೀನಿ ಅಷ್ಟೇ, 1-2 ದೊಡ್ಡ ದೊಡ್ಡ ಸ್ಯಾಂಪಲ್ಗಳನ್ನ ನಿಮಗೆ ತೋರಿಸ್ತೀನಿ.
ಪರಹ, ಅವನ ಸೈನ್ಯ, ಅವನದು ರಥಗಳು, ಅವನ ಕುದುರೆಗಳು ಪ್ರಪಂಚದಲ್ಲಿ ಯಾರ ಹತ್ರ ಇಲ್ಲ ಆ ಕಾಲದಲ್ಲಿ. ಹೆಂಗ್ ಗೋಲಿಯಾತ್ಗೆ ಡೇವಿಡ್ ಮುಖಾಂತರ ತೋರ್ತಾರೆ ಹಂಗೊಂದು ಹಂಗೊಂದು ಸ್ಯಾಂಪಲ್ ಈ ಥರ ಒಂದು ಸ್ಯಾಂಪಲ್ ತೋರಿಸ್ತೀನಿ, ಇದರಲ್ಲಿ ನೀವು ಅರ್ಥ ಮಾಡ್ಕೊಂಬಿಡಿ. ಹಂಗಾರೆ ನನ್ನ ಹೆಸರನ್ನ ಏನು ಮಾಡ್ಬೇಕಂತೆ, ಪ್ರಖ್ಯಾತಿಗೆ ತರಬೇಕು ನಾನು. ಒಬ್ಬ ರೋಡಲ್ಲಿರೋ ಯಾವನೋ ಒಬ್ಬ ಚಿಲ್ಲರೆ ಮನುಷ್ಯನ ಮೇಲೆ ಕೈ ಮಾಡಿಬಿಟ್ರೆ ನನ್ನ ಹೆಸರು ಏನಾಗಲ್ಲ, ಪ್ರಖ್ಯಾತಿಗೆ ಬರಲ್ಲ, ಗೊತ್ತೇ ಆಗಲ್ಲ. ಅವನು ಯಾರಂತ ಲೋಕಕ್ಕೆ ಗೊತ್ತಿರಲ್ಲ. ಅದೇ ಇಡೀ ಭೂಲೋಕಕ್ಕೆಲ್ಲ ರಾಜನಾಗಿರೋನ್ನ ನೋಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗ್ಬಿಡ್ತದೆ. ಆ ಕಾಲದಲ್ಲೇ ರೀಚ್ ಆಗಿದೆ ನೋಡಿ ಇದು. ಇವಾಗ ಬಿಡಿ ಮೀಡಿಯಾಗಳಿದ್ದಾವೆ, ಎಲ್ಲಿ ನೋಡಿದ್ರೂ ಅದನ್ನು ಕಾಪಿ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಏನೋ ಒಂದು ಮಾಡಿ ಪ್ರಪಂಚಕ್ಕೆಲ್ಲ ತೋರಿಸ್ಬಿಡ್ತಾರೆ. ಬಟ್ ಆ ಕಾಲದಲ್ಲಿ ಏನೂ ಇಲ್ಲ, ಮೀಡಿಯಾಗಳೇ ಇಲ್ಲ. ಒಂದೂರಿಂದ ಇನ್ನೊಂದು ಊರಿಗೆ, ಉದಾಹರಣೆಗೆ ನಾವೇ ಚಿಕ್ಕ ಹುಡುಗರಲ್ಲಿ ಅದು ಯಾವುದೋ ಇನ್ಲೈನ್ ಲೆಟ್ರ್ ಅಂತ ಒಂದು ಬರೋದು, ಅದು ರೀತಿದೆ. ಅದು ರೀಚ್ ಆಗೋಕ್ಕೆ 15 ದಿನ ತಗೊಳ್ಳೋದು ಅದು. ಅಥವಾ ಸ್ಪೀಡಾಗಿ ಕಳಿಸ್ಬೇಕಂದ್ರೆ ನಮಗೆ ಟೆಲಿಗ್ರಾಮ್ ಅಂತ ಇರೋದು, ಟ್ರಂಕಲ್ ಅಂತ ಒಂದಿತ್ತು, ಟೆಲಿಗ್ರಾಮ್ ಅಂತ ಒಂದಿತ್ತು. ಸೊ ಈ ಥರ ಅದು ಏನೋ ಸ್ವಲ್ಪನೇ ಮೆಸೇಜ್ ಅದರಲ್ಲಿ ಫುಲ್ ಹೋಗಲ್ಲ. ಸೊ ಈ ಥರ ಇರೋವು ಅದು ನಮ್ಮ ಕಾಲಕ್ಕೆ. ಹಂಗಾದರೆ ಆ ಕಾಲಕ್ಕೆ ಲೆಕ್ಕ ಹಾಕೊಳ್ರಿ, ಒಂದು ಊರಿಂದ ಇನ್ನೊಂದು ಊರಿಗೆ ಮೆಸೇಜು ಹೋಗೋದು ಭಾಳ ಕಷ್ಟ. ಅಂಥ ಕಾಲದಲ್ಲಿ ಜಗತ್ತಿಗೆಲ್ಲ ಮೆಸೇಜ್ ಮುಟ್ಟಿಸ್ಬೇಕು ಅಂತಂದರೆ ಯಾವ ರೇಂಜಲ್ಲಿ ಏನು ಮಾಡ್ಬೇಕು, ದೇವರು ಕೆಲಸ ಆ್ಯಕ್ಷನ್ ತೊಗೊಬೇಕು. ಆ ರೇಂಜಲ್ಲಿ ಅವ್ರದ್ದು ಪರಾಕ್ರಮನ ತೋರಿಸ್ಬೇಕು. ಅದಕ್ಕೆ ಒಂದೊಂದೇ ದೇವ್ರನ್ನ ಹೊಡೆಯೋದು, ಸ್ವಲ್ಪ ಗ್ಯಾಪ್ ಬಿಡೋದು, ತಿರುಗಿ ನೆಕ್ಸ್ಟ್ ಇನ್ನೊಂದು ದೇವ್ರಿಗೆ ಹೊಡೆಯೋದು, ಸ್ವಲ್ಪ ಗ್ಯಾಪ್ ಕೊಡೋದು, ಮಾಡ್ಕೊತ ಐಗುಪ್ತಿರು ನಮ್ಮ ದೇವ್ರುಗಳೆಲ್ಲ ಹಾಳಾಗೋಗ್ಬಿಟ್ರು, ನಮ್ಮ ದೇವ್ರು ಒಬ್ಬರೂ ನಿಂತ್ಕೊಳ್ಳೋಕ್ಕಾಗಿಲ್ಲ ಇಸ್ರೇಲ್ ದೇವ್ರ ಮುಂದೆ ಅಂತೇಳಿದ್ರೆ ಆ ದೇವ್ರುಗಳದೆಲ್ಲದ್ರದ್ದು ಬೆಲೆ ಪಕ್ಕ ದೇಶಗಳದಂಗೆ ಓಟಾಗ್ತದೆ. ಅಯ್ಯೋ ಅವ್ರ ದೇವ್ರು ನಾವು ಪೂಜೆ ಮಾಡ್ತಾ ಇದ್ವಿ, ಬಟ್ ಈ ದೇವರು ಇಸ್ರೇಲ್ ದೇವ್ರ ಮುಂದೆ ಏನಾಗ್ಬಿಟ್ರು, ಏನಿಲ್ಲ, ನೆಲ ಕಚ್ಕೊಂಡ್ಬಿಡ್ತಿದ್ದೆಲ್ಲ. ಅಯ್ಯೋ ಬಿಟ್ಬಿಡ್ರಿ, ಇದೆಲ್ಲ ದೇವರಲ್ಲ. ಅಕಸ್ಮಾತ್ ದೇವರು ಅಂತ ಭಯ ಭಕ್ತಿ ಬಂದರೆ ಯಾರ ಮೇಲೆ ಬರಲಿ, ಇಸ್ರೇಲ್ ಜನಗಳ ದೇವ್ರನ್ನ ನಂಬ್ಕೊಂಬಿಡ್ರಪ್ಪ ಎಲ್ಲ ಅಂತಂದು ಅವ್ರಿಗವರೇ ಗುಡ್ ನ್ಯೂಸ್ನ ಪ್ರೀಚ್ ಮಾಡ್ಕೊಬೇಕು, ಸುವಾರ್ತೆ ಅವರವರೇ ಸೇರ್ಕೊಂಬಿಡ್ಬೇಕು. ಆ ರೀತಿಯಲ್ಲಿ ಒಂದು ಪರಾಕ್ರಮ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ರು. ಅದನ್ನೇ ಇಸ್ರೇಲ್ರಿಗೆ ಮಾಡಿರೋ ದೇವರು. ಹಾಗಾದರೆ ಇದನ್ನು ಇಷ್ಟು ದೊಡ್ಡ ಒಂದು ಪ್ರಖ್ಯಾತಿಗೆ ಬರ್ಸಿರೋ ದೇವರು ಇದನ್ನು ಏನಕ್ಕೆ ಬರ್ಸಿಟ್ರು ಅಂತ ನಾವು ನೋಡೋದಾದರೆ, ಲಾಸ್ಟ್ ವೀಕೆ ನಾವು ಓದಿದ್ವಿ ರೋಮ 15:4 ಮತ್ತು ಕೊರಿಂಥಿ 10:11. ಅವೆಲ್ಲ ಏನು ಓದೋದು ಬೇಡ, ನಮಗೆ ಎಚ್ಚರಿಕೆ, ನಿರೀಕ್ಷೆ ಉಳ್ಳವರಾಗೋದಕ್ಕೆ ಬರೆಯಲ್ಪಟ್ಟಿದೆ ಅಂತ ನೋಡೋದು. ಸೊ ಹಾಗಾದರೆ ಇದರಿಂದ ನಮಗೆ ಪಾಠಗಳಿದೆಯಾ ಅಂತ ನೋಡೋದಾದರೆ ನಾವು ಪ್ರಕಟಣೆಯಲ್ಲಿ ಓದೋಣ. 11:3 ಮತ್ತು 13:5 ಇದೆರಡು ಕಡೆ ನೋಡೋದಾದರೆ ಇಲ್ಲಿ ಇವರನ್ನು ಇಸ್ರಾಯೇಲಿಯರನ್ನ ನಡೆಸ್ಕೊಂಡು ಬಂದಿರೋ ಉದಾಹರಣೆ ಭಾಳ ಬ್ಯೂಟಿಫುಲ್ಲಾಗಿ ಅಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ. 11 ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು 2 ದೀಪಸ್ತಂಭಗಳು ಇವರಿಗೆ ಯಾವನಾದರೂ ಕೇಡನ್ನು ಉಂಟು ಮಾಡಬೇಕೆಂದಿದ್ದರೆ ಇವರ ಬಾಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು. ನೋಡಿ ಎಷ್ಟು ದಿನಗಳಂತೆ ಇವರು ಪ್ರವಾದನೆ ಮಾಡೋದು, 1260 ದಿನಗಳು ಪ್ರವಾದನೆ ಮಾಡ್ತಾರೆ. 1260 ದಿನಗಳನ್ನು 30 ಡಿವೈಡ್ ಮಾಡಿದ್ರೆ 42 ತಿಂಗಳು ಬರ್ತದೆ ಕರೆಕ್ಟಾಗಿ. ಆಯ್ತಾ? ಆಮೇಲೆ 13ನೇ ಅದೇ 5ನೇ ವಚನ ಓದೋಣ. ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದ ತನ್ನ ಹಾಡನ್ನು ಹಾಡುತ್ತಾ 15 ಓದಿದ್ರಿ ನೀವು, 13:5 ಬಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ನೋಡಿ ಎಷ್ಟು ತಿಂಗಳು, 42. ಅಲ್ಲಿ ಓದಿದ್ವಿ 1260, ಇಲ್ಲಿ ಅವರೇ ಹೇಳ್ಬಿಟ್ರು 42 ತಿಂಗಳುಗಳು. ಸೊ ಈ 42 ತಿಂಗಳು ಅಥವಾ 1260 ದಿನಗಳು ಇಲ್ಲಿ ಏನು ನಡೆಯುತ್ತೆ ಚರ್ಚ್ ಇತಿಹಾಸದಲ್ಲಿ, ಅಂದರೆ ಕ್ರಿಸ್ಟಿಯನ್ ಏಜು, ಈ ಯೇಸು ಕ್ರಿಸ್ತರ ಹಿಂಬಾಲಕರು ನಡೆಯುವಾಗ ಅದು ತುಂಬ ದೊಡ್ಡ ಲಾಂಗ್ ಟೈಮ್, ಅದು ತುಂಬ ಲಾಂಗ್ ಟೈಮ್, ಅದು 2000 ಇಯರ್ಸ್ ತೊಗೊಂಡಿದೆ. ಈಗ ನಮಗೆ ಗೊತ್ತಿಲ್ಲ ಇನ್ನು ಯಾವಾಗ ಎಂಡ್ ಆಗ್ತದೆ ಅಂತೇಳಿ. ಸೊ ಅಷ್ಟು ದೊಡ್ಡ ಲಾಂಗ್ ಪೀರಿಯಡ್ ಇರೋದ್ರಿಂದ ಇದಿಷ್ಟು ಕಾಲ ಆಗುತ್ತೆ ಅನ್ನೋ ಅಂಥ ಅಂಶವನ್ನು ದೇವರೇನು ಮಾಡಿದ್ದಾರೆ ಆ ಕಾಲದಲ್ಲಿ ಸಿಂಬಾಲಿಕ್ ಆಗಿ ಈ 42 ವಾರಗಳಂತನೋ 1260 ದಿನಗಳಂತನೋ ಹೇಳ್ಸಿದ್ದಾರೆ. ಈ 1260 ದಿನಗಳನ್ನು ಪ್ರವಾದನೆ ಲೆಕ್ಕದಲ್ಲಿ ನಾವು ಒಂದು ದಿನವನ್ನು 1 ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ನಮ್ಗೆ ಕೊಟ್ಟಿದ್ದಾರೆ. 1260 ವರ್ಷ ಆಗ್ಬಿಡ್ತದೆ. ನಾವು ಅದಕ್ಕೆ ಹೆಜ್ಕೆಲ 4:6 ಓದ್ತೀವಿ, ಅಥವಾ ಅರಣ್ಯಕಾಂಡ 14:33 ಓದ್ತೀವಿ. ಒಂದು ದಿನಕ್ಕೆ 1 ವರ್ಷ ಸಮಾನ ಪ್ರವಾದನೆಗಳಲ್ಲಿ ಅಂತ. ಹಾಗಾದರೆ 1260 ವರ್ಷಗಳು ಏನು ನಡೆಯೋದಕ್ಕೆ ಹೋಗ್ತದೋ ಆ ಅಷ್ಟೂ ವಿಷಯಗಳು, ಅಂದರೆ
ಸಭೆ ಅಥವಾ ಆತ್ಮಿಕ ಇಸ್ರಾಯೇಲಿಯರು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಏನೇನೆಲ್ಲ ಈ ಸಭೆಗೆ ಪ್ರತಿಕೂಲಗಳು ಕಷ್ಟಗಳು ಬರ್ತದೆ, ಅದರಿಂದ ದೇವರು ಯಾವ ರೀತಿ ಅವರನ್ನು ಏನು ಮಾಡ್ತಾರೆ, ಬಿಡಿಸಿ ಕಾಪಾಡ್ತಾರೆ. ಶತ್ರುಗಳು ಯಾರು ನಿಂತ್ಕೊಳ್ತಾರೆ, ಆ ಶತ್ರುಗಳನ್ನ ನಿಲ್ಲಿಸೋರು ಯಾರು, ಆ ಶತ್ರುಗಳನ್ನ ತಿರ್ಗಾ ನಾಶ ಮಾಡೋರು ಯಾರು, ಆ ಶತ್ರು ಬಾಧೆಯಿಂದ ದೇವ್ರು ಹೆಂಗೆ ಕಾಪಾಡ್ತಾ ಇರ್ತಾರೆ, ಈ ಎಲ್ಲ ಅಂಶಗಳನ್ನು ಈ 42 ಸ್ಟೇಷನ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ತೋರಿಸಿದ್ದಾರೆ. ಅರ್ಥ ಆಯ್ತಾ? ಇಸ್ರೇಲ್ ಜನಗಳು ಅರಣ್ಯ ಪ್ರಯಾಣ ರಮ್ಸೇಸಿಂದ ಹೊರಟ ಜಾಗದಿಂದ ಇಟ್ಕೊಂಡು ಕನಾನ್ ದೇಶದಲ್ಲಿ ಲ್ಯಾಂಡ್ ಆಗೋಷ್ಟೊತ್ತಿಗೆ ಮಧ್ಯದಲ್ಲಿ ಕರೆಕ್ಟಾಗಿ 42 ಸ್ಟೇಷನ್ಸ್, ಅದು 42 ಸ್ಥಳಗಳು. ಆ 42 ಸ್ಥಳಗಳ ಹೆಸರುಗಳು ನಿಮಗೆ ಅರಣ್ಯಕಾಂಡ 33ರಲ್ಲಿ ಫುಲ್ಲಾಗಿರುತ್ತೆ. ನೀವು ಆಮೇಲೆ ಓದ್ಕೊಳ್ರಿ, ಅದೆಲ್ಲ ಇವಾಗ ಓದೋಕ್ಕಾಗಲ್ಲ, ತುಂಬ ವಚನಗಳಿರ್ತದೆ. ಸುಮಾರು 50 ವಚನಗಳಲ್ಲಿ ಇದನ್ನು ಬರೆದಿರ್ತಾರೆ ನಮಗೆ. ಆಗ ಈ 42 ಸ್ಟೇಷನ್ಸ್ಗಳು ಒಂದೊಂದು ಜಾಗದಲ್ಲೂ ಒಂದೊಂದು ರೀತಿಯಾದಂತಹ ಘಟನೆಗಳನ್ನು ದೇವರು ರೆಕಾರ್ಡ್ ಮಾಡೋದು, ಒಂದೊಂದು ಎಕ್ಸ್ಪೀರಿಯನ್ಸಸ್ ನೋಡಿ, ಒಂದೊಂದು ವ್ಯತ್ಯಾಸವಾಗಿರೋ ಎಕ್ಸ್ಪೀರಿಯನ್ಸಸ್. ಈಗ ನಾವೇನು ಮಾಡಿದ್ವಿ, ಈಜಿಪ್ಟನ್ನು ಬಿಟ್ಟಂದಿನಿಂದ ಕೆಂಪು ಸಮುದ್ರ ದಾಟ ತನಕ ಈಗ ನಾವು ಬಂದಿದ್ದೀವಿ 5ನೇ ಪ್ಲೇಸ್ಗಳು. ಅಲ್ಲಲ್ಲಿ ಮಧ್ಯದಲ್ಲಿ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡಿ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಯಾಕಂದರೆ ಕೆಂಪು ಸಮುದ್ರ ಅದರಲ್ಲಿ ಇಳಿಬೇಕು ಅಂತಂದರೆ ಇವರಿಗೆ. ಬಟ್ ಈ ಸಮುದ್ರ ಅಂತಂದರೆ ಕೆಲವರು ಲೋಕದ ಹಿಸ್ಟ್ರಿ ಅವ್ರು ಏನು ಹೇಳ್ಬಿಡ್ತಾರೆ ಅಂದರೆ ಅದೇನು ದೊಡ್ಡ ಸಮುದ್ರ ಅಲ್ಲ ಅಂತ ಹೇಳ್ತಾರೆ. ಅಫ್ಕೋರ್ಸ್ ತುಂಬ ದೊಡ್ಡ ಸಮುದ್ರ ಅಲ್ಲ ಅದು, ಆದರೆ ಒಂದು 5 ಅಡಿ ಕಾಲುವೆನೇ ದಾಟ ಮನುಷ್ಯನಿಗೆ 1 ಕಿಲೋಮೀಟ್ರ್ ಅಗಲ ಇದ್ರೂ ಅದೇನಾಗ್ತದೆ ರೀ, ನೀರೇನೆ. ಆ ರಭಸವಾಗಿ ಬರೋಂಥ ನೀರುಗಳು, ಅದರಲ್ಲಿ ಎಸ್ಪೆಷಲಿ ಇದು ಭಾಳ ಗುಂಡಿ ಇರೋಂಥ ಉಸುಬಿರೋಂಥ ಜಾಗ, ಅದು ಇನ್ನೂ ಡೇಂಜರ್. ನೀರನ್ನು ಇದ್ಬಿಟ್ರೆ ಏನು ಮಾಡ್ಬೋದು, ಅದರಲ್ಲಿ ಈಜಾಡ್ಕೊಂಡು ಹೆಂಗೋ ಮಾಡಿ ಹೋಗ್ಬೋದು ಬೋಟ್ ತಗೊಂಡು. ಆದರೆ ಅದನ್ನ ಚಿಕ್ಕದಂತವ್ರು ಇಸ್ರೇಲ್ಗೆ ಹೋಗಿ ನೋಡಿದ್ರೆ ಅವ್ರ ಕಣ್ಣು ಎಲ್ಲೂರಿಗೆ ಕಾಣಿಸುತ್ತೆ, ಅಲ್ಲಿವರೆಗೆ ಎಂಡಿಂಗ್ ಅಲ್ಲವರ ಆ ರೀತಿಯಲ್ಲಿ ಇರ್ತದೆ ಅದು. ಹಂಗಾಗಿ ಸೊ ಈ ಮೆಡಿಟರೇನಿಯನ್ ಸಮುದ್ರ ಅಂತ ಏನಿದೆ, ಈ ಸಮುದ್ರದಿಂದ ಒಂದು ಚಾನಲನ್ನು ಮಾಡಿದ್ದಾರೆ ಇವಾಗ. ಯಾವುದಕ್ಕೆ? ಈ ನೈಲ್ ನದಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಒಂದು ಚಾನಲನ್ನು ಮಾಡಿದ್ದಾರೆ, ಸೂಯೇಜ್ ಕ್ಯಾನಲ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಸೂಯೇಜ್ ಕ್ಯಾನಲ್ ಇದು ಕೃತಕವಾಗಿ ಇವ್ರು ಮಾಡಿರೋದು, ಇದು ಮೊದಲು ಇರಲಿಲ್ಲ, ಅದು ಇವ್ರು ಮಾಡಿರೋವಂಥದ್ದು. ಯಾಕಂದರೆ ಈ ಹಡಗುಗಳೆಲ್ಲ ಭಾಳ ಸುತ್ತಾಕೊಂಡು ಹೋಗ್ಬೇಕಿತ್ತು, ತುಂಬ ಟೈಮ್ ತೊಗೊಂಡ್ಬಿಡೋದು. ಮಿನಿಟ್ಸಲ್ಲಿ ಇಲ್ಲಿ ಜಾನ್ ಆಗಿಬಿಡ್ತಾರೆ. ಹೋಗಿ ಏನಾಗ್ತಾರೆ, ಒಂದು ಚಾನಲ್ ಮಾಡಿ ಇದರೊಳಗಿಂದ ಎಂಟ್ರಿ ಕೊಡ್ತಾರೆ, ಇನ್ನೊಂದು ಕಡೆಯಿಂದ ಆ ಕಡೆಯಿಂದ ಹಡಗು ಬಿಡ್ತಾ ಇರ್ತಾರೆ. ಸೊ ಎರಡು ಡೈರೆಕ್ಟಾಗಿ ಮೆಡಿಟರೇನಿಯನ್ ಸಮುದ್ರದೊಳಗೆ ಹೋಗುವಾಗ ವ್ಯಾಪಾರ ವಹಿವಾಟುಗಳಿಗೆ ಭಾಳ ಸುಲಭ ಆಗ್ತದೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಸಮುದ್ರವನ್ನು ಮಾಡ್ತಾರೆ. ಆ್ಯಕ್ಚುಲಿ ನಮಗೆ ಸೂಯೇಜ್ ಕ್ಯಾನಲ್ ಈಗ ಕಟ್ಟಿರೋದು, ಬಟ್ ಕೆಲವು ಹಿಸ್ಟ್ರೀಸ್ ಪ್ರಕಾರವಾಗಿ ಡೇರಿಯಸನ್ ಅಂತ ಒಬ್ಬ ಕಿಂಗ್ ಇದ್ದ, ದಾರ್ಯಾವೇಶನು ಅಂತ ಓದ್ತೀವಿ ನೋಡ್ರಿ ಬೈಬಲಲ್ಲಿ. ಆ ರಾಜನ ಕಾಲದಲ್ಲೇ ನಾನು ಮಾಡಿಸಿದ್ದೀನಿ ಅದನ್ನು, ಒಂದು ಕಾಲುವೆ ತೋರಿಸಿದ್ದೀನಿ ಅಂತೇಳಿ ಕೆಲವು ಹಿಸ್ಟ್ರಿಗಳಿದ್ದಾವೆ. ಬಟ್ ಎಲ್ಲರೂ ಒಪ್ಕೊಳ್ಳಲ್ಲ ಅದನ್ನು, ಆದರೆ ಕೆಲವು ಹಿಸ್ಟ್ರಿಗಳು ಅವ್ರು ಬರೆದಿರೋದು ಇದ್ದಾವೆ. ಅಂದರೆ ಆ ಕಾಲದಿಂದ ಅವರೆಲ್ಲ ಇದು ಗೊತ್ತು, ಸಮುದ್ರ ಇನ್ನೊಂದು ಸಮುದ್ರ ಕನೆಕ್ಟ್ ಆಗಿಬಿಡ್ತದೆ, ಇದು ಎರಡೂ ಮಧ್ಯದಲ್ಲಿ ಮಾಡಿಬಿಟ್ರೆ ಕನೆಕ್ಟ್ ಆಗಿಬಿಡ್ತವೆ, ಬೈಪಾಸ್ ರೋಡ್ ಥರ. ಹಂಗಾಗಿ ಒಂದು ಸಮುದ್ರದ ಹಡಗುಗಳು ಹೋಗೋ ಅಷ್ಟು ದೊಡ್ಡದು ಅಂತ ಅಂದ್ಬಿಟ್ರೆ ಅದನ್ನು ನಾವು ಈಸಿಯಾಗಿ ಕಾಲ್ನಡಿಗೆಯಲ್ಲಿ ದಾಟಿಬಿಡೋದು ಅದೆಲ್ಲ ಅದು ಇಂಪಾಸಿಬಲ್. ಸೊ ಅದಕ್ಕೆ ಅಷ್ಟು ದೊಡ್ಡ ನೀರಿರೋ ಅಂಥ ಪ್ಲೇಸನ್ನು, ಅದು ಪಾಪ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋ ಜನಗಳು ಸಡನ್ನಾಗಿ ಹೋಗ್ರಯ್ಯ ನೀವು ಅಂತಂದರೆ ಹೋಗೋಕ್ಕೆ ಆಗಲ್ಲ. ಆದರೆ ದೇವ್ರು ಏನು ಮಾಡಿಬಿಟ್ರು, ಇವರಿಗೆ ಧೈರ್ಯ ಬರೋಕ್ಕೆ ಮೊದಲಿಂದ ಸ್ವಲ್ಪ ಉದಾಹರಣೆಗಳನ್ನ ಕೊಟ್ಕೊಂಡು ಇಸ್ರೇಲ್ ಜನಗಳ ಮಧ್ಯದಲ್ಲೇ ಐಗುಪ್ತರನ್ನ ಅಟ್ಟಹಾಸನ ಅಡಗಿಸಿ ಅವ್ರ ದೇವರುಗಳಿಗನ್ನು ಶಿಕ್ಷೆ ಮಾಡಿ ಇವ್ರನ್ನ ಕರ್ಕೊಂಡು ಆಚೆಗೆ ಬಂದರು. ಸೊ ಬಂದಾಗ ಆಚೆ ದಡಕ್ಕೆ ನಾವು ಹೋದ್ವಾರ ನೋಡಿದ್ವಿ, ಅದು ಅರಣ್ಯ ಮಧ್ಯದಲ್ಲೆಲ್ಲ ಹೆಂಗೆ ಬಂದುಬಿಟ್ರು ಅಂತ, ಸಮುದ್ರದಲ್ಲಿ ಹೆಂಗೆ ನಡೆದ್ರು ಅಂತಲೂ ಹೋದ್ವಾರ ನೋಡಿದ್ವಿ. ಇವತ್ತು ನಾವು ಆಚೆ ಬಂದ ಕೂಡಲೇ ಏನು ಮಾಡ್ತಾರೆ ಅದನ್ನು ನೋಡ್ತೀವಿ ನಾವು. 15ನೇ ಅಧ್ಯಾಯ 1ನೇ ವಾಕ್ಯ, ವಿಮೋಚನಾ ಕಾಂಡ, ವಿಮೋಚನ 15:1. ದಡ ಸೇರಿದ ಮೇಲೆ ಅವ್ರು ಏನು ನೋಡ್ತಾರೆ. ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ನೋಡಿ ಇಲ್ಲೊಂದು ಕೆಲಸ ನಡೆಯುತ್ತೆ, ಯೆಹೋವನ ಸ್ತೋತ್ರ ಉಕ್ಕಿಬಿಡುತ್ತೆ ಇವರಿಗೆ. ಏನಾಗುತ್ತೆ ರೀ, ಯೆಹೋವನ ಸ್ತೋತ್ರ ಉಕ್ಕಿಬಿಡ್ತದೆ. ಯಾಕೆ ಇದು ಉಕ್ಕುತ್ತೆ? ಸಂತೋಷ, ಸಮುದ್ರನ ಮಾಡ್ಬಿಟ್ರಲ್ಲ, ಸಮುದ್ರನ ನಮ್ಮ ಮುಂದೆ ದೇವ್ರು ನಮಗೋಸ್ಕರ ಈ ಭಾಗ ಮಾಡಿ ಅದ್ರ ಮಧ್ಯದಲ್ಲಿ ಒಳ್ಳೆ ಕುದುರೆ ನಡ್ಸ್ಕೊಂಡು ಬಂದು ನಮ್ಮನ್ನ ನಮ್ಮ ವೈರಿನ ಒಳಗಡೆ ತಂದು ನಾಶ ಬೇರೆ ಮಾಡ್ಬಿಟ್ರು ಅಲ್ವಾ. ಇವ್ರು ಏನ್ ಅಂದ್ಕೊಂಡಿದ್ರು, ಹಿಂದೆ ಬರ್ತಾ ಇರೋ ಶತ್ರು ಬಂದು ನಮ್ಮನ್ನು ನೋಡಿತಾನೆ, ಹಿಂದೆ ಬರ್ತಾರೆ ಶತ್ರು ನಮ್ಮನ್ನು ಹೊಡೆದು ಬಿಡ್ತಾನೆ, ಒಂದೋ ಅವನು ಹೊಡಿತಾನೆ, ಇಲ್ಲೋ ಮುಂದೆ ಸಮುದ್ರ ನಮ್ಮನ್ನು ತಿಂದ್ಬಿಡ್ತದೆ, ಎರಡೂ ಮಧ್ಯದಲ್ಲಿ ಸಿಗಾಕೊಂಡ್ವಲ್ಲ ಅನ್ನುವಾಗ ಇದು ಎರಡನ್ನೂ ಈಸಿ ಮಾಡಿಬಿಟ್ರು ದೇವರು. ಸಮುದ್ರನ ಡಿವೈಡ್ ಮಾಡಿದ್ರು, ಆ ಶತ್ರುಗಳನ್ನು ಸಮುದ್ರದ ಒಳಗಡೆ ಹಾಕಿ ಸಂಹಾರ ಮಾಡಿಬಿಟ್ರು. ಸೊ ಎರಡು ಶತ್ರುಗಳು ಇವ್ರಿಗೇನಿಲ್ಲ, ಈಗ ಅಡ್ರೆಸ್ಗಿಲ್ಲ, ಎರಡೂ ಮುಂದೆ. ಅದಕ್ಕೆ ಅವ್ರ ಕೆಳಗಡೆ ವರ್ಣಿಸ್ಕೊಂಡು ಬರ್ತಾರೆ ನೋಡ್ರಿ. ಹಂಗೇ ಮುಂದೆ ಓದ್ಕೊಂಡು ಬನ್ರಿ. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ,
ಆತನು ಮಹಾ ಜಯಶಾಲಿಯಾದನು. ಹ್ಮ್ ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನೋಡಿ, ಅವ್ರು ಯಾರಿಗೆ ಭಯ ಪಟ್ರು ಅವ್ರನ್ನ ಏನ್ ಮಾಡ್ಬಿಟ್ರಂತೆ? ನಾಶ ಮಾಡ್ಬಿಟ್ರು. ಆಮೇಲೆ ನನ್ನ ಬಲವೂ ಕೀರ್ತನೆಯೂ ಯಾಗುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ನೋಡಿ, ಆತನು ಯಾರ ದೇವ್ರಂತೆ? ಪಿತೃಗಳು. ನಮ್ಮ ಪಿತೃಗಳ ದೇವರು ಆತನು. ನಮ್ಮ ಪಿತೃಗಳ ದೇವರು ಆತನ ಹೆಸರನ್ನ ನಾವೇನ್ ಮಾಡೋಣ? ಪ್ರಖ್ಯಾತಿ ಪಡಿಸ್ಬೇಕು. ಆತನ ಏನ್ ಮಾಡೋಣ? ಮಹಿಮೆ ಪಡಿಸೋಣ, ಪ್ರಖ್ಯಾತಿ ಪಡಿಸೋಣ ಆತನ ಹೆಸರನ್ನ. ಯಾಕಂದ್ರೆ ಆತ ನಮ್ಮ ಪಿತೃಗಳ ದೇವರು. ಅಂದ್ರೆ ಪಿತೃಗಳನ್ನ ಇಷ್ಟು ವರ್ಷಗಳಿಂದ ಅವ್ರೇನ್ ಮಾಡಿದ್ದಾರೆ? ನೆನ್ಪಿಟ್ಕೊಂಡು ಬಂದಿದ್ದಾರೆ. ಆಮೇಲೆ ಆ ಪಿತೃಗಳ ದೇವರು ಇವ್ರನ್ನ ಏನ್ ಮಾಡಿದ್ದಾರೆ? ನೆನ್ಪಿಟ್ಕೊಂಡಿದ್ದಾರೆ ಇಷ್ಟು ವರ್ಷ. ತನ್ನ ಒಡಂಬಡಿಕೆಯನ್ನ, ವಾಗ್ದಾನವನ್ನ ಶಾಶ್ವತವಾಗಿ ದೇವ್ರು ಏನ್ ಮಾಡ್ತಾರಂತೆ? ನೆರವೇರಿಸೋರು, ನೆನಪಲ್ಲಿ ಇಟ್ಕೊಳ್ಳೋರು, ಮರ್ತೋಗ್ದಂಗೆ. ನಾವು ಮರ್ತು ಬಿಟ್ರು ಒಂದು ಪಕ್ಷ, ಅವ್ರೇನ್ ಮಾಡಲ್ಲ, ಮರೆಯದಂಗೆ ನೆನ್ಪಿಟ್ಕೊಂಡು ಅವ್ರ ಮಾತನ್ನ ಅವರು ನೆರವೇರಿಸ್ಬಿಡ್ತಾರೆ. ಮಕ್ಕಳಿಗೆ ನೆರವೇರಿಸಿದ್ರು ಅಂತ ಅಲ್ವರ. ಸೊ ಹಾಗಾದ್ರೆ ಪಿತೃಗಳ ದೇವರು ಅಂತ ಏನು ಹೇಳ್ತಾರೆ ನೋಡಿ, ತ್ರಿಯೇಕದ ಬೋಧನೆಗಳೆಲ್ಲ ಬಂದ್ಬಿಡುವಾಗ ಈ ವಚನ ತುಂಬ ಹೆಲ್ಪ್ ಆಗುತ್ತೆ. ಇದೇ ಪಿತೃಗಳ ದೇವರು ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ರು ಅಂತ ಓದ್ತೀವಿ ನಾವು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ನೀವು ಓದಿ ನೋಡಿಬೇಕಂದ್ರೆ 3:13 ಓದ್ರಿ ಅಪೊಸ್ತಲ. ನಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ನೋಡಿ, ತನ್ನ ಸೇವಕರಾದ ಯೇಸುವನ್ನು ಮಹಿಮೆ ಪಡಿಸ್ಬಿಟ್ಟಿದ್ದಾರೆ. ನೋಡಿ, ಟ್ರಿನಿಟಿ ವಚನಗಳಲ್ಲಿ ಏನಾಗಲ್ಲ, ಏನು ಎಫೆಕ್ಟ್ ಆಗಲ್ಲ. ಯಾಕಂದರೆ ಪಿತೃಗಳ ದೇವರು ತನ್ನ ಸೇವಕರಾದ, ಅಥವಾ ಆ್ಯಕ್ಚುಲಿ ಕೆಲವು ಟ್ರಾನ್ಸ್ಲೇಷನ್ಸಲ್ಲಿ ಮಗನಾದ ಅಂತ ಇರುತ್ತೆ. ಹಿಂಗೆ ಬರ್ತಿರೋದು ಇಲ್ಲ, ಅದನ್ನು ತೆಗೊಳ್ಬೇಕಂದ್ರೆ ಚೆಕ್ ಮಾಡಂದ್ರ ಕರೆಕ್ಟ್ ಆಗಿದ್ರ? ಕರೆಕ್ಟ್ ಇದೆಯಲ್ಲ? ಓಕೆ, ಡನ್. ಸೊ ಏನು ಮಾಡಿದ್ರಂತೆ? ಪಿತೃಗಳ ದೇವರು ತನ್ನ ಸೇವಕನಾದ, ಕೆಲವು ಟ್ರಾನ್ಸ್ಲೇಷನ್ಸಲ್ಲಿ ತನ್ನ ಮಗನಾದ ಅಂತ ಇರುತ್ತೆ. ಸೊ ಅವರನ್ನು ಏನು ಮಾಡಿದ್ರಂತೆ? ಎಬ್ಬರಿಸ್ಬಿಟ್ರಂತೆ, ಮಹಿಮೆ ಪಡಿಸಿದ್ರಂತೆ. ಎಬ್ಬರಿಸಿದ್ರು ಅಂತ ಕೂಡ ಒಂದು ವಚನ ಇರುತ್ತೆ ನೋಡ್ರಿ. ಅಪೊಸ್ತಲ 7:32 ಇಲ್ಲ 5:30 ಹೋದ್ರಿ. ಅಪೊಸ್ತಲ 5:30. ರೋಮನ್ ಕ್ಯಾಥಲಿಕ್ಸ್ ಓದಿದ್ರಿ ಸರ್? ಇಲ್ಲ 5:30. ಮರದ ಕಂಬಕ್ಕೆ ತೂಗ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದರು. ನೋಡಿ, ಯಾರಂತೆ? ಪಿತೃಗಳ ದೇವರು ಎಬ್ಬಿಸ್ಬಿಟ್ರು. ಎಷ್ಟು ಸ್ಪಷ್ಟವಾಗಿರ್ತದೆ ನೋಡಿ. ಯಾರಪ್ಪ ಪಿತೃಗಳ ದೇವರು? ಸೊ ಭಾಳ ಸಿಂಪಲ್ ಆಗಿದೆ ಇಲ್ಲಿ. ಆಮೇಲೆ ಇನ್ನ ಬೇಜಾನ್ ವಚನಗಳಿದಾವೆ ನಿಮಗೆ. ಸುಮ್ಮನೆ ನೀವು ರೆಫರೆನ್ಸ್ಗೆ ಇಟ್ಕೊಳ್ಳಿ. ಯಾಕಂದರೆ ನಾಳೆ ಯಾರಾದರೂ ಮಾತಾಡುವಾಗ ನೀವೇನು ಮಾಡ್ಬೋದು? ಈ ಸುಲಭವಾಗಿ ಉತ್ತರ ಕೊಡ್ಬೋದು ಅವ್ರಿಗೆ. ನಾವೇನು ನಂಬ್ತಾ ಇದ್ದೀವಿ ಅಂತೇಳಿ ನಾವು ಉತ್ತರ ಕೊಡ್ಬೋದು, ನಮಗೆ ಸ್ಪಷ್ಟವಾದ ಮಾಹಿತಿ ಇದ್ಬಿಟ್ರೆ. ಇನ್ನೂ ಒಂದು ವಚನ ಓದ್ಕೊಳ್ಬೇಕಂದ್ರೆ 7:32. ನಾನು ನಿನ್ನ ಪಿತೃಗಳ ದೇವರು, ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು ಎಂದು ಕರ್ತನ ಶಬ್ದ ಉಂಟಾಯಿತು. ನೋಡಿ, ಯಾರಿಗೆ? ಮೋಶೆಗೆ ಕರ್ತನ ಶಬ್ದ ಉಂಟಾಯ್ತಂತೆ. ಆ ಶಬ್ದವನ್ನು ನೆರವೇರಿಸೋದು ಯಾರಲ್ಲಿ ಅಂತಂದರೆ ಅಪೊಸ್ತಲ 13:32 ಯೇಸು ಕ್ರಿಸ್ತರನ್ನ ಎಬ್ಬಿಸುವಾಗ ಇದೇ ಪಿತೃಗಳ ದೇವರು ಎಬ್ಬರಿಸಿ ತನ್ನ ವಾಗ್ದಾನನ ನೆರವೇರಿಸಿದ್ರು ಅಂತ ಓದ್ತೀವಿ ನಾವು. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸಿದರಲ್ಲಿ ನನಗೆ ನೀನು ಮಗನು. ನೋಡಿ, ನಮ್ಮ ಪಿತೃಗಳ ದೇವರು ಹೇಳ್ತಾ ಇದ್ದಾರೆ ಯೇಸುಗೆ, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೋಡಿ, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೀನಿ ಅಂತ ಪಿತೃಗಳ ದೇವರು ಹೇಳ್ತಾ ಇದ್ದಾರೆ. ಪಿತೃಗಳ ದೇವರು ಎಬ್ಬರಿಸಿದ್ರು ಅಂತ ನೋಡಿದ್ವಿ, ಪಿತೃಗಳ ದೇವರು ಮಹಿಮೆ ಪಡಿಸಿದ್ರು ಅಂತ ನೋಡಿದ್ವಿ, ಪಿತೃಗಳ ದೇವರು ತನ್ನ ವಾಗ್ದಾನನ ನೆರವೇರಿಸಿದ್ರು. ಒಂದು ವೇಳೆ ನಮ್ಮ ತಂದೆ ತಾಯಿ, ಅಕ್ಕ ತಂಗಿದಿರು ರೋಮನ್ ಕ್ಯಾಥಲಿಕ್ಸ್ ಅಲ್ಲಿ ಇದ್ದು ಅವ್ರುಗಳು ನನ್ನ ದೇವ್ರ ಮಾಡ್ಕೊಂಡಿದ್ರೆ ಅವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು ಅನ್ನೋದು ಬೇಕಾಗ್ತದೆ ಅಲ್ಲೂರ. ಈ ಪ್ರೂಫ್ ಮಾಡಿದ್ರೆ ಎಷ್ಟು ವಚನಗಳು ನಮಗೆ ಒಂದೊಂದು ಬೇಜಾನಿದಾವೆ. ನಾನು ಸುಮ್ಮನೆ ಎಲ್ಲ ಓದ್ಸ್ಕೊಂಡು ಕೂತ್ಕೊಂಡ್ರೆ ಇವತ್ತೆಲ್ಲ ಅದೇ ಹೋಗ್ತದೆ. ಬೇಜಾನ್ ವಚನಗಳಿದಾವೆ.
ಆದರೆ ಆ ವಚನಗಳನ್ನು ಈ ರೀತಿ ಜೋಡಿಸೋದು ನಮಗೆ ಬೇಕಾಗ್ತದೆ. ಸೊ ಈಗ ಒಂದೊಂದಾಗಿ ನಾವು ಜೋಡಿಸಿ ನೋಡ್ತಾ ಇದ್ದರೆ ಇದೇ ಪಿತೃಗಳ ದೇವ್ರ ಬಗ್ಗೆ ಅಲ್ಲಿ ಕೀರ್ತನೆ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಯಾಕೆ? ನಮ್ಮ ಪಿತೃಗಳ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ರು ಅಂತಾರೆ ಅಲ್ವರಾ? ಏನು ಹೇಳ್ತಾರೆ? ಮೊದಲನೇ ವಚನ ನಾವು ಓದಿದ್ದು, ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾ ಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನನ್ನ ಬಲವು ಕೀರ್ತನೆಯು ಯಾಹುವೆ. ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ನೋಡಿ, ನಮ್ಮ ದೇವರು ಆತನೇ. ಇವಾಗ ಈತನೇ ನಮ್ಮ ಪಿತೃಗಳಿಗೂ ಏನಾಗಿದ್ದ? ದೇವರಾಗಿದ್ದ. ನಮ್ಮ ಪಿತೃಗಳ ಕಾಲದಿಂದ ನಮ್ಗೆ ಈತನೇ ದೇವರು. ಆತ ತನ್ನ ವಾಗ್ದಾನ ನೆನಪಿಟ್ಕೊಂಡ್ಬಿಟ್ರು. ನಮ್ಮನ್ನು ಇವತ್ತೇನು ಮಾಡಿದ್ರು? ಎಬ್ಬರಿಸ್ಬಿಟ್ರು. ಐಗುಪ್ತ್ಯದಿಂದ ನಮ್ಮನ್ನು ಎಬ್ಬರಿಸಿ ಸಮುದ್ರದಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಸಮುದ್ರವನ್ನು ಬಾಯಿ ತೆಗಿಯೋ ಥರ ಮಾಡಿ, ಅಕಸ್ಮಾತ್ ನೀವು ಯಾರನ್ನ ಗೇಲಿ ಮಾಡ್ಕೊಬೋದು, ಏನು ಸಮುದ್ರ ಬಿಡಯ್ಯ ಅಂತ. ಅಂಥ ಸಮುದ್ರದಲ್ಲಿ ಫರೋಹನ ಇಡೀ ಸೈನ್ಯವನ್ನು ಹಾಕಿ ತುಳಿದ್ಬಿಟ್ರು ಅಂತಂದರೆ ಆವಾಗ ಈ ಬಾಯಿ ಗೇಲಿ ಮಾಡೋರ ಕತೆ ಏನಾಗುತ್ತೆ? ಬಾಯಿ ಮುಚ್ಕೊಳ್ಬೇಕಾಗ್ತದೆ. ಆಯ್ತಪ್ಪ, ನಾವು ಓಕೆ, ನೀರೇ ಇರಲಿಲ್ಲ ಕಣ್ರಪ್ಪ, ನೀರೇ ಇಲ್ಲ, ಒಣಗಿರೋ ಭೂಮಿ, ಒಪ್ಕೊಂಬಿಡೋಣ, ನಾವು ಹೋಗಿದ್ದು. ಬಟ್ ಅವನು ಸತ್ತಿದ್ದು ಅದರಲ್ಲಿ ಏನು ಸತ್ತ? ಹಂಗಾದರೆ ನಾವು ಹೋಗಿದ್ದನ್ನ ನೀವು ಗೇಲಿ ಮಾಡ್ಬೋದು, ಹಿಸ್ಟ್ರಿ ಕೇಳ್ಬೋದು, ಬಟ್ ಅವನು ಸತ್ತಿದ್ದನ್ನು ನೀವೇನು ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಇಂಥ ಪರಾಕ್ರಮವನ್ನು ಸಾಧಿಸಿ ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಮಹತ್ ಕಾರ್ಯಗಳನ್ನು ಮಾಡಿ ತನ್ನ ಜನಾಂಗವನ್ನು ಬಿಡಿಸ್ಕೊಂಡು ಬರೋಂಥ ಒಬ್ಬ ದೇವರು ಈ ಭೂಲೋಕದಲ್ಲಿ ಇಲ್ಲಿವರೆಗೂ ಯಾರು ಇಲ್ಲ. ಇಂಥ ಉದಾಹರಣೆಗಳಲ್ಲೂ ಇಲ್ಲ ಅಂತೇಳಿ ಕೀರ್ತನೆಯನ್ನು ಅವರು ಭಾಳ ನೀಟಾಗಿ ಆಡ್ಕೊಂಡು ಬರ್ತಾರೆ. ಆವಾಗ ಒಂದು ಬಿಡುಗಡೆಯನ್ನು ಎಷ್ಟೊಂದು ಸಂತೋಷವಾಗಿ ಇವರು ಕೊಂಡಾಡಿ ಇದರ ಉದಾಹರಣೆಯನ್ನು ಸುವಾರ್ಥ ಸಭೆಗೆ ಬಿಟ್ಟಿದ್ದಾರೆ. ಸಭೆ ಅವರ ಬಿಡುಗಡೆ ಆದ ನಂತರ ಅವರು ಇಂಥದ್ದೊಂದು ಹಾಡಾಡ್ತಾರೆ. ಸಭೆ ಯಾವಾಗ ಬಿಡುಗಡೆ ಆಗುತ್ತೆ, ಈ ಲೋಕವೆಂಬ ದುಷ್ಟತ್ವದ ಸಮುದ್ರವನ್ನು ಯಾವಾಗ ಅವರು ದಾಟ್ತಾರೆ, ಈ ಲೋಕದ ದುಷ್ಟತ್ವವೆಂಬ ಸಮುದ್ರದ ಎಲ್ಲ ಶತ್ರುಗಳನ್ನು ಯಾವಾಗ ಜಯಿಸ್ತಾರೆ, ಅದು ಇವ್ರ ಶಕ್ತಿಯಿಂದ ಅಲ್ಲ. ಅವ್ರು ಏನು ಮಾಡಿಬಿಟ್ರು? ವಚನ, ಅವ್ರ ಸಾಕ್ಷಿ. ಮೋಶೆ ಹೇಳ್ಬಿಟ್ರು, ನೀವು ಯಾಕೆ ಭಯ ಪಡ್ತೀರಾ? ನೀವು ನಿಂತ್ಕೊಂಡು ನೋಡ್ರಿ, ಆತ ಮಾಡ್ತಾನೆ ನಿಮಗೋಸ್ಕರ ಯುದ್ಧ ಮಾಡೋದು ಯಾರು? ಕರ್ತನ್ ಮಾಡ್ತಾನೆ. ನೀವು ಯಾಕ್ರಿ ತಲೆ ಕೆಡಿಸ್ಕೊಂತೀರಾ? ನೀವು ನಿಂತ್ಕೊಂಡು ನೋಡ್ರಿ, ಬಟ್ ನಂಬಿಕೆಯಲ್ಲಿರ್ಬೇಕು ನೀವು ಅಂದರು. ನೀವೇನು ಮಾಡ್ರಿ? ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಇಟ್ಕೊಂಡ್ಬಿಟ್ಟು ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ಆತನ ಮಾಡ್ತಾನೆ ಇದನ್ನು. ಸೊ ಅವರು ಯುದ್ಧವನ್ನು ಮಾಡಿ ಎಲ್ಲ ಶತ್ರುಗಳನ್ನ ನೀರಲ್ಲಿ ಹಾಕಿ ನಾಶ ಮಾಡಿದ್ರು. ನಮ್ಮ ಕಣ್ಣಿಗೆ ಸಮುದ್ರ ಅಯ್ಯೋ ಬಿಡಪ್ಪ ಅಂತಂದು ಗೇಲಿ ಮಾಡೋರಿಗೆ ಅದೇ ಸಮುದ್ರ ಇವ್ರನ್ನ ಸಾಯಿಸ್ಬಿಡುತ್ತೆ ಅಂತಂದರೆ ಏನು ಉಸಿರೆತ್ತಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ನಮ್ಮ ಕಣ್ಣಿಗೆ ನಮ್ಮ ಕಷ್ಟಗಳು ಪ್ರತಿಯೊಬ್ಬರಿಗೂ ಸಮುದ್ರಗಳ ಥರ ಇದ್ದಾವೆ. ನಾವು ಈ ಲೋಕನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಯೆಶಾಯ 57:19 ನಾವು ಓದ್ತೀವಿ, ದುಷ್ಟರು ಅಲ್ಲಕಲ್ಲೋಲವಾದ ಸಮುದ್ರದ ನೊರೆಯಂತಿದ್ದಾರೆ ಅವರು. ಅಂದರೆ ಸಮುದ್ರಕ್ಕೇನಿಲ್ಲ, ಸಮಾಧಾನವೇ ಇಲ್ಲ. ಅದು 24 ಗಂಟೆ, ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಚಳಿ ಆಗಲಿ ಬಿಸಿಲಾಗಲಿ ಬಡ್ಕಂತನೇ ಇರ್ತದೆ. ಹಾಗೆ ಈ ಲೋಕದ ದುಷ್ಟರು ಏನಾಗಿದ್ದಾರೆ ಅಂದರೆ ಬಡ್ಕಂತನೇ ಇರ್ತವೆ. ಆವಾಗ ಈ ಲೋಕದ ದುಷ್ಟರೆಲ್ಲ ಎಲ್ಲಪ್ಪ ಇದ್ದಾರೆ ಅಂತಂದರೆ ಇನ್ನೊಬ್ಬರನ್ನ ಆಡಳಿತ ಮಾಡೋದ್ರಲ್ಲಿ ಇದ್ದಾರೆ. ಇನ್ನೊಬ್ಬರನ್ನ ಆಡಳಿತ ಮಾಡಿ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಚಲಾಯಿಸಿ ಇನ್ನೊಬ್ಬರ ಮೇಲೆ ಅಧಿಕಾರವನ್ನು ಇವರು ಪಡ್ಕೊಂಡು ಆ ಅಧಿಕಾರದಿಂದ ಇವರ ಒಂದು ಇಚ್ಛೆಗಳನ್ನೆಲ್ಲ ಇವರು ನೆರವೇರಿಸ್ಕೊಂಡು ಇವರ ಆಸೆಗಳಿಗೆ ಅನುಸಾರವಾಗಿ ಕಾನೂನುಗಳನ್ನು ಮಾಡಿಕೊಂಡು ಇಡೀ ಸಮಾಜವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಪ್ರಪಂಚವನ್ನು ಕೆಟ್ಟ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಮಾಡೋದ್ರಿಂದನೇ ದೇವ್ರ ಮಕ್ಕಳಿಗೆ ದೇವ್ರ ಮಕ್ಕಳಾಗಂತ ಒಂದು ಭಾಗ್ಯ ಸಿಗ್ತದೆ. ಯಾಕೆ ದೇವರು ಇವಾಗ ಡಿವೈಡ್ ಮಾಡ್ತಾರೆ, ಸರಿ ಇದೆಲ್ಲ ಸಿಸ್ಟಮ್ ನಿಮ್ದು ಇದೆಯಲ್ಲ, ಇದು ನಿಮ್ಮನ್ನು ಕಾಪಾಡುತ್ತಾ ನನ್ನ ಮುಂದೆ ನೋಡ್ಬಿಡೋಣ ಅಂತ ನೋಡಿದ್ರೆ, ನೋಡಿ ಯಾರು ಕ್ರಿಸ್ಟಿಯನ್ಸ್ ಅಂತ ಬಂದರೂ ನಿಧಾನವಾಗಿ ಈ 42 ತಿಂಗಳು ಅಥವಾ 1260 ವರ್ಷಗಳನ್ನು ನಾವು ತೊಗೊಂಡ್ರೆ ಕ್ರಿಸ್ತ ಶಕ 539ನೇ ಇಸ್ವಿಯಿಂದ ನಾವು ಇದನ್ನು ತಗೊಳ್ತೀವಿ. 539ನೇ ಇಸ್ವಿಯಲ್ಲಿ ಕ್ರೈಸ್ತರು ಅಂತೇಳಿ ಒಂದು ಗವರ್ನಮೆಂಟ್ ಆರ್ಗನೈಸೇಷನ್ ಸ್ಟಾರ್ಟ್ ಆಯಿತು. ಅದಾದಾಗಿಂದ ಏನಾಯಿತು ಅಂತಂದರೆ ಪ್ರಪಂಚದಲ್ಲಿರೋಂಥ ಎಂತೆಂಥ ರಾಜರುಗಳಿದ್ರು ಎಲ್ಲ ರಾಜರುಗಳನ್ನು ಜಯಿಸ್ಬಿಟ್ರು ಅವರು. ಎಲ್ಲ ರಾಜರುಗಳನ್ನು ಜಯಿಸ್ಕೊಂಡು ಪ್ರಪಂಚದ ಎಲ್ಲ ದೇಶಗಳಿಗೆ ಬೇಕಾಗಿರೋಂಥ ವೈಜ್ಞಾನಿಕ ಆವಿಷ್ಕಾರಗಳನ್ನು ಕೊಟ್ರಿ ಅವರು. ಮೊದಲು ಸ್ಟಾರ್ಟ್ ಆಗಿದ್ದು ಇದು ಎಲ್ಲಿ ಅಂದರೆ ಇಟಲಿಯಲ್ಲಿ, ರೋಮ್ನಲ್ಲಿ. ಸೊ ಇಟಲಿಯಿಂದ ಇಟ್ಕೊಂಡು ಇದು ಪೋಪ್ ಅವರು ಒಂದು ಮುಖ್ಯವಾಗಿರೋ ಸ್ಥಾನಕ್ಕೆ ಬಂದ ಮೇಲೆ ಅವರಿಗೆ ಗಿಫ್ಟಾಗಿ ಜರ್ಮನಿ ಮತ್ತು ಫ್ರಾನ್ಸ್ಗಳನ್ನು ಗಿಫ್ಟಾಗಿ ಕೊಟ್ಬಿಡ್ತಾರೆ. ಇಟಲಿ ದೇಶದ ಅವರು ಸಿಂಹಾಸನ ಇಟ್ಕೊಂಡಿರ್ತಾರೆ. ಫ್ರಾನ್ಸ್ ಮತ್ತು ಜರ್ಮನಿ ಇದೆರಡು ಆ ಕಾಲದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯಗಳು, ಮೋಸ್ಟ್ ಪವರ್ಫುಲ್ ಪೀಪಲ್ ಅವರು.
1400 ವರ್ಷಗಳ ಆಡಳಿತ ಮಾಡಿರೋರು ಅವರು. ಎಷ್ಟು ಹೇಳ್ರಿ? 1400. 1400 ವರ್ಷ ಒಬ್ಬನಿಗೆ ಕೆಳಗಡೆ ಗುಲಾಮರಾಗಿ ಹೋಗದೇ ಇರೋಂಥ ಜನಗಳು ಫ್ರಾನ್ಸ್ನವರು. ಎಸ್ಪೆಷಲಿ ಫ್ರಾನ್ಸನ್ನು ಯಾರೂ ರೂಲ್ ಮಾಡಿರೋದೇ ಇಲ್ಲ ಬೇರೆಯವರು. ಫ್ರಾನ್ಸ್ ದೇಶ ಏನಿದೆಯಲ್ರ, ಅದನ್ನು ಇವತ್ತಿಗೂ ಬೇರೆ ಯಾರೂ ರೂಲ್ ಮಾಡಲಿಲ್ಲ. ಅಮೇರಿಕನ ರೂಲ್ ಮಾಡಿದ್ದಾರೆ ಬೇರೆಯವರು, ಇಂಗ್ಲೆಂಡನ್ನ ರೂಲ್ ಮಾಡಿದ್ದಾರೆ ಬೇರೆಯವರು. ಇಂಗ್ಲೆಂಡ್ ಅವರು ಜಾಯ್ನ್ ಆಗಿದ್ದೆ ಆ್ಯಕ್ಚುಲಿ ಅವರು 3 ಕುಲಗಳು, ತುಂಬ ಸಣ್ಣ ಒಂದು ಊರು. ಇಡೀ ಇಂಗ್ಲೆಂಡ್ ದೇಶನೇ ಅಂತ ತೊಗೊಂಡ್ರೆ ನಾವು ಕರ್ನಾಟಕದಷ್ಟೇ ಇರೋದು. ಇಡೀ ಇಂಗ್ಲೆಂಡ್ ಬ್ರಿಟಿಷ್ ಎಂಪೈರ್ ಅಂತ ನಾವೇನು ಹೇಳ್ಕೊತೀವಿ ನೋಡ್ರಿ, ಅವ್ರು ಫುಲ್ ಲ್ಯಾಂಡ್ ತೊಗೊಂಡ್ರೆ ಎಷ್ಟಿರುತ್ತೆ? ಬರೀ ಕರ್ನಾಟಕದಷ್ಟು. ಪ್ರಪಂಚನೇ ತೊಗೊಂಡ್ಬಿಟ್ರು ಅವ್ರ ಕಂಟ್ರೋಲ್ಗೆ. ಆದರೆ ಆ ಕರ್ನಾಟಕನೂ 3 ಪೀಸ್ಗಳಾಗಿದ್ದು ಅವ್ರ ಕಾಲದಲ್ಲಿ. ಬ್ರಿಟಿಷರೆಲ್ಲ ಒಂದುಗೂಡಕ್ಕೆ ಮುಂಚೆ ಅವರನ್ನು ಸ್ಯಾಕ್ಸನೈಟ್ಸ್ ಅಂತ ಕರಿತಿದ್ರು. ಸ್ಯಾಕ್ಸನೈಟ್ಸ್ ಅಂತಂದರೆ ಅದನ್ನು 3 ಡಿವಿಷನ್ಸ್ ಅವರೇ ಮಾಡ್ಕೊಂಡಿದ್ರು. ಈ ಎಸ್ಸೆಕ್ಸು, ಸಸ್ಸೆಕ್ಸು, ವೆಸ್ಸೆಕ್ಸ್ ಅಂತ. ಅಂದರೆ ಈಸ್ಟರ್ನ್ ಸ್ಯಾಕ್ಸನೈಟ್ಸು, ವೆಸ್ಟರ್ನ್ ಸ್ಯಾಕ್ಸನೈಟ್ಸು, ಸದರ್ನ್ ಸ್ಯಾಕ್ಸನೈಟ್ಸ್ ಅಂತ. ಅಂದರೆ ಏನು ಹೇಳ್ಬೋದು, ಈ ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಉತ್ತರ ಕರ್ನಾಟಕದ ಜನ ಬೇರೆ ಇದ್ದೀವಿ, ಈ ಮಂಡ್ಯ ಮೈಸೂರು ಸಂಬಂಧಪಟ್ಟಿರೋ ಜನಗಳು ಬೇರೆ ಇದ್ದೀವಿ, ಮತ್ತು ತುಳುನಾಡು ಪ್ರದೇಶದ ಜನಗಳು ಬೇರೆ ಇದ್ದೀವಿ. ಸುಮ್ಮನೆ ಒಂದು ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿದ್ರೆ ನಾವು ಇಷ್ಟು ಡಿವಿಷನ್ಸ್, 3 ಡಿವಿಷನ್ಸ್ ನಮ್ಮಲ್ಲಿದ್ದಾವೆ. ಇದೇ ಥರ ಸೇಮ್ UK ಯಲ್ಲೂ ಕೂಡ ಐರ್ಲೆಂಡು, ಇಂಗ್ಲೆಂಡು ಮತ್ತು ಸ್ಕಾಟ್ಲ್ಯಾಂಡ್, ಇದು 3 ಸೇರಿ ಒಂದು ಬ್ರಿಟಿಷ್ ಎಂಪೈರ್ ಆಗಿ ರೂಲ್ ಮಾಡಿ ಅವ್ರು ಇಡೀ ಪ್ರಪಂಚವನ್ನು ಇಮ್ಯಾಜಿನ್ ಮಾಡೋಣ. ನಾವು ಚೈನಾ ಎಷ್ಟು ದೊಡ್ಡ ಜನಸಂಖ್ಯೆ ಉಳ್ಳ ದೇಶ, ನಮ್ಮ ದೇಶ, ಅಮೇರಿಕ ಲ್ಯಾಂಡು ಎಲ್ಲವನ್ನ ಕಂಟ್ರೋಲ್ ತೊಗೊಂಡ್ರು. ಬಟ್ ಫ್ರಾನ್ಸ್ನಲ್ಲ. ಫ್ರಾನ್ಸ್ನೇನು ಮಾಡೋಕ್ಕಾಗಿರಲಿಲ್ಲ ಅವ್ರ ಕೈಗೆ, ಜರ್ಮನಿನೇನು ಮಾಡೋಕ್ಕಾಗಿಲ್ಲ ಅವ್ರ ಕೈಗೆ. ಅದಕ್ಕೆ ಪ್ರಪಂಚದಲ್ಲಿ ಇವತ್ತು ಯಾವುದೇ ಟೆಕ್ನಾಲಜಿ ಬರಲಿ, ಅದು ಒಂದೋ ಫ್ರಾನ್ಸಿಂದ ಬರ್ತದೆ, ಇಲ್ಲ ಜರ್ಮನಿಯಿಂದ ಬರ್ತದೆ. ಯಾವುದೇ ಕಾರುಗಳು ತಗೊಳ್ಳಿ ನೀವು, ಯಾವುದೇ ಕಾರ್ ತಗೊಳ್ಳಿ, ಯಾವುದೇ ಒಂದು ಏನು ಹೇಳ್ತೀವಿ ಮಷಿನರಿ ತಗೊಳ್ಳಿ ನೀವು, ರಸ್ತೆಗಳನ್ನು ಮಾಡೋ ಮಷಿನ್ಸ್ ತಗೊಳ್ಳಿ. ಒಂದು ಮಷಿನ್ನು ಲಾಸ್ಟ್ ಟೈಮ್ ಯಾವುದೋ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಈಗ ನಮ್ಮ KRS ಡ್ಯಾಮ್ ಇದೆ ನೋಡಿ, ಇಂಥ ಒಂದು ಡ್ಯಾಮನ್ನು ಕಟ್ಟೋದಕ್ಕೆ ಸುಮಾರು ಒಂದು 20 ವರ್ಷಗಳು, 15ರಿಂದ 20 ವರ್ಷಗಳು ಟೈಮ್ ತೊಗೊಂಡು ಕಟ್ತಾಯಿದ್ವು ಆ ಕಾಲದಲ್ಲಿ. ಇವಾಗ ಕಮ್ಮಿ ಅಂದರೆ ಒಂದು 10 ವರ್ಷದಲ್ಲ ತೊಗೊಂಡು ಕಟ್ತಾರೆ. ಆದರೆ ಜರ್ಮನಿಯವ್ರು ಮಾಡಿರೋದು ಒಂದು ಇದೆ ಮಷಿನ್, ಅದು ಬರೀ 6 ತಿಂಗಳಲ್ಲಿ ಒಂದೇ ಒಂದು ಮಷಿನ್ ಕಟ್ಟುತ್ತೆ. ಎಷ್ಟು ಹೇಳಿ? ಒಂದೇ ಒಂದು ಮಷಿನ್ ಕಟ್ಟುತ್ತೆ. ಅದು ಒಂದು ಸಾರಿ ಹಿಂಗೆ ಮಣ್ಣನ್ನು ಎತ್ಬಿಟ್ಟು ಇನ್ನೊಂದರಲ್ಲಿ ಹಿಂಗೆ ಆಗ್ತಾ ಹೋಗ್ತದೆ ಅಂತಂದರೆ 1000 ಟಿಪ್ಪರ್ಗಳು ನಿಂತಿರ್ಬೇಕು ಗಾಡಿಗಳ ಪಕ್ಕದಲ್ಲಿ. ಯಾಕಂದರೆ 1000 ಒಂದೇ ಸಾರಿ ಹಿಂಗೆ ಮಣ್ಣನ್ನು ಹಿಂಗೆ ಅಂದ್ಕೊಂಡು ಹೋಗ್ತದೆ. ಅದು ಒಂದು ಸಾರಿ ಹಿಂಗೆ ಮಣ್ಣನ್ನು ಹಿಂಗೆ ಎತ್ಬಿಟ್ರೆ ಹಿಂಗೆ ಅಂದ್ಕೊಂಡು ಹೋಗ್ತಾ ಇರ್ತದೆ. ಸೊ ಇಮ್ಯಾಜಿನ್ ಮಾಡಿ ಆ ಮಷಿನರಿಗಳು ಹಿಂಗೆ ಇರ್ತವೆ. ಅವು ಚೈನಾ ದೇಶದವ್ರನ್ನ ಒಂದು ಡ್ಯಾಮ್ ಕಟ್ಟಿದ್ದಾರೆ ಅಂತಂದೆಲ್ಲ ಉಪಯೋಗಿಸ್ಕೊಂಡು, ಆ ಚೈನಾದವ್ರು ಕಟ್ಟಿರೋ ಡ್ಯಾಮಿಂದ ನಮ್ಮ ಭೂಮಿ ಸುತ್ತೋದು 3 ಸೆಕೆಂಡು ನಿಧಾನ ಆಗಿದೆ. ಎಷ್ಟು ಹೇಳಿ? ಭೂಮಿ ಇಡೀ ಭೂಲೋಕ ಸುತ್ತೋದೇನೇ ಸ್ವಲ್ಪ ಸ್ಲೋ ಆಗಿದೆ ಅಂದರೆ ಎಷ್ಟು ತೂಕ ಇರಬೇಕು ಆ ಡ್ಯಾಮ್. ಆ ಡ್ಯಾಮ್ ಏನೋ ಒಡೆದೋಯ್ತು ಅಂತಂದರೆ ಚೈನಾದವ್ರಿಗೊಂದು ಭಯ ಇದೆ, ಅರ್ಧ ಚೈನಾನೇ ಹೊಟ್ಟೋಗ್ಬಿಡ್ತದೆ ಅನ್ನೋಷ್ಟು ಭಯ ಇದೆ. ಅಂದರೆ ಭೂಲೋಕದಲ್ಲಿ ಇಷ್ಟು ದೊಡ್ಡ ಒಂದು ಟೆಕ್ನಾಲಜಿಗಳೆಲ್ಲ ಕೊಟ್ಟಿರೋದ್ರಿಂದ ಭೂಮಿಯನ್ನು ಇಷ್ಟು ದೊಡ್ಡ ಅವಸ್ಥೆ ಮಾಡ್ತಾ ಇದ್ದಾರೆ ಅವರು. ಹಾಗಾದರೆ ಎಲ್ಲ ಟೆಕ್ನಾಲಜಿ ಬಂದಿದ್ದು ಯಾರಿಂದ ಅಂದರೆ ಜರ್ಮನ್ಸು, ಫ್ರಾನ್ಸು, ಇನ್ಕ್ಲೂಡಿಂಗ್ ನಾವು ಪೋಲ್ಯಾಂಡ್ ಹೋದಾಗ ಅಲ್ಲಿ ಕೋಲ್ಸ್ ಮೈನ್ ಒಳಗಡೆ ಹೋಗಿದ್ವಿ. ಆ ಕೋಲ್ಸ್ ಮೈನ್ ಒಳಗಡೆ ಹೋದಾಗ ಒಂದು ಮಷಿನ್ ವರ್ಕ್ ಮಾಡ್ತಾಯಿತ್ತು. ಆಚೆ ಅದರದ್ದು ಮಾಡೆಲ್ ಪೀಸ್ ಒಂದು ಇಟ್ಟಿದ್ರು. ಅದನ್ನು ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ ಇದು ಯಾವಾಗ ಇಟ್ಟಿರೋದು ಗೊತ್ತಾ ಅಂತ. ಡೇಟ್ ಇದರ 350 ಅಡಿ, 350 ಅಡಿ ಒಳಗಡೆ. ಇದನ್ನು ನೋಡಿದ್ರೆ ಡೇಟ್ ಯಾವಾಗ ಇಟ್ಟಿದ್ದಾರೆ ಅಂದರೆ 120 ವರ್ಷಗಳ ಹಿಂದಿನ ಮಷಿನ್ ಅದು. ಎಷ್ಟು ಹೇಳಿ? 120 ಇಯರ್ಸ್ ಹಳೆಯ ಮಷಿನ್ ಅದು. ಇವತ್ತು ವರ್ಕ್ ಮಾಡ್ತಾ ಇದೆ. ಅವತ್ತು ಇನ್ಸ್ಟಾಲ್ ಮಾಡಿರೋ ಮಷೀನು ಇವತ್ತು ಅದು ಕೆಲಸ ಮಾಡ್ತಾಯಿದೆ ಸೂಪರಾಗಿ. ನಾವು ಹೋದಾಗೆಲ್ಲ ಒಂದು ಕೆಲವು ಸೆಕೆಂಡ್ಸ್ ಆನ್ ಮಾಡ್ತಾರೆ, ಅದು ಹೆಂಗೆ ಕೊರೀತದೆ ಅಂತ ತೋರಿಸ್ತಾರೆ, ಆಫ್ ಮಾಡ್ತಾರೆ. ಅಂದರೆ ಇಷ್ಟು ದೊಡ್ಡ ಟೆಕ್ನಾಲಜಿಯನ್ನು ಅವ್ರಿಗೆಲ್ಲ ಬಂದಿದ್ದಕ್ಕೆ ಕಾರಣ ಏನಪ್ಪ ಅಂದರೆ ಆ ಕಾಲದಿಂದ ಅವ್ರು ಏನು ಮಾಡಿದ್ರು, ಇಸ್ರಾಯೇಲ್ ದೇಶದ ದೇವರಿಗೆ ಭಯ ಪಡೋಣ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಂಡ್ರು. ಏನು ಕಾರಣ ಈ ಟೆಕ್ನಾಲಜಿ ಅವ್ರ ಹತ್ರ ಬಂದಿದ್ದು? ಇಷ್ಟು ಬುದ್ಧಿವಂತರಾಗೋದಕ್ಕೆ ಏನು ಕಾರಣ ಅಂತಂದರೆ ದೇವ್ರ ಸಮುದ್ರವನ್ನು ಹೆಂಗಪ್ಪ ವಿಭಾಗ ಮಾಡಿದ್ರು, ದೇವ್ರ ಸಮುದ್ರ ನೀರನ್ನು ಹೆಂಗಪ್ಪ ಡ್ರೈ ಮಾಡಿದ್ರು, ದೇವರು ಐಗುಪ್ತ ಜನಗಳ ಒಂದು ಸೈನ್ಯಗಳನ್ನೆಲ್ಲ ನಾಶ ಮಾಡೋದಕ್ಕೆ ಯಾವ ರೀತಿ ಆ್ಯಕ್ಷನ್ ತೊಗೊಂಡ್ರು ಅವರು. ಅರಣ್ಯದಲ್ಲಿ ಬರ್ತಾ 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 ಇವ್ರು ಮಾಡಿದಂಥ ಕೆಲಸಗಳೇನು? ಈ 31 ರಾಜರುಗಳನ್ನು ಹೊಡಿತಾರೆ ಇವರು. ಈ 42 ಸ್ಟೇಷನ್ಗಳನ್ನು ದಾಟ್ಕೊಂಡು ಬರೋಷ್ಟೊತ್ತಿಗೆ 31 ರಾಜರುಗಳನ್ನು ಹೊಡಿತಾರೆ ಅವರು. 31 ರಾಜರುಗಳನ್ನು ಹೊಡಿಯೋದಕ್ಕೆ ಅವರು ಏನೇನು ಟೆಕ್ನಿಕ್ಸ್ ಯೂಸ್ ಮಾಡಿದ್ರು ಅದೆಲ್ಲ ಇವರು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ಬೈಬಲ್ ಅವ್ರ ಕೈಗೆ ಯಾವಾಗ ಹೊಟ್ಟೋಯ್ತೋ, ಲ್ಯಾಟಿನ್ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಬೈಬಲೇ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅವರು. ಯಾಕೆ ಹೇಳಿ? ಎಲ್ಲರೂ ಕಲ್ತ್ಕೊತಾರಲ್ವ, ಎಲ್ಲರೂ ಕಲ್ತ್ಕೊಂಡ್ಬಿಡ್ತಾರಲ್ವ. ಸೊ ನಮ್ಮ ಹತ್ರನೇ ಇಟ್ಕೊಂಡ್ಬಿಡೋಣ ಅವರು ಅಂತೇಳಿ ಅವರೇ ಇಟ್ಕೊಂಡ್ರು. ಪಾಪ ನಮ್ಮ ಮಾರ್ಟಿನ್ ಲೂಥರ್ ಅನ್ನೋ ಮನುಷ್ಯನ ದೇವರು ಎಬ್ಬರಿಸಿದಾಗ ಅವರು ಅದನ್ನು ಜರ್ಮನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿಸ್ತಾರೆ.
ಜರ್ಮನ್ ಭಾಷೆಯಿಂದ ಅದು ಆಮೇಲೆ ಇಂಗ್ಲೀಷ್ಗೆ ಬೇರೆ ಬೇರೆ ಎಲ್ಲ ಭಾಷೆಗಳಿಗೂ ಬರ್ತದೆ. ಹಂಗಾಗಿ ಈ ಒಂದು ದೇವ್ರು ಇಸ್ರೇಲ್ ಜನಗಳನ್ನು ಹೆಂಗೆ ಬಿಡಿಸಿದ್ರು ಅನ್ನೋದನ್ನು ಈ ಇಸ್ರಾಯೇಲ್, ಆತ್ಮಿಕ ಇಸ್ರಾಯೇಲ್ ಅನ್ನೋ ಸಭೆನ ಹೆಂಗೆ ಬಿಡಿಸ್ತಾರೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ಆವಾಗ ಕ್ರಿಸ್ಟಿಯನ್ಸ್ ಅಂತ ಇವರೆಲ್ಲ ಬಂದಮೇಲೆ ಇಡೀ ಪ್ರಪಂಚಕ್ಕೆ ಅಲ್ಲಿ ಭಯ ಹುಟ್ಟಿಸ್ತೀನಿ ಅಂತ ಅವ್ರಿಗೆ ಹೇಳ್ತಾರೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಾಗ ಇಡೀ ಪ್ರಪಂಚಕ್ಕೇನು ಭಯ ಹುಟ್ಟಿಸ್ತೀನಿ, ಪ್ರಖ್ಯಾತ ಪಡಿಸ್ತೀನಿ ನನ್ನ ಹೆಸರು. ನೀವೇ ಅಡ್ವರ್ಟೈಸ್ಮೆಂಟ್, ನನಗೆ ನನ್ನ ಹೆಸರು ಅಡ್ವರ್ಟೈಸ್ ಮಾಡೋರು ಯಾರು? ನೀವೇ ನಾನು ಎನಿಮೀಸೇ ಮಾಡೋದು. ಅದೇ ಥರ ಕ್ರಿಸ್ಟಿಯನ್ನನ್ನು ಏಟ್ ಮಾಡೋಂಥ ದೇಶಗಳಿದ್ವು ಪ್ರಪಂಚದಲ್ಲಿ. ಆದರೆ ಕ್ರಿಸ್ಟಿಯನ್ನ ಏಟ್ ಮಾಡೋ ಎಲ್ಲ ದೇಶಗಳು ಇವತ್ತು ಕ್ರಿಸ್ಟಿಯನ್ಸ್ ಕೊಟ್ಟಿರೋ ಸೈನ್ಸ್ ಯೂಸ್ ಮಾಡ್ಕೊಂಡೇ ಬದುಕವ್ರೆ. ನಾವು ನೋಡೋ ಲೈಟ್ ಇರ್ಬೋದು, ನಾವು ಯೂಸ್ ಮಾಡೋ ಕರೆಂಟ್ ಇರ್ಬೋದು, ನಾವು ನೀರು ಕುಡಿಯೋದಕ್ಕೆ ಆ ತೋಡೋಂಥ ಬಾವಿ ಇರ್ಬೋದು, ಏನ್ರಿ ಬೋರ್ವೆಲ್ ಮಾಡೋಂಥ ಮೆಷಿನ್ಸ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಏನ್ರಿ ಹಾಸ್ಪಿಟಲ್ಸ್ ಇರ್ಬೋದು, ಬೇರೆ ಬೇರೆ ಆ್ಯಂಟಿಬಯೋಟಿಕ್ ಮೆಡಿಸಿನ್ಸ್ ಇರ್ಬೋದು. ಇವು ಎಲ್ಲವೂ ಕೂಡ ಬೇರೆ ಬೇರೆ ಮೆಡಿಸಿನ್ಗಳಿದ್ದಾವೆ ಅಂತ ಹೇಳ್ತಾರೆ. ಈಗ ಯುನಾನಿ ಇದೆ ಅಂತ ಹೇಳ್ತಾರೆ, ಹೋಮಿಯೋಪತಿ ಇದೆ ಅಂತ ಹೇಳ್ತಾರೆ, ಏನ್ರಿ ನ್ಯಾಚುರೋಪತಿ ಇದೆ ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ, ಇವಾಗ ಇಮ್ಮಿಡಿಯೇಟ್ ಹಾರ್ಟ್ ಬ್ಲಾಕ್ ಆಯಿತು, ಒಂದು 5-6 ಬ್ಲಾಕ್ಗಳಿದ್ದಾವೆ ಸಾಕು. 20 ಬ್ಲಾಕ್ ಇರೋರ್ನ ಆಪ್ರೇಷನ್ ಮಾಡ್ತಾರೆ, ಅದು ಬೇರೆ ವಿಷಯ. 5-6 ಇದ್ದಾವೆ, ಇಮ್ಮಿಡಿಯೇಟ್ ಹೊಟ್ಟೋಗ್ತಾನೆ ನಾವು. ಈಗ ನಿಮ್ಮ ಹೋಮಿಯೋಪತಿನೋ ನ್ಯಾಚುರೋಪತಿನೋ ಯಾವುದೋ ಒಂದು ಪತಿನ ಎತ್ಕೊಂಡ್ಬಂದ್ಬಿಟ್ಟು ಆ ಒಳಗಡೆ ತೆಗೀರಿ ನೋಡೋಣ, ಮೆಷಿನ್ ಬೇಕೇ ಬೇಕು, ಸರ್ಜರಿ ಬೇಕೇ ಬೇಕು, ಕುಯ್ಲೇಬೇಕು ಅವನನ್ನು. ಕುಯ್ದೆ ನೀವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಕುಯ್ಬೇಕು. ಏನೋ ಒಂದು ಸ್ವಲ್ಪ ಎಮರ್ಜೆನ್ಸಿಗೆ ಬೇಕಂದರೆ ಒಳಗಡೆಯಿಂದ ಒಂದು ಇದಕ್ಕೆ ಕಳಿಸಿ ಏನು ಮಾಡ್ಬೋದು, ಅವ್ರನ್ನ ರಿಲೀಸ್ ಮಾಡಿಸಿ ಸ್ಟಂಟ್ ಹಾಕ್ಸ್ಬೋದು. ಬಟ್ ದಟ್ ಈಸ್ ನಾಟ್ ಪರ್ಮನೆಂಟ್. ಆಮೇಲೆ ಏನು ಮಾಡಬೇಕು, ಅದನ್ನು ಕೊಯ್ಲೇಬೇಕು. ಇಷ್ಟೊಂದು ನೋವುಗಳು ಇವತ್ತು ನಮಗೆ ಕುಯ್ದೆ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಈ ಥರ ಅನಸ್ತೇಷಿಯಾಲಜಿ ಇದನ್ನೇ ಸ್ಟಡಿ ಮಾಡೋದಕ್ಕೆ ಬೇಕಾದಷ್ಟು ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಆವಾಗ ಇದನ್ನೆಲ್ಲ ಯಾರು ಬಳಸಿದ್ದು, ಕಂಡಿಡ್ದಿದ್ದು ಯಾರು ಇದನ್ನು? ಇದೇ ಜನಗಳು. ಆವಾಗ ಈ ಜನಗಳನ್ನು ವಿರೋಧಿಸ್ತಾ ಇದೆ ಇಲ್ಲಿ ಪ್ರಪಂಚದಲ್ಲಿರೋ ಎಲ್ಲ ಧರ್ಮಗಳು. ಬೌದ್ಧ ಧರ್ಮ ಇರ್ಬೋದು ಏಟ್ ಮಾಡ್ತಾರೆ, ಇಸ್ಲಾಂ ಧರ್ಮ ಇರ್ಬೋದು ಏಟ್ ಮಾಡ್ತಾರೆ, ಏನ್ರಿ ನಮ್ಮ ದೇಶದ ಧರ್ಮಗಳಿರ್ಬೋದು ಏಟ್ ಮಾಡ್ತಾರೆ, ಅಥವಾ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಧರ್ಮಗಳಿದ್ದಾವೆ, ಎಲ್ಲ ಧರ್ಮಗಳಿರ್ಬೋದು ಏಟ್ ಮಾಡ್ತಾರೆ ಇವರನ್ನು. ಆಮೇಲೆ ಈ ಏಟ್ ಮಾಡ್ತಾರೆ ಅಂತ ಧರ್ಮಗಳನ್ನು ಈಗ ದೇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಖ್ಯಾತಿಗೆ ತೊಗೊಂಬರ್ತಾ ಇದ್ದಾರೆ. ಕ್ರೈಸ್ತತ್ವನ ಏಟ್ ಮಾಡೋ ಧರ್ಮಗಳನ್ನ ಏನು ಮಾಡ್ತಾರೆ, ತಗೊಂಡು ಬರ್ತಾರೆ ಎಲ್ಲರೂ. ಅವರೆಲ್ಲರನ್ನು ಮೇಲಕ್ಕೆ ತರ್ಕೊಂಬರ್ತಾರೆ. ಉದ್ದೇಶ ಇವತ್ತಿನ ಪಾಠದಲ್ಲಿ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಏನಕ್ಕೆ ತರ್ತಾರಂತೆ? ಒಂದು, ನಮ್ಮಲ್ಲಿ ಎಷ್ಟು ವಿಶ್ವಾಸ ನಂಬಿಕೆ ದೇವರಲ್ಲಿ ಇಟ್ಟಿದ್ದೀವಿ, ಅದರ ಪ್ರಕಾರ ನಡೆದವ್ರ ಮಕ್ಕಳಾಗ್ತೀವಿ ಅನ್ನೋದು ಇಟ್ಟಿದ್ದಾರೆ. ಒಂದು. ಎರಡನೇದು ಮುಖ್ಯವಾಗಿ ನಮ್ಮನ್ನು ಎಸ್ಕೇಪ್ ಮಾಡೋದ್ರಲ್ಲಿ ಅವ್ರನ್ನೆಲ್ಲ ಬೆಂಡೆತ್ತುವಾಗ ಇಡೀ ಪ್ರಪಂಚಕ್ಕೆ ಅದೇನಾಗಬೇಕು, ಅಡ್ವರ್ಟೈಸ್ಮೆಂಟು. ಹಂಗಾದ್ರೆ ದೇವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋರು ನಾವಲ್ಲ, ಕರೆಕ್ಟಾಗಿ ಅವರೇ ಕೊಡಬೇಕು. ಸುವಾರ್ತೆ ಸಾರೋರು ನಾವಲ್ಲ. ಕರೆಕ್ಟ್ ಸುವಾರ್ತೆ ರೀಚ್ ಆಗೋದು ಯಾರಿಂದ? ಈ ಒದೆ ತಿನ್ನೋರ ಬಾಯಿಗಳಿಂದ ರೀಚ್ ಆಗಬೇಕು. ಒದೆ ತಿನ್ನೋನೇ ಕರೆಕ್ಟಾಗಿ ಹೇಳೋದು, ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಈಗ ಇಸ್ರೇಲ್ರು ಏನು ಮಾಡ್ತಾವ್ರೆ, ಆಚೆಗೆ ಬಂದರು ದಡದಲ್ಲಿ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ದೇವ್ರ ಸ್ತೋತ್ರ ಮಾಡ್ತಾವ್ರೆ. ಎಲ್ಲೋ ಐತಿ ಒಂದು ವಾಯ್ಸ್ ಅಡ್ವರ್ಟೈಸ್ಮೆಂಟ್ ಹೋಗೇ ಇಲ್ಲ. ಬಟ್ ಅದೇ ಪರಹ ಹೋದ್ರೆ ಹೆಂಗೆ ಹೇಳ್ತಾನೆ ಹೇಳಿ, ಎದ್ನೋ ಬಿದ್ನೋ ಅಯ್ಯೋ ಸತ್ನ ಬದುಕನ್ನ ಅನ್ನೋ ಥರ ಹೇಳ್ತಾನೆ ಅವನು ಹೇಳೋದಕ್ಕೂ ಮೋಶೆ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ ಸುವಾರ್ತೆ. ಮೋಶೆ ಹೇಳಿದ್ರೆ ಖುಷಿಯಾಗಿ ಹೇಳ್ತಾನೆ ಅವನು, ಅಯ್ಯೋ ಬನ್ರಪ್ಪ ನಮ್ಮ ದೇವ್ರ ಎಷ್ಟು ಒಳ್ಳೆ ಅಷ್ಟೇ. ಅವನು ಪ್ರಪಂಚಕ್ಕೆ ನಡ್ಕ ಹುಟ್ಟಿಸ್ಬಿಡ್ತಾನೆ ಅವನು. ನೀವು ಹೋಗ್ತಾ ಇದ್ರೆ ಒಂದೊಂದು ದೇಶ ಅವ್ರಿಗೆ ದಾರಿ ಕೊಡಬೇಕು. ಪಾಪ ಯೆಹೋಶುವನ ಹತ್ರ ಒಂದು ಜನ ಬರ್ತಾರೆ, ಯಾಬೇಷ್ ಗಿಲ್ಯಾದ್ ಅಂತ. ಬಂದ್ಬಿಟ್ಟು ಅವ್ರು ಏನು ಡ್ರಾಮಾ ಮಾಡ್ತಾರೆ ಅಂದರೆ, ನಾವು ತುಂಬ ದೂರ ದೇಶದಿಂದ ಬಂದಿದ್ದೀವಿ ಸ್ವಾಮಿ, ನಿಮ್ಮ ದೇವ್ರ ಹೆಸರು ಕೇಳ್ಬಿಟ್ಟು ನಮಗೆ ಭಯ ಬಂದ್ಬಿಟ್ಟಿದೆ. ಒಬ್ಬಳಿ ಸ್ತ್ರೀ ಭಾಳ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು, ರಾಹಾಬಳು ಅಂತೇಳಿ ಹೇಳ್ತಾರೆ. ನಮ್ಮ ದೇಶದವ್ರಿಗೆ ಎದೇನೆ ಒಡೆದೋಗ್ಬಿಟ್ಟಿದೆ ಅಂತಾರೆ. ಹಾರ್ಟ್ ಅಟ್ಯಾಕ್ ಆಗೋ ಸ್ಟೇಜಲ್ಲಿ ಇದ್ದೀವಿ ನಾವು, ನಿಮ್ಮ ದೇವ್ರು ಕೊಟ್ಬಿಟ್ಟಿದ್ದಾರೆ. ಸೊ ಈ ಎಲ್ಲ ಅಡ್ವರ್ಟೈಸ್ಮೆಂಟು ಮೋಶೆ ಕೊಟ್ರಾ? ಮೋಶೆ ಪಾಪ ಅವ್ರ ಪಾಡ್ಗೆ ಅವ್ರ ಜನನ ಕರ್ಕೊಂಡ್ಬರ್ತಾವ್ರೆ. ಈ ಅಡ್ವರ್ಟೈಸ್ಮೆಂಟ್ ಆಲ್ರೆಡಿ ಪರವನ್ ಸೈನ್ಯ ಕೊಟ್ಬಿಡ್ತು. ಅವ್ರ ದೇವ್ರ ತಂಟೆಗೆ ಹೋಗ್ಬಿಡ್ರಿ, ಏನೋ ಅಷ್ಟು ಇಷ್ಟು ಸ್ವಲ್ಪ ಬದುಕಿದ್ದೀವಿ, ನೀವು ಅವ್ರ ದೇವ್ರ ಗತಿಗೆ ಹೋದ್ರೆ ಏನು ಮಾಡ್ತಾರೆ ಅವರ? ಒಬ್ಬನು ನಿಮ್ಮನ್ನು ಉಳಿಸಲ್ಲ, ಎಲ್ಲರೂ ನಾಶ ಆಗ್ಬಿಡ್ತೀರ. ಅವ್ರ ಪಾಡ್ಗೆ ಅವ್ರು ದಾರಿ ಬಿಟ್ಬಿಟ್ರೆ ಎಲ್ಲೋ ಒಂದು ಕಡೆ ಹೋಗ್ತಾರೆ ಅವರು. ಆಚೆ ಇರೋರು ಕೊಡ್ಬೇಕು ಅಡ್ವರ್ಟೈಸ್ಮೆಂಟ್. ಅದೇ ಈ ಒಂದು ಮೋಶೆ ಕೀರ್ತನೆದು ಮುಖ್ಯ ಸಾರಾಂಶ. ಇದೇ ಥರ ಯೇಸುದೊಂದು ಕೀರ್ತನೆ ಇದೆ, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಓದ್ತೀವ್ರಿ. ಎಲ್ಲಿ ಅಂತಂದರೆ ಪ್ರಕಟಣೆಯಲ್ಲಿ ಓದ್ತೀವಿ ನಾವು. ಪ್ರಕಟಣೆ 15ನೇ ಅಧ್ಯಾಯ, ಅದರಲ್ಲಿ 2ನೇ ವಚನದಿಂದ 3ನೇ ವಚನ ತನಕ ಮಾತ್ರ. ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ
ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥಕವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದ ತನ್ನ ಹಾಡನ್ನು ಹಾಡುತ್ತಾ. ನೋಡಿ, ಇಬ್ಬರದೂ ಆಡ್ತಾ ಇದ್ದಾರೆ ಇಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ನಡೆದಿರೋ ವಿಷಯಗಳು, ಹೊಸ ಒಡಂಬಡಿಕೆಯ ವಿಷಯಗಳು, ಇದನ್ನ ಕೊಂಡಾಡಿಕೊಂಡು ಹಾಡುಗಳ ಮುಖಾಂತರ 1,44,000. ಎಸ್. ಈಗ ಇದನ್ನ ಹೆಂಗ್ ನಾವು ನೋಡ್ಬೋದು ಅಂದ್ರೆ, ಮೋಶೆಯ ಹಾಡು ಫಸ್ಟ್ ಪಾರ್ಟ್ ಆಫ್ ದ ಮೂವಿ, ಮಧ್ಯದಲ್ಲಿ ಇಂಟರ್ಮಿಷನ್, ರಿಮೈನಿಂಗ್ ಪಾರ್ಟ್ ಮಿಕ್ಕಿರೋ ಉಳಿದ ಭಾಗ ಯೇಸು ಕ್ರಿಸ್ತನ ಹಾಡು ಕನ್ಕ್ಲೂಷನ್. ಸೊ ಇವರಿಬ್ಬರದು ಹಾಡಲ್ಲಿ ಇಡೀ ದೇವರ ಯೋಜನೆ ಕಂಪ್ಲೀಟಾಗಿ ಅಡಗಿದೆ. ಅಲ್ಲಿ ಮೋಶೆಯವರು ಹೇಳ್ತಾರೆ ಎಲ್ಲ ಜನಾಂಗಗಳಿಗೂ ಆಶ್ಚರ್ಯಕರವಾಗಿರೋದು ಮಾಡ್ತೀನಿ ಅಂತ. ಇಲ್ಲಿ 3ನೇ ವಚನದಲ್ಲಿ ಇವರು ಹೇಳ್ತಾರೆ ನೋಡಿ, ಹಾಗೆ ಕಂಟಿನ್ಯೂ ಮಾಡಿ. ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ವವಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೆ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ಯಾರನ ಇದಾರೇನಪ್ಪ ಅಂತಾರೆ ಇಲ್ಲಿ. ಹಂಗಂದ್ರೆ ಈ ಹಾಡು ಆಡೋ ಅಷ್ಟೊತ್ತಿಗೆ ಆ ಹೆಸರನ್ನ ಒಪ್ಕೊಳ್ದೇ ಇರೋರು ಯಾರೋ ಇಲ್ಲ ಅಂತ ಆತ. ಯಾರನ್ನ ಇದಾರಾ ಅಂತ ಕೇಳ್ತಾರೆ ಇವರು. ಇರಕ್ ಸಾಧ್ಯನೇ ಇಲ್ಲ. ನೀನೊಬ್ಬನೇ ಪರಿಶುದ್ಧನು, ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ನೋಡಿ, ಪ್ರಕಾಶಕ್ಕೆ ಬಂದದ್ರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವವರು ಎಂದು ಹೇಳಿದರು. ನೋಡಿ, ಎಲ್ಲ ಜನಾಂಗಗಳು ಬಂದ್ಬಿಟ್ಟು ಏನ್ ಮಾಡ್ತಾರಂತೆ, ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡ್ಬಿಡ್ತಾರೆ. ಯಾವುದು ಯೆಹೋವನ ಸನ್ನಿಧಾನ? 2 ರೀತಿಯಲ್ಲಿ ಇರ್ತದೆ. ಒಂದು ಆತ್ಮಿಕ ಸನ್ನಿಧಾನ ಅಂದ್ರೆ ಪರಲೋಕ, ಇನ್ನೊಂದು ಭೂಮಿಯ ಸನ್ನಿಧಾನ ಅಂದ್ರೆ ಇಸ್ರಾಯೇಲ್ ದೇಶ, ಜೆರೂಸಲೇಮ್ ಬೆಟ್ಟ. ಅದು ಆತನ ಸನ್ನಿಧಾನವಾಗಿದೆ. ಅಲ್ಲೇ ಇವಾಗ ಬೇಕಾದ್ರೆ ನೀವು ಅಲ್ಲೇ ಹೋಗ್ರಿ, ಅಲ್ಲೂ ಕೂಡ ಇದನ್ನ ಹೇಳ್ತಾರೆ, ನಿನ್ನ ಪವಿತ್ರಾಲಯಕ್ಕೆ ನಮ್ಮನ್ನ ಕರ್ಕೊಂಡು ಬಂದೆ ಅಂತಾರೆ. ಇನ್ನೊಂದು 5ನೇ ವಚನ ಓದ್ಬಿಟ್ಟು ಅಲ್ಲಿಗೆ ಹೋಗೋಣ ಬದರ್. ಇಲ್ಲ, 5ನೇ ವಚನ ಮುಗಿಸ್ಬಿಡಿ. ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ನೋಡ್ರಿ, ಅಲ್ಲಿ ಭೂಲೋಕದಲ್ಲಿ ಗೂಡಾರ ತೆರೀತು. ಅದ್ರ ಮೇಲೆ ಏನ್ರಿ ಒಂದು ಒಳ್ಳೆ ದೇವ್ರ ಸಾನ್ನಿಧ್ಯ, ಶೆಕಿನ ಗ್ಲೋರಿ ಇಳಿದು ಬಂತು. ಅದೇ ಥರ ಇಲ್ಲಿ ಪರಲೋಕದ ಗೂಡಾರ ತೆರೀತದೆ. ಹಂಗಾದ್ರೆ ಆ ಗೂಡಾರದಲ್ಲಿ ಯಾಜಕರು ಇಲ್ಲಿ ಸೇವೆ ಮಾಡೋಕ್ಕೆ ರೆಡಿಯಾಗಿ ಹೋದ್ಮೇಲೆ ಅದು ತೆಗಿಯೋದು, ಇಲ್ಲ ಅಂದರೆ ಅದು ತೆಗಿಯಲ್ಲ. ಹಂಗಾದ್ರೆ ಪರಲೋಕದ ಗೂಡಾರ ಇಲ್ಲಿ ತೆರೆಯೋದು, ಭೂಲೋಕದ ಗೂಡಾರ ಅಲ್ಲಿ ತೆರೆಯೋದು, ಈ ಎರಡು ಕೂಡ 2 ಬ್ಯೂಟಿಫುಲ್ ಪಿಕ್ಚರ್ಸ್. ಇಬ್ರಿಯ 8:5 ಓದ್ತೀವಿ, ಪರಲೋಕದ ಗೂಡಾರ ಹೆಂಗಿರ್ತದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಭೂಮಿಯಲ್ಲಿ ಒಂದು ಗೂಡಾರ ಕೊಟ್ಟಿದ್ದೀನಿ ಅಂತಾರೆ. ಮೋಸೆ ಮುಖಾಂತರ ಕೊಟ್ಟಿದ್ದು. ಎಸ್. ಸೊ ಆ ಗುಡಾರ ಈ ಅರಣ್ಯದಲ್ಲೇ ಕೊಡೋದು. ಇಬ್ರಿಯ 8:5 ಬರ್ತದೆ, 8:2 ಬರ್ತದೆ. ನಿಮಗೆ ಪರಲೋಕದಲ್ಲಿ ದೇವದರ್ಶನ ಗುಡಾರ ಹೇಗಿದೆ ಅನ್ನುವಂಥ ಚಿತ್ರಣ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಭೂಲೋಕದ ಗುಡಾರನ ನೋಡಿದ್ರೆ ಸಾಕು. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕೆಂಬ ದೈವೋಕ್ತಿಯು ಅವರಿಗೆ ಉಂಟಾಯಿತಲ್ಲ. ಸಾಕ್ರಿ. ಸೊ ಹಾಗಾದ್ರೆ ಭೂಲೋಕದಲ್ಲಿ ಏನು ಮಾಡಿದ್ರೋ ಅದನ್ನ ಪರಲೋಕದಲ್ಲಿ ನೆರವೇರಿಸುವುದರ ಛಾಯೆಯಾಗಿ, ಉದಾಹರಣೆಯಾಗಿ ಇಟ್ಟರು ಅಂತ ನೋಡ್ತೀವಿ ನಾವು. ಹಾಗಾದ್ರೆ ಈ ಗುಡಾರವನ್ನು ತೆರೆದಿದ್ದು ಅಂದರೆ ಅರಣ್ಯದಲ್ಲಿನೇ. ಎಕ್ಸಾಕ್ಟಾಗಿ ಇವರು ಈಜಿಪ್ಟಿಂದ ಇಸ್ರೇಲ್ ಜನಗಳು ಬಿಟ್ಕೊಂಡು ಬಂದು 1 ವರ್ಷಕ್ಕೆ ಈ ಗುಡಾರವನ್ನು ಎತ್ತಿ ನಿಲ್ಲಿಸ್ತಾರೆ. ಕರೆಕ್ಟಾಗಿ 1 ಇಯರ್ಗೆ. ಅದು 50ನೇ ದಿನ ಇವರಿಗೆ ಧರ್ಮಶಾಸ್ತ್ರ ಕೊಟ್ಬಿಡ್ತಾರೆ. ಎಷ್ಟನೇ ದಿನ? 50ನೇ ದಿನ ಧರ್ಮಶಾಸ್ತ್ರವನ್ನು ಇವರಿಗೆ ಸಿನಾಯಿ ಪರ್ವತದಲ್ಲಿ ಕೊಡ್ತಾರೆ. ಅದನ್ನು ಬಿಟ್ಟು ಅಲ್ಲಿಂದ ಹಂಗೆ ನಡ್ಸ್ಕೊಂಡು ಬಂದು 1 ಇಯರ್ ಕರೆಕ್ಟಾಗಿ ಆಗುವಾಗ ಈ ಗುಡಾರವನ್ನು ಎತ್ತಿ ಇವರು ನಿಲ್ಲಿಸ್ತಾರೆ. ಇದೆಲ್ಲ ಭಾಳ ಮುಖ್ಯವಾಗಿರೋಂಥ ವಿಷಯಗಳು. ಟೈಮ್ಸ್ ನೋಡಿ, ಇದರೊಳಗಡೆ ಬರೋ ಟೈಮ್ಸ್ಗಳು ದೇವ್ರು ಯೆಹೋವ ಫಿಕ್ಸ್ ಮಾಡಿರೋದು. ನಮ್ಮ ಕಾಲದ ಕ್ರಾನಾಲಜಿ ಥರ ಇಲ್ಲ ಇದು. ಇದೆಲ್ಲ ಫಿಕ್ಸ್ ಮಾಡಿ ಯೆಹೋವ ದೇವರು ಬರ್ದಿರೋಂಥದ್ದು. ಇದನ್ನು ಬದಲಾಯಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ಹಾಗಾದರೆ ದೇವರು ಇದನ್ನು ಇಷ್ಟಿಷ್ಟೇ ದಿನಗಳಿಗೆ ಅಂತ ಹೇಳುವಾಗ ಆ ದಿನಗಳಲ್ಲಿ ಏನಿದೆ, ಒಂದು ಮುಖ್ಯವಾಗಿರೋ ಅರ್ಥಗಳಿದ್ದಾವೆ. ದೇವರು ಮಾಡೋ ಕೆಲಸಗಳನ್ನು ಅದರ ಸಮಯಗಳ ಸಮೇತವಾಗಿ ರಿವೀಲ್ ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಆದರೆ ನಾವು ಅದನ್ನೇನು ಮಾಡ್ತಾ ಇಲ್ಲ. ಅದನ್ನು ಸ್ಟಡಿ ಮಾಡೋಕ್ಕೆ ಯಾಕೆ ಉದಾಸೀನ ಮಾಡ್ತೀವಿ ಅಂದರೆ, ನಮ್ಮ ಕಾಲದ ಏನೋ ಒಂದು ಡೇಟ್ ಇಟ್ಕೊಂಡ್ಬಿಟ್ಟು ಇದರೊಳಗೆ ಎಲ್ಲ ಫಿಕ್ಸ್ ಮಾಡಿಬಿಡ್ಬೇಕು ನಾವು. ನಮ್ಮ ಇಷ್ಟ ಏನು, ನಮ್ಗೆ ಯಾರೋ ಒಬ್ಬರು ಏನೋ ಒಂದು ಡೇಟ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಈ ಎಲ್ಲ ಡೇಟ್ಗಳನ್ನು ಮಡಚಿ ಸುತ್ತಬಿಟ್ಟು ಎಲ್ಲ ಇದು ಮಾಡಿ ನಮಗೆ ಗಂಟು ಮೂಟೆ ಕಟ್ಟಿ ಏನು ಮಾಡ್ಬೇಕು ನಾವು, ಆ ಡೇಟ್ ಒಳಗಡೆ ಇಟ್ಬಿಡ್ಬೇಕು. ಇದನ್ನು, ಅದು ನನ್ನ ಜ್ಞಾನ. ಅದಕ್ಕೆ ಎಲ್ಲ ಉಲ್ಟಾ ಸೀದಾಗಿ ಹಾಳಾಗ್ತದೆ.
ದೇವರ ಯೋಜನೆ ಎಂಬ ಚಿತ್ರ ಏನಾಗ್ತದೆ, ಹಾಳಾಗ್ತದೆ ಹಂಗೆ ಮಾಡೋಕ್ಕೆ ಹೋದರೆ. ಹಂಗೆ ಬಿಟ್ಬಿಟ್ಟು ದೇವ್ರ ಡೇಟ್ಸ್ ಹೆಂಗೆ ಕೊಟ್ಟಿದ್ದಾರೆ ಹಂಗೆ ಸ್ಟಡಿ ಮಾಡ್ಕೊತ ಹೋಗ್ಬಿಟ್ರೆ ಎಲ್ಲ ದೇವ್ರ ಯೋಜನೆ ಅರ್ಥ ಆಗ್ತದೆ. ದೇವ್ರ ಯೋಜನೆ ಭಾಳ ನೀಟಾಗಿ ಅರ್ಥ ಆಗ್ತದೆ. ಸೊ ಅವಾಗ ಏನು ಮಾಡ್ತೀವಿ ನಾವು, ದೇವರು ಇಸ್ರಾಯೇಲರನ್ನ ಬಿಡಿಸಿದಂತೆ ನಮ್ಮನ್ನು ಸಹ ಈ ಒಂದು ಫರೋಹನೆಂಬ ರಾಜನಿಂದ, ಆ ಒಂದು ಐಗುಪ್ತವೆಂಬ ಶತ್ರುವಿಂದ, ಈ ಸಮುದ್ರವೆಂಬ ವೈರಿಯಿಂದ ಏನು ಮಾಡ್ತಾರೆ, ಬಿಡಿಸ್ತಾರೆ. ಆಗ ಅನ್ಯ ಜನಾಂಗಗಳೆಲ್ಲರೂ ಬಂದು ಆತನ ಸನ್ನಿಧಿಯಲ್ಲಿ ಏನು ಮಾಡ್ತಾರೆ ಅಂದರೆ ನಮಸ್ಕಾರ ಮಾಡ್ತಾರೆ. ಇದನ್ನು ಮಾಡಬೇಕಂದ್ರೆ ಆ ಮುಖ್ಯವಾಗಿರೋ ಶತ್ರು ಇವನು ಹೊರಟೋಗ್ಬೇಕು. ಯಾರೋ ಫರೋಹ, ಅಲ್ಲಿ ಫರೋಹ ಹೋಗ್ಬೇಕು. ಇಲ್ಲಿ ಯಾರು ಹೋಗ್ಬೇಕು ಅಂದರೆ ಪ್ರಕಟಣೆ 21 ನೋಡ್ತೀವಿ ನಾವು, ಸೈತಾನನು ಹೋಗ್ಬೇಕು ಅಂತಾರೆ ಇಲ್ಲಿ, ಈ ಲೋಕದ ಅಧಿಪತಿ. ಆಗ ಒಬ್ಬ ದೇವದತ್ತನು ಅದೋ ಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪವನ್ನೇ ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ನೋಡಿ ಏನು ಮಾಡ್ಬಿಟ್ರಂತೆ, 1000 ವರ್ಷ ಬಂಧನದಲ್ಲಿಟ್ಟರಂತೆ. ಏನಕ್ಕೆ? ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅದೋ ಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡಿ, ಅದೇ ರೀ ಮುಖ್ಯ ಉದ್ದೇಶ. ಸೊ ಇನ್ನು ಜನಾಂಗಗಳನ್ನು ಅವನೇನು ಮಾಡಬಾರ್ದು, ಮರಳುಗೊಳಿಸಬಾರ್ದು. ಇನ್ನು ಜನಾಂಗಗಳಿಗೆ ನೋಡು, ಆ ದೇವ್ರೈತೆ, ನೋಡು ಈ ದೇವ್ರೈತೆ, ತಗೋ ಈ ದೇವ್ರು ಹಿಂಗೆ ಡಿಸೈನಾಗಿ ಮಾಡ್ಕೊಡ್ತೀನಿ, ಆ ದೇವ್ರಿಗೆ ನೀನು ಹೆಂಗೆ ಬೇಕೋ ಕಲರ್ಗಳು ಹಾಕ್ಬಿಡ್ತೀನಿ ಬೇಕಂದ್ರೆ, ಸತ್ಯ. ಸೊ ಈ ಇಂಥದ್ದೆಲ್ಲ ಇದು ಮೋಸ, ಇದು ವಂಚನೆ, ಇದು ಯಾರು ದೇವ್ರುಗಳೇ ಅಲ್ಲ. ಈ ಕತೆಗಳಿನ್ನ ಹೇಳ್ಬಾರ್ದು. ಹಂಗೆ ಹೇಳ್ಬಾರ್ದು ಅಂದರೆ ಇವನಿರಬಾರ್ದು. ಇವನಿದ್ರೇ ಅದೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾನೆ. ಬಟ್ ಇವನನ್ನು ಹಿಂಗೆ ಮಾಡಿರೋದು ನಾನೇನೇ ಅಂದ್ಬಿಟ್ರು. ಇವನ್ನ ಕಠಿಣ ಮಾಡಿದ ಕೂಡ ಯಾರು, ಅದು ನಾನೇ ಅಂತಂದ್ಬಿಟ್ರು. ಯಾಕೆ ದೇವರೇ ಅವನು ಹಂಗೆ ಮಾಡಿದ್ರು? ಈಗ ಒಬ್ಬ ಪ್ರವಾದಿ ಮರಳುಗೊಂಡ್ಬಿಟ್ಟು ಪ್ರವಾದನೆ ಮಾಡ್ದ ಅಂದರೆ ಯೆಹೆಜ್ಕೇಲ 14:14 ನೀವು ಓದ್ತೀರಾ, ನಾನೇ ಅಂತಾರೆ. ದೇವ್ರು ಹೇಳ್ತಾರೆ ಅವನು ಮರಳುಗೊಂಡು ಸುಳ್ಳು ಪ್ರವಾದನೆ ಮಾಡೋ ಥರ ಮಾಡೋದು ನಾನೇ ಅಂತಾರೆ. ಸುಳ್ಳು ಪ್ರವಾದನೆ ಮಾಡಿಸೋದೇ ಯಾರು, ಅದು ನಾನೇ ಅಂತಾರೆ ಅವರು. ಯೆಹೆಜ್ಕೇಲ 14:14. ದಾನಿಯೇಲ, ಯೋಬ ಎಂಬಿ ಮೂವರು ಪುರುಷರು ಅದರಲ್ಲಿದ್ದರು. ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಓಕೆ, ಇದು ಕರ್ತನಾದ ಯೆಹೋವನ ನುಡಿ. ಬಂದಿಲ್ಲ ಅಲ್ರ? ಮರಳುಗೊಂಡು 14 ಓಕೆ. ಎಜಿಕೇಲ್. Though these 3 men, Noah, Daniel and Job were in it. ಒಂದು ನಿಮಿಷ ರೀ. ಇದು ಆ ಪ್ರವಾದಿ ಇಲ್ಲಿದೆ ಬ್ರದರ್, 9 ಪ್ರವಾದಿಯು ಮರಳುಗೊಂಡು ಕರೆಕ್ಟ್ ದೈವೋಕ್ತಿಯನ್ನು ನುಡಿದರೆ ಆ ಪ್ರವಾದಿಯನ್ನು ಮರಳುಗೊಳಿಸಿದವನು ಯೆಹೋವನಾದ ನಾನೇ ಅಂತ ಹೇಳ್ತಾರೆ. ಇದಕ್ಕಿಂತ ಏನು ಪ್ರೂಫ್ ಬೇಕು ನಿಮಗೆ? ನಾವು ಹೇಳ್ಬಿಡ್ತೀವಿ ಸೈತಾನ ಅವನ್ನೇ ಮಾಡಿಸ್ಬಿಟ್ಟ, ಸೈತಾನ ಅವ್ನು ಹಿಂಗೆ ಮಾಡ್ಬಿಟ್ಟ, ಸೌತಾನ ಹಂಗೆ ಮಾಡ್ಬಿಟ್ಟ, ಎಲ್ಲ ನಾವು ಹಿಂಗೆ ಹೇಳಿದೆ. ಅದು ದುರಾತ್ಮ ಸೇರ್ಕೊಂಡ್ಬಿಡ್ತ ಅವನ ಒಳಗಡೆ. ನಾವು ಏನು ಬೇಡದಿರಂತ ಇದನ್ನ ಕಟ್ಬಿಡ್ತೀವಿ ಅವನಿಗೆ ಹಣೆಪಟ್ಟಿ. ಮಕ್ಕಳಲ್ಲಿ ವಿಶ್ವಾಸ, ನಂಬಿಕೆ ಎದುರು ನೋಡೋದಕ್ಕೋಸ್ಕರ ಇದನ್ನ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಅವ್ರು ಮೊದಲೇ ಹೇಳ್ಬಿಟ್ರು, ನನ್ನ ಹೆಸರು ಆಚೆಗೆ ಬರಬೇಕು ಅಂದರೆ ಯಾವನೋ ಒಬ್ಬನ ಅನ್ನೋಟಿಫೈಬಲ್ ಪರ್ಸನ್ನ ತಗೊಳಕ್ಕಾಗಲ್ಲ. ಅಂದರೆ ಗಣನೆಗೆ ಬಾರದೇ ಇರೋಂಥವನ್ನ ತಗೊಳಕ್ಕಾಗಲ್ಲ, ಪ್ರಚಾರ ಆಗಲ್ಲ. ತುಂಬ ಟಾಪಲ್ಲಿರೋ ಅಂಥವ್ರನ್ನ ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರೋದನ್ನ ನಾನು ತಗೊಂಡು ಇದೆಷ್ಟು ಕನಿಷ್ಠ ಅಂತ ತೋರಿಸ್ಬೇಕು. ಡಿಸ್ಕಸ್ ಮಾಡಬೇಕು. ಗೌರ್ಮೆಂಟು ಇದಾಗ್ಬಿಡ್ಬೇಕೇನ್ರಿ, ಡಿಸಾಲ್ವ್ ಆಗಬೇಕು. ಅದು ಇರಲೇಬಾರ್ದು. ಸರ್ಕಾರ ಅನ್ನೋದೇ ಇರಬಾರ್ದು. ಅದು ಆವಾಗ್ಲೂ ದೇವರ ರಾಜ್ಯದಲ್ಲಿ ಈ ಮನುಷ್ಯರ ಸರ್ಕಾರ ಅನ್ನೋದಿರಲ್ಲ. ಮನುಷ್ಯರ ಸರ್ಕಾರ ಹೆಂಗಿರುತ್ತೆ ಅಂದರೆ, ಈಗ ನೋಡಿ ಉದಾಹರಣೆಗೆ ಮನುಷ್ಯನ ಆಡಳಿತ ಮಾಡೋದು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಡೆಮಾಕ್ರಸಿ ಅಂತ ಹೇಳ್ತೀವಿ ನಾವು. ಡೆಮಾಕ್ರಸಿ ಅಂದರೆ ಪ್ರಜೆಗಳ ಪ್ರಭುತ್ವ. ಬಟ್ ನೀವು ಯಾವುದನ್ನು ವೇಸ್ಟಾಗಿರೋಂಥ ಒಂದು ಸರ್ಕಾರದ ಕಚೇರಿಗೆ ಹೋಗ್ರಿ, ಅಲ್ಲೋಗಿ ಸರ್ ನೀವು ಮನುಷ್ಯರುಗಳನ್ನು ನಾವು ನೇಮಿಸಿದ್ದೀವಲ್ಲ, ಇದನ್ನು ನಾವು ನೇಮಿಸಿರೋದು, ನೀವು ಸರ್ಕಾರ ನಾವು ನೇಮಿಸಿ ನೀವು ನಮ್ಮನ್ನು ಆಡಳಿತ ಮಾಡ್ತಾ ಇರೋದು, ದಯವಿಟ್ಟು ಈ ಕೆಲಸ ಮಾಡಿ ಅಂತೇಳಿ ಏನು ಮಾಡ್ತಾರೆ ನೋಡೋಣ. ಇಲ್ಲೇ ಇದ್ದಾರಲ್ವ ಸರ್ಕಾರದವ್ರು, ಇವ್ರಿಗೆ ಇವಾಗ ಕರ್ಕೊಂಡೋಗ್ಬಿಟ್ಟು ನೋಡ್ರಿ ನಾವು ನಿಮ್ಮನ್ನು ನೇಮಿಸಿರೋದು. ಕರೆಕ್ಟಾಗಿ ಯಾರು ನೇಮಿಸಿರೋದು? ನಾವು ನೇಮಿಸಿರೋದು. ನಾವು ಒಂದು ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಕಲೆಕ್ಟ್ ಮಾಡಿ ನಿಮಗೆ ಸಫಿಷಿಯೆಂಟಾಗಿ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ನೀವು ಕೆಲಸದಿಂದ ಮನೆಗೆ ಹೋದರೆ ನಿಮಗೆ ಶಕ್ತಿ ಇರಲ್ಲ ದುಡಿಯೋಕ್ಕೆ, ಅದಕ್ಕೆ ನಿಮ್ಗೆ ಏನು ಪ್ಲ್ಯಾನ್ ಮಾಡಿದ್ದೀವಿ? ಒಂದು ಪೋಸ್ಟ್ ಮಾತ್ರ ಅಲ್ಲದೆ ಮನೆಗೆ ಹೋಗುವಾಗ ನಿಮಗೆ ನಿಮ್ಮ ಪ್ರಾಣ ಹೋಗೋ ತನಕ ನಿಮಗೆ ಕೊಡ್ತೀವಿ, ಏನು ಪೆನ್ಷನ್ ಕೊಡ್ತೀವಿ. ನಿಮ್ಮ ಪ್ರಾಣ ಹೋದ್ಮೇಲೆ ನಿಮ್ಮ ಪತ್ನಿಯವ್ರಿಗೂ
ಏನೋ ಆಗಬಾರ್ದಂತ ಪೆನ್ಷನ್ ಕಂಟಿನ್ಯೂ ಮಾಡ್ತೀವಿ, ಮನೆಗೆ ಹೋಗುವ ಸೆಟ್ಲ್ಮೆಂಟ್ ಅಂತ ಕೊಡ್ತೀವಿ. ಇಷ್ಟೆಲ್ಲ ಕೊಡ್ತಾ ಇರೋದು ಯಾರಿಂದ? ಜನಗಳಿಂದ. ಹಂಗಾದರೆ ನೀವು ನಮಗೋಸ್ಕರ ಕೆಲಸ ಮಾಡ್ರಿ ಅಂತ ಹೇಳ್ಬಿಟ್ಟು ತಗೊಂಡಾಗ ಅವ್ರ ಮುಂದೆ ಒಂದು ಪೇಪರ್ ಇಡಿ, ಇವನ್ನ ಮಾಯ ಮಾಡ್ತಾರೆ, ನಮ್ಮನ್ನು ಒಳಗಡೆ ಹಾಕ್ಸ್ಬಿಡ್ತಾರೆ. ಸರ್ಕಾರದ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಒಳಗಡೆ ಹಾಕ್ಸ್ಬಿಡ್ತಾರೆ. ಮುಲಾಜಿಲ್ಲ, ಅಧಿಕಾರಿ ಮೇಲೆ ಅದು ಡ್ಯೂಟಿಯಲ್ಲಿ ಇರುವಾಗ ಕೈ ಇಕ್ಬಿಟ್ರಿ ಇವರು ಅಂತ ಹೇಳ್ಬಿಟ್ಟು ನಮ್ಮನ್ನು ಒಳಗೆ ಹಾಕ್ಸ್ಬಿಟ್ಟು ಅಧಿಕಾರ ನಮ್ದಲ್ಲಪ್ಪ ನಿಮ್ಮದೇ ಸ್ವಾಮಿ ಅಂತೇಳಿ ನಾವು ಕಾಲಕ್ಕೆ ಬೀಳೋ ರೇಂಜಿಗೆ ತೊಗೊಂಡ್ಬರ್ತಾರೆ. ಹೇಳಿ, ಇದು ಪ್ರಜಾಪ್ರಭುತ್ವನಾ? ಡಿಕ್ಟೇಟರ್ಶಿಪ್ಗಿಂತ ಮೋಸವಾಗಿದೆಯಲ್ಲ ಇದು. ಡಿಕ್ಟೇಟರ್ಶಿಪ್ ಆದರೂ ಹೆಂಗಿರುತ್ತೆ ಅಂದರೆ ಅವ್ನಿಗೆ ಇಷ್ಟ ಆಗೋರ ಮೇಲೆ ಅವನಿಗೆ ಕೃಪೆ ತೋರಿಸ್ಬಿಡ್ತಾನೆ. ಇವಾಗ ಯಾವುದೋ ಒಂದು ಜಾತಿನೋ ಒಂದು ಧರ್ಮನ ಇದೆ ಅಂತ ಇಟ್ಕೊಳ್ಳೋಣ, ಆ ಜಾತಿಯವರೇ ಇದ್ಬಿಡ್ಲಿ ಬದರ್, ಅವರು ಎಲ್ಲರ ಮೇಲೆ ಏನು ಬೇಕೋ ಕೊಟ್ಬಿಡ್ತಾನೆ, ಅವನು ಏನು ಬೇಕೋ ಕೊಡ್ತಾನೆ. ಇದು ಅದಕ್ಕಿಂತ ವರ್ಸ್ಟಾಗಿದೆ ಇದು. ಆವಾಗ ಇದನ್ನು ನಾವೇನಂತ ಹೇಳ್ತಾ ಇದ್ದೀವಿ? ಡೆಮಾಕ್ರಸಿ ಅಂತ ಹೇಳ್ತಾ ಇದ್ದೀವಿ. ಪಾಪ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಇದು ಕೊಟ್ಟಿದ್ದು ಬ್ರಿಟಿಷ್ನವ್ರು ಬಿಡಿ, ಇದನ್ನೂ ಕೊಟ್ಟಿದ್ಯಾರೋ ಬ್ರಿಟಿಷ್ನವ್ರು ಕೊಟ್ಟಿರೋ ಅದನ್ನೇ ಇಟ್ಕೊಂಡು ನಾವು ಡೆಮೋಕ್ರೆಟಿಕ್ ಲಾ ಅಂತ ಹೇಳ್ತಾ ಇದ್ದೀವಿ. ಬಟ್ ಡೆಮೋಕ್ರೆಟಿಕ್ಕು, ಬ್ಯೂರೋಕ್ರೆಟಿಕ್ಕು, ದೇವ್ರದ್ದು ಗೌರ್ಮೆಂಟ್ಗೆ ಥಿಯೋಕ್ರೆಟಿಕ್ ಗವರ್ನಮೆಂಟ್ ಅಂತ ಹೇಳ್ತೀವಿ. ಏನಂತ? ಥಿಯೋಕ್ರೆಟಿಕ್, ನಾಟ್ ದ ಡೆಮೋಕ್ರೆಟಿಕ್. ಥಿಯೋಕ್ರಸಿ ಅಂತ ಹೇಳಬೇಕು. ದೇವರ ರಾಜ್ಯ ಅಂತ ಬಂದರೆ ಗುರುತಿಟ್ಕೊಳ್ಳಿ. ಈ ಮಾತುಗಳು ನಾನು ಅನ್ಎಕ್ಸ್ಪೆಕ್ಟೆಡ್ಗೆ ಹೇಳ್ಬಿಡ್ತಾ ಇದ್ದೀನಿ ಎಲ್ಲ ಮಾತುಗಳನ್ನು, ಬಟ್ ಶ್ರದ್ಧೆಯಿಂದ ನೋಟ್ ಮಾಡ್ಕೊಳ್ಳಿ. ದೇವರ ಗವರ್ಮೆಂಟ್ ಅಂತ ಎಸ್ಟಾಬ್ಲಿಷ್ ಆದರೆ ಅದರ ಹೆಸರೇನಿರ್ತದೆ? ಥಿಯೋಕ್ರೆಟಿಕ್ ಅಥವಾ ಥಿಯೋಕ್ರಸಿ ಅಂತ ಹೇಳ್ಬೇಕಾಗ್ತದೆ. ಥಿಯೋಕ್ರಸಿ ಅಂತ ಹೇಳಿದ್ರೆ, ಥಿಯೋ ಅಂದರೆ ದೇವರು, ಥಿಯೋ ಅಂದರೆ ದೇವರು, ದೇವರ ಆಡಳಿತ ಅಂತ ಬರ್ತದೆ. ಸೊ ದೇವರ ಆಡಳಿತ ಬರುವಾಗ ಡೆಮೋಕ್ರೆಟಿಕ್ಕು, ಬ್ಯೂರೋಕ್ರೆಟಿಕ್ಕು ಇದೆಲ್ಲ ಇರಲ್ಲ. ಆವಾಗ ಥಿಯೋಕ್ರೆಟಿಕ್ನ ಗವರ್ಮೆಂಟ್ ಇರ್ತದೆ. ಹಾಗಾದರೆ ಆ ಗವರ್ನಮೆಂಟ್ ಬರೋ ತನಕ ಯಾರಪ್ಪ ರೂಲ್ ಮಾಡ್ತಾ ಇದ್ದಾರೆ ಅಂದರೆ ಸೈತಾನ ಅವರೇ ಇವರಂತ ನಾವು ಹೇಳ್ಕೊಳ್ತೀವಿ. ಬಟ್ ಆ ಸೈತಾನನನ್ನು ಬಿಟ್ಟಿರೋದೇ ಯಾರಂತೆ? ಅಲ್ಲಿ ಹೇಳ್ಬಿಟ್ರು ಅವರು. ಒಬ್ಬನ ಮರಳುಗೊಂಡು ಪ್ರವಾದನೆ ಮಾಡಿದ್ರೆ ಅವನ್ನ ಮಾಡಿಸೋನು ಯಾರು? ನಾನೇ ಅಂತ ಬೋಲ್ಡಾಗಿ ಹೇಳ್ತಾರೆ ಅವರು. ಹಂಗಾದ್ರೆ ನಾವು ಬಂದ್ಬಿಟ್ಟು ಕೆಟ್ಟ ಅಧಿಕಾರಿ ಮೇಲೆ ನೋವು ಕೋಪ ಮಾಡ್ಕೊಳಂಗಿಲ್ಲ, ಸೈತಾನನ ಮೇಲೂ ಕೂಡ ಏನು ಮಾಡಂಗಿಲ್ಲ. ಯಾಕಂದ್ರೆ ಅವನ್ನ ಇಟ್ಟಿರೋದು ಯಾರು? ದೇವ್ರ ಪ್ರಾಜೆಕ್ಟಲ್ಲಿ ಅವನು ಒಬ್ಬ ಕೆಲಸಗಾರ ಬಿಟ್ರೆ ಏನೂ ಅಲ್ಲ ಈಗ ಅವನು. ಅದಕ್ಕೆ ಯೇಸು ಸ್ವಾಮಿಯವರು ಮಿಕಾಯಲ್ ದೂತನ ಸ್ಥಾನದಲ್ಲಿದ್ದಾಗ ಅವನನ್ನು ಖಂಡಿಸುವಾಗ ಎಸ್ ನಮ್ದಲ್ಲಿ ಖಂಡಿಸ್ಬಿಡ್ತೀನಿ ನಿನ್ನ ಅಂತ ಹಿಂಗೆ ಹೇಳಲಿಲ್ಲ. ಏನು ಹೇಳ್ತಾರೆ? ಕರ್ತನು ನಿನ್ನನ್ನು ಖಂಡಿಸ್ಲಪ್ಪ ಅಷ್ಟೇ, ನನಗೂ ನಿನಗೂ ಯಾವ ಸಂಬಂಧ ಇಲ್ಲ. ಸೊ ಹಂಗಾದರೆ ನಾವು ನಮಗೆ ಬರೋ ಶತ್ರುಗಳನ್ನು ಅಥವಾ ಶತ್ರುವಿನಂಥ ಸನ್ನಿವೇಶಗಳನ್ನು, ಪರಿಸ್ಥಿತಿಗಳನ್ನು ನೋಡುವಾಗ ನಮಗೆ ಅಲ್ಲಿ ಕಡಿತೀವಿ, ಮೈಯೆಲ್ಲ ಬೆವರು ಬಂದುಬಿಡ್ತದೆ, ರೋಮಗಳೆಲ್ಲ ಎದ್ದು ನಿಂತ್ಕೊಳ್ತವೆ, ಏನೇನೋ ಮಾಡ್ತೀವಿ ನಾವು, ಕೋಪದಲ್ಲಿ ಉರಿದೋಗ್ಬಿಡ್ತೀವಿ ನಾವು. ಅಥವಾ ಡಿಪ್ರೆಸ್ಡ್ ಮೆಂಟಾಲಿಟಿ ಇರೋಂಥವ್ರಿಗೆ ಗಳಗಳ ಅಂತ ಆತ್ಬಿಡ್ತೀವಿ. ಆದರೆ ನಮಗೆ ಇನ್ನು ತಿಳುವಳಿಕೆ ಬರಬೇಕು, ಇವನ್ನ ಪ್ರಖ್ಯಾತಿಗೆ ತಂದಿರೋದು ನಾನೇ, ಯಾಕಂದರೆ ಅದರ ಹಿಂದೆ ನಾನೇನಾಗಬೇಕು? ಪ್ರಖ್ಯಾತಿಗೆ ಬರಬೇಕು. ಅಲ್ಲಿ ತನಕ ಸ್ವಲ್ಪ ನೀನೇನು ಮಾಡಪ್ಪ, ಸ್ವಲ್ಪ ಸಹಿಸ್ಕೊಂಬಿಡು, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ಆವಾಗ ನನ್ನ ಹೆಸರೇನಾಗ್ತದೆ? ಆಚೆಗೆ ಬರ್ತದೆ. ನಮ್ಮ ಪೌಲರು ಬೇಡ್ಕೊಂಬಿಡ್ತಾರೆ, ದೇವರೇ ಏನು ನಿಮ್ಮ ಸುವಾರ್ತೆ ಸಾರೋಣ, ಊರೂರಿಗೂ ಹೋಗೋಣ, ಎಲ್ಲ ಕಡೆ ನಾನು ದೇವ್ರ ಜನಗಳನ್ನ ಮಾಡೋಣ ಅಂತ ಹೋಗ್ತೀನಿ, ಬಟ್ ನನಗೆ ಈ ಕಾಯಿಲೆ ಒಂದಿದೆಯಲ್ಲ, ನಾನು ಏನು ಮಾಡಲಿ? ನನ್ನ ಕೃಪೆ ನಿಂಗೆ ಸಾಕು ಅಂದ್ಬಿಟ್ಟು ಇನ್ನೊಂದು ಮಾತು ಹೇಳ್ತಾರೆ, ಬಲಹೀನತೆಯಲ್ಲಿಯೇ ಬಲ ಪೂರ್ಣ ಸಾಧಕವಾಗ್ತದೆ. ಸೊ ಸ್ಟ್ರೆಂತ್ ಪರ್ಫೆಕ್ಟ್ ಆಗೋದು ಹೆಂಗೆ ಅಂದರೆ, ವೀಕ್ನೆಸ್ ಒಳಗಡೆನೆ ನೀನು ಯಾವುದನ್ನು ವೀಕ್ ಅಂತ ತಿಳ್ಕೊಂಡಿರ್ತೀರೋ ಅದನ್ನೇ ನನ್ನ ಸ್ಟ್ರೆಂತ್. ಅದು ಪಾಠಕ್ಕೋಸ್ಕರ. ಈಗ ಫರೋಹ ತಿಳ್ಕೊಂಬಿಟ್ಟ, ಅವ್ರು ಹೋಗ್ತಾ ಇದ್ದಾರೆ ಕಣ್ರೋ, ದಾರಿ ತಪ್ಪಿಬಿಡ್ತು, ದಿಕ್ಕೇ ಇಲ್ಲ ಅವ್ರಿಗೆ. ಇವಾಗ ಆ ಕಡೆ ನೋಡಿದ್ರೆ ಸಮುದ್ರ, ಈ ಕಡೆ ನೋಡಿದ್ರೆ ಅರಣ್ಯ, ಈ ಕಡೆ ನೋಡಿದ್ರೆ ನಾನು. ಈಗ ದಿಕ್ಕು ತಪ್ಪಿ ನೋಡವ್ರು ಇವಾಗ ಆಟ ಆಡ್ತಾರೆ ಅಂತ ಅಂದ್ಕೊಂಡ್ರು. ಬಟ್ ಇಲ್ಲ ಕಣೋ, ಆ್ಯಕ್ಚುಲಿ ಅವ್ರನ್ನ ದಿಕ್ಕು ತಪ್ಪಿಸಿರೋದು ಯಾಕಂದರೆ ನಿನ್ನ ದಿಕ್ಕು ತಪ್ಸೋಕ್ಕೆ ಮೇಯ್ನು. ಒಂದು ಯೇಸು ಕ್ರಿಸ್ತರನ್ನ ನಂಬೋ ಮನುಷ್ಯನನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತಂದರೆ ದೇವರು, ಅದಕ್ಕೆ ಕಾರಣ ಅದ್ರ ಹಿಂದೆ ಯಾರನ್ನ ದಿಕ್ಕು ತಪ್ಸೋಕ್ಕೆ? ಅವರನ್ನು ದ್ವೇಷಿಸುವಂಥ ಶತ್ರುಗಳನ್ನು ದಿಕ್ಕು ತಪ್ಪಿಸೋದಕ್ಕೆ. ಅವಾಗ ಏನು ಹೇಳ್ಬೋದು ಅಂದರೆ, ನಾವು ಒಂದು ಎರೆಹುಳು ಇದ್ದಂಗೆ, ಬಟ್ ಹಿಡಿಬೇಕಿರೋದು ಯಾರನ್ನ? ದೊಡ್ಡ ಮೀನುಗಳನ್ನು ಹಿಡಿಬೇಕು ದೇವರು. ದೇವರು ಹೇಳ್ತಾರೆ, ನನ್ನ ಮಕ್ಕಳು ವೈರಿಗಳನ್ನ ಕ್ಷಮಿಸಿರಿ, ಪ್ರೀತಿಸಿ, ಕರುಣಿಸಿ. ಅವ್ರ ವೈರಿ ಅಂತ ಅನ್ಬೇಡ್ರಿ, ಯಾಕಂದರೆ ನಾನೇ ಅಲ್ವಾ ಮಾಡಿದ್ದು. ನಾವು ಏನ್ರಿ ನಮ್ಮ ಯೋಬ 12:16 ನಾವು ಓದ್ತೀವಿ ಏನಂತ, ಮೋಸ ಮಾಡುವವನು ಮೋಸ ಹೋಗುವವನು ಇಬ್ರು ನನ್ನವರೇ ಕಂಡ್ರೋ. ಇಲ್ಲಿ ಸೀನೆಲ್ಲ ನಾನು ನಡೆಸ್ತಾ ಇರೋದು. ಇದು ಡೈರೆಕ್ಟರ್ ಯಾರು? ನಾನು. ಅವನಿಗೆ ಮೋಸ ಮಾಡೋ ಪಾತ್ರ ಕೊಟ್ಟೆ, ಅವ್ನು ಮಾಡ್ತಾ ಇದ್ದಾನೆ. ನೀನು ಮೋಸ ಹೋಗೋ ಪಾತ್ರ ಕೊಟ್ಟಿದ್ದೀನಿ, ನೀನು ಆ ಪಾತ್ರ ಮಾಡ್ತಾ ಇದೀಯಾ. ಬಟ್ ಎರಡೂ ಪಾತ್ರಗಳು ಕೊಟ್ಟವನು ಯಾರು? ನಾನು ಕೊಟ್ಟಿದ್ದು. ಹಾಗಾದ್ರೆ ನಿಮ್ಮಿಬ್ರದ್ದು ಏನೂ ಇಲ್ಲ ಇಲ್ಲಿ. ನೀವಿಬ್ಬರು ಸುಮ್ಮನೆ ನೀನು ಅವ್ನು ಬೈಕು ಅಂತೀಯ, ಅವ್ನು ನಿನ್ನ ಬೈಕು ಅಂತಾನೆ. ಬಟ್ ಮುಖ್ಯ ಸೂತ್ರಧಾರಿ ಅದು ನಾನೇ ಅಂತ ಬೋಲ್ಡಾಗಿ ಹೇಳ್ಬಿಡ್ತಾರೆ ಅವರು.
ಸ್ಪೀಡಾಗಿ ಓದೋದ್ರಿಂದ ಸ್ಪೀಡಾಗಿ ಕೇಳೋದ್ರಿಂದ ಏನು ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ. ವಚನ ಸ್ಪಷ್ಟವಾಗಿದೆಯಲ್ವ ಸಿಸ್ಟರ್? 12:16. ಆತನಲ್ಲಿ ಬಲವೂ ಸಾಮರ್ಥ್ಯವೂ ಉಂಟು, ತಪ್ಪಿದವನು ತಪ್ಪಿಸಿದವನು ಆತನಿಗೆ ಒಳಪಟ್ಟಿರುವವರು. ಆಂಗ್ಲದಲ್ಲಿ ಆತನವರೇ ಅಂತ ಇದೆ. ದ ಡಿಸೀವ್ಡ್ ಅಂಡ್ ದ ಡಿಸೀವರ್ ಆರ್ ಹಿಸ್ ಅಂತ ಬರ್ತದೆ. ಆತನವರೇ. 12:16. ನೀವು 9ನೇ ವಚನದಲ್ಲೇ ನೋಡಿ, ಇದೆಲ್ಲ ನಮ್ಮ ದೇವರೇ ಮಾಡಿಸೋದ್ ಬಿಟ್ರೆ ಬೇರೆ ಯಾರು ಮಾಡಿಸಲ್ಲ ಅಂತ. ಸಾಕ್ಷಿಯಿಂದ ಯೆಹೋವನ ಕೈ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗಲ್ಲ. ಯಾರಿಗೆ ಗೊತ್ತಾಗಲ್ಲ ಅಂತಾರೆ. ಸಾಕ್ಷಿಗಳು ಕೊಡ್ತಾರೆ, ಎಲ್ಲ ಸಾಕ್ಷಿಗಳು. ಏನೇನು ಗೊತ್ತಾ? ವಾಪಸ್ ಓದ್ಕೊಂಡು ಹೋಗಿ ಏನೇನು ಸಾಕ್ಷಿಗಳು ಕೊಡ್ತಾರೆ ಅಂತಂಗೆ. ಯಾರಿಗೆ ತಾನೇ ಗೊತ್ತಾಗುವುದಿಲ್ಲ. ಪ್ರತಿ ಪ್ರಾಣಿಯು ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವುದು. ಈಗ 5ರಿಂದ ಹೋದ್ರಿ, 5ನೇ ವಚನದಿಂದ. ಆಪತ್ತನ್ನು ಅನುಭವಿಸುವವರು ತಿರಸ್ಕಾರಕ್ಕೆ ಯೋಗ್ಯರೆಂಬುದು ನೆಮ್ಮದಿಯಿಂದಿರುವವನ ಯೋಚನೆ. ಜಾರಿ ಬಿದ್ದವರಿಗೆ ಅಪಮಾನ ಕಾದಿರುತ್ತದೆ, ಕಳ್ಳರ ಗುಡಾರಗಳಾದರೂ ಸಮೃದ್ಧವಾಗಿರುವುದು. ನೋಡಿ, ಇದೆಲ್ಲ ಈಗ ನಡೀತಾ ಇರೋದು. ಜಾರಿ ಬೀಳ್ತಾ ಇರೋನ್ನ ನೋಡ್ಬಿಟ್ಟು ಸಮೃದ್ಧವಾಗಿರೋನು ಅಂದ್ಕೊಳ್ತಾನಂತೆ, ಏನು ಮಾಡ್ದ ಗೊತ್ತಾ ಅವನು, ಏನು ಮೆರೆದ ಗೊತ್ತಾ ಅವನು ಏನು ಕೊಬ್ಬು ಮಾಡ್ದ ಗೊತ್ತಾ, ನೋಡಿ ಈಗ ಹಾಳಾಗೋಗ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾನಂತೆ ಆರಾಮಾಗಿರೋನು. ಆಮೇಲೆ ದುಷ್ಟರ ಗುಡಾರಗಳು ಇವಾಗ ಸಮೃದ್ಧವಾಗಿರ್ತಾವಂತೆ. ಆದರೆ ಇದೆಲ್ಲವೂ ಕೂಡ ನಾನು ಮಗನೇ ಮಾಡ್ತಾ ಇರೋದು. ನಿನ್ನನ್ನು ಚೆನ್ನಾಗಿಟ್ಟಿರೋದು ನಾನೇ, ಅವನ್ನ ಬೀಳತರ ಮಾಡಿರೋದು ನಾನೇ. ಅವನ್ನ ನೋಡಿ ನೀನು ಅಂದ್ಕೊಬಾರ್ದು, ನಿನ್ನ ನೋಡಿ ಅವನು ಅಂದ್ಕೊಬಾರ್ದು. ಕೈಯಲ್ಲಿರುವುದನ್ನೇ ದೇವರನ್ನಾಗಿ ಮಾಡಿಕೊಂಡು ದೇವರನ್ನು ರೇಗಿಸುವವರು ಸುರಕ್ಷಿತವಾಗಿದ್ದಾರಂತೆ. ದೇವ್ರನ್ನ ರೇಗಿಸೋನೇನಾಗಿದ್ದಾನಂತೆ, ಎಂಜಾಯ್ ಮಾಡ್ಕೊಂಡಿದ್ದಾರೆ. ಇವತ್ತು ಇಡೀ ಪ್ರಪಂಚದ ಗೌರ್ಮೆಂಟ್ಗಳೆಲ್ಲ ಹೆಂಗಿದಾರ್ರಿ? ಆರಾಮಾಗಿದ್ದಾರೆ. ಅವರು ಬೈಬಲ್ ಏನಕ್ಕೆ ಅದು ಬಿಸಾಕ್ರಿ, ಅದು ಹಂಗೆ ಹಿಂಗೆ. ಯೇಸು ಕ್ರಿಸ್ತರು ನೋಡ್ರಿ ಮೊಳೆಗಳು ಹೊಡೆದವ್ರು, ಅವ್ನು ಮೊಳೆನೇ ಬಿಡಿಸ್ಕೊಳಕ್ಕಾಗಿಲ್ಲ, ಅದೇ ಹೆಂಗೆ ಬಂದ್ಬಿಡ್ತಾನೆ, ಹಂಗೆ ಹಿಂಗೆ ಅಂತ ಬೇಜಾನ್ ಮಾಡ್ತಾ ಇದ್ದಾರೆ ನ್ಯೂಸ್ಗಳು. ಅವಾಗ ಯೋಬ ಹೇಳ್ತಾನೆ, ದೇವ್ರೆ ಇದೆಲ್ಲ ಅವನದೆಲ್ಲ ಕೊಬ್ಬು, ಇದೆಲ್ಲ ನೀವು ಕೊಟ್ಟಿರೋದು ಅವನಿಗೆ ಅಂತ ಹೇಳ್ತಾನೆ. ನೋಡಿ ಮುಂದೆ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವ. ನೋಡಿ, ಮೃಗಗಳನ್ನ ವಿಚಾರಿಸ್ರಿ. ಒಂದು ಜಿಂಕೆ ಚೆನ್ನಾಗಿ ಊಟ ಮಾಡಿ ಒಳ್ಳೆ ಮೈ ಬೆಳ್ಕೊತಾ ಇದೆ ಅಂತಂದ್ರೆ, ಯಾವುದೋ ಒಂದು ಹುಲಿಗೆ ಅದೇನಾಗಬೇಕು, ತಯಾರಾಗ್ತಾ ಇದೆ ಅಂತ ಅರ್ಥ. ಅಥವಾ ನೀರು ಕುಡಿಯೋಕೆ ಹೋದಾಗ ಮೊಸಳೆ ತಿನ್ನಬೇಕು, ಅಥವಾ ಯಾಮಾರಿ ಮಲ್ಕೊಂಡ್ಬಿಟ್ರೆ ಒಂದು ಹಾವು ಹೋಗಿ ನುಂಗ್ಬೇಕು ಅದನ್ನು. ಅಂತೂ ಇದನ್ನು ಬೆಳೆಸ್ತಾ ಇರೋದು ಅಲ್ಲೊಂದು ಇನ್ನೊಂದು ಪ್ರಾಣಿಗೆ ಊಟ ಮಾಡ್ಸೋಕ್ಕೆ. ಸರಿ, ಹಂಗಾದ್ರೆ ಹುಲಿನೇ ದೊಡ್ಡದ, ಸಿಂಹನೇ ದೊಡ್ಡದ, ಮೊಸಳೆನೇ ದೊಡ್ಡದ, ಹಾವೇ ದೊಡ್ಡದ ಅಂದರೆ, ಇದು ಚೆನ್ನಾಗಿ ತಿಂದ್ಬಿಟ್ಟು ಮೈ ಬೆಳೆಸ್ಕೊಳೋದೇನಕ್ಕಂದ್ರೆ, ಇದು ಸತ್ತು ಬಿದ್ದಾಗ ಬೇರೆ ಕ್ರಿಮಿಗಳು ಕೀಟಗಳೆಲ್ಲ ಅದನ್ನು ತಿನ್ನಬೇಕು. ಹಾಗಾದರೆ ಇದನ್ನು ತಿಂದು ಅದು ಬದುಕಬೇಕು, ಅದನ್ನು ತಿಂದು ಇನ್ನೊಂದು ಬದುಕಬೇಕು. ಅಥವಾ ಸಮುದ್ರದಲ್ಲಿರೋ ತಿಮಿಂಗಲಗಳು ತುಂಬ ದೊಡ್ಡದು, ಸುಮಾರು 200 ವರ್ಷ ಬದುಕಿರ್ತವೆ ಸಮ್ಟೈಮ್ಸ್. ಅದು ಒಂದು ಸಾರಿ ಅದು ಸತ್ತೋಯ್ತು ಅಂತಂದರೆ ಕೋಟಿಗಟ್ಟಲೆ ಮೀನುಗಳು ಅದನ್ನು ತಿಂತವೆ. ಅದರ ಮಾಂಸ ಪೀಸ್ಗಳು ತೇಲಾಡುವಾಗ ಪಕ್ಷಿಗಳು ಬಂದ ಮೇಲೆಯಿಂದ ಅವು ತಿಂತವೆ. ಅದೇ ಪಕ್ಷಿಗಳು ತಿಂದು ತಿಂದು ಕೊನೆಗೆ ತಿರ್ಗಾ ಬೇರೆ ಮೀನಿಗೆ ಅವು ಸಿಕ್ಕಾಕೊಳ್ತವೆ. ಲಿಂಕ್ ಇದು. ಸೊ ಈ ಥರ ಒಂದು ಎಕೋಸಿಸ್ಟಮ್ ಇದು. ಒಂದು ಇಟ್ಟರು ಅದನ್ನಿಂದ ಇನ್ನೊಂದು ಕೂಟ, ಅದು ಇನ್ನೊಂದು ಕೂಟ, ಅದು ಇನ್ನೊಂದು ಕೂಟ. ಹಾಗಾದ್ರೆ ನಾವು ಅಂದ್ಕೊಳ್ತೀವಿ, ದೇವ್ರೆ ಆ ಸಿಂಹ ಸರಿ ಇಲ್ಲ ನೋಡು, ಅದು ಓಡಿಸ್ಕೊಂಡು ಹೋಗ್ತಾ ಐತೆ, ಅಯ್ಯೋ ಜಿಂಕೆ ನಿಂತ್ಬಿಡ್ತದಲ್ಲ ಅಂತ ನಮ್ಗೆ ಅಯ್ಯೋ ಅನಿಸ್ತಾ ಇರ್ತದೆ. ದೇವ್ರು ಹೇಳ್ತಾರೆ, ಇಲ್ಲ ಅದು ಕೂಟ ಇವಾಗ ಹೆಂಗೆ ಸರಿ. ಹಂಗಾರೆ ಯಾಕೆ ದೇವ್ರೆ ಹಿಂಗೆ ಮಾಡ್ಬೇಕು, ನೀನು ಬರೀ ಹುಲ್ ತಿನ್ನೋ ಥರ ಮಾಡು. ಎಲ್ಲರೂ ಹುಲ್ ತಿಂದುಬಿಟ್ರೆ ನೀನೇನು ಮಾಡಿ ತಿಂತೀಯ? ತಲೆನೋವು ಕಾಯಿಲೆ ಹೋಗೋಕ್ಕೆ ಒಳ್ಳೆ ಮೆಡಿಸಿನ್ ಈ ಮಾತು ಅಲ್ವರಾ? ಈಗ ಎಲ್ಲ ಹುಲ್ಲೇ ತಿಂದ್ವು ಅಂತ ಇಟ್ಕೊಳ್ಳೋಣ. ಎಲ್ಲ ಹುಲ್ ತಿಂದ್ಬಿಟ್ರು, ಸಿಂಹಗಳು ಹುಲ್ ತಿಂದವು, ಇವು ಹುಲ್ ತಿಂದವು. ಹುಲ್ಲೇ ಇರಲ್ಲ ಲಾಸ್ಟ್ಗೆ. ನಮ್ಮೊಟ್ಟಿಗೆ ಏನು ಹಾಕೋದು? ನಮ್ಮೊಟ್ಟಿಗೂ ಬೇಕಲ್ವಾ? ಹಾಗಾದ್ರೆ ಗಿಡ ಮರಗಳು ಹುಲ್ಲುಗಳು ಇದೆಲ್ಲ ಬೆಳಿಬೇಕಲ್ರ? ಹುಲ್ಲು ಬೆಳೆದೇ ಇದ್ರೆ ನಮಗೆ ಎಲ್ಲ ರೀತಿ ಅನಾರೋಗ್ಯಗಳು ಬಂದ್ಬಿಡ್ತದೆ. ಹುಲ್ಲು ಬೆಳಿಬೇಕು, ಸಮೃದ್ಧವಾಗಿ ಅದು ತೇವ ಆಗಬೇಕು, ಆಮೇಲೆ ಮಣ್ಣಿಗೆ ತಂಪು ಹೋಗಬೇಕು. ಆ ಮಣ್ಣೆಲ್ಲ ತಂಪಾಗಿದ್ದರೆ ನಾವು ಬೆಳೆ ಬೆಳ್ಕೊಳ್ತೀವಿ. ಸೊ ಇದಕ್ಕೆ ಬೇಕೇ ಬೇಕದು. ಹಾಗಾದರೆ ಹುಲ್ಲು, ಸೊಪ್ಪು, ಗಿಡಗಳು, ಹಣ್ಣು, ಕಾಯಿ ಪಲ್ಯದ ಮರಗಳು ಅದು ಇರಲೇಬೇಕು. ಅದಿಲ್ಲ ಅಂದರೆ ನಮಗೆ ಆಕ್ಸಿಜನ್ ಇರಲ್ಲ, ನಮಗೆ ಊಟನೂ ಇರಲ್ಲ. ಅದಕ್ಕೆ ಸ್ವಾಮಿ 49,000 ವರ್ಷ ತಗೊಂಡಿದ್ದು ನಾವು ಇರಬೇಕು ಅಂತ. ಸೊ ಇದಿಷ್ಟು ವರ್ಷ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ, ಇದನ್ನು ಅದಕ್ಕೆ ತಿನ್ನಿಸಿ, ಅದನ್ನ ಇದಕ್ಕೆ ತಿನ್ನಿಸಿ, ಇನ್ನೊಂದರಿಂದ ಅವನ್ನ ಓಡಿಸಿ, ಅವನಿಂದ ಇವನ್ನ ಸಾಯಿಸಿ, ಇದೆಲ್ಲ ಮಾಡಲೇಬೇಕು. ದೇವ್ರು ಬೇರೆ ಮಾರ್ಗನೇ ಇಲ್ಲ. ಬಟ್ ಅದಾಗುವಾಗ ನಮ್ಮ ಹಿಂಸೆ ತಡ್ಕೊಳಕ್ಕಾಗಲ್ಲ, ನಮಗೆ ಖಂಡಿತ ತಡ್ಕೊಳಕ್ಕಾಗಲ್ಲ. ಏನಾಗುತ್ತೆ, ನಾವು ಒಂದು ವ್ಯಕ್ತಿಗಳನ್ನ ಕಳ್ಕೊಂಡ್ಬಿಡುವಾಗ ಅಯ್ಯೋ ಹೋಗ್ಬಿಟ್ನಲ್ಲ ಅಂತ ಅನ್ಕೊಂಡು, ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ. ಈಗ ವೀರಪ್ಪನ್ ಅಂತವರು ಅಥವಾ ಬಿನ್ ಲಾಡನ್ ಅಂತವ್ರು ತೀರ್ಕೊಂಡಾಗ ಅವ್ರ ಹೆಂಡತಿ ಮಕ್ಕಳನ್ನ ಹೋಗಿ ಕೇಳಿದ್ರೆ, ಬಿಡ್ರಿ ಖುಷಿ ಪಡ್ರಿ ನೀವು, ಅವ್ನ ಸಮಾಜಕ್ಕೆ ದೊಡ್ಡ ದ್ರೋಹಿಯಾಗಿದ್ದ ಅಂತಂದರೆ ಅವ್ರೇನಂತಾರೆ, ಅವ್ರು ಎಂಥ ಒಳ್ಳೆ ಮನುಷ್ಯ ಗೊತ್ತಾ ಅಂತಾರೆ. ವೀರಪ್ಪನ್ ಎಷ್ಟು ಒಳ್ಳೆ ಗೊತ್ತಾ ಅಂತ ಹೇಳ್ಬಿಡ್ತಾರೆ ಅವ್ರ ಹೆಂಡ್ತಿನ ಬಿಟ್ಬಿಟ್ರೆ. ಈಗ ಅವ್ರ ಮಗಳಿಗೆ ರಾಜಕೀಯ ಪಟ್ಟ ಕಟ್ತಾ ಇದ್ದಾರೆ ತಮಿಳ್ನಾಡಲ್ಲಿ, ಪಕ್ಷಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅವರನ್ನು. ಹೌದು, MLA ಮಾಡ್ತಾ ಇದ್ದಾರೆ ಆಕೆನ.
ಏನು ಕಾರಣ ಅಂತಂದರೆ ಅವ್ರು ಏನು ಹೇಳ್ತಾರೆ, ಆತನ ಹೋರಾಟ ಏನಕ್ಕೆ ಮಾಡಿದ್ದು, ಪೊಲೀಸರ ದೌರ್ಜನ್ಯದ ಮೇಲೆ ಆತ ಹೋರಾಟ ಮಾಡ್ದ, ಪೊಲೀಸರ ಅಟ್ರಾಸಿಟೀಸ್ ಅವನ ಮೇಲೆ ಮಾಡಿಲ್ಲ ಅಂದರೆ ಅವನೇನು ಕಳ್ಳಾಗ್ತಿದ್ದ, ಅವನು ನಿಮ್ಮ ಥರ ಈ ಪುಕ್ಲಲ್ಲ, ಹೇಡಿಯಲ್ಲ, ಅವನು ಯಾರೇ ದೌರ್ಜನ್ಯ ಮಾಡಿದ್ರು ಅದನ್ನೇನು ಮಾಡೋಣ, ಅವನು ಪ್ರತಿರೋಧಿಸ್ತಿದ್ದ, ಅವನು ಅಪೋಸ್ ಮಾಡ್ತಿದ್ದ. ಅದಕ್ಕೆ ನೀವು ಅವನು ಕಳ್ಳ ಅಂತ ಬೋರ್ಡ್ ಹಾಕ್ಬಿಟ್ಟು ಕಾಡ್ಗಟ್ಟಿದ್ರಿ ನೀವು, ಅಷ್ಟು ಬಿಟ್ಬಿಟ್ರೆ ಅವನ ಉದ್ದೇಶ ಒಳ್ಳೇದಾಗಿತ್ತು. ತಮಿಳುನಾಡು ವಿಮೋಚನೆಗೆ ಹೋರಾಟ ಮಾಡಿದವನವನು ಅಂತ ಹೇಳ್ತಾರೆ ಅವನ್ನ. ಸ್ಟಡಿ ಮಾಡಿದ್ರೆ ಆತನು ಒಬ್ಬ ಒಳ್ಳೆ, ಅಷ್ಟೇನೆ ಅವನ ದೃಷ್ಟಿಕೋನದಲ್ಲಿ ಅವನು ಒಳ್ಳೆಯವನು. ಸಿಂಹದ ದೃಷ್ಟಿಯಲ್ಲಿ ಸಿಂಹ ಒಳ್ಳೆ ಕೆಲಸನೇ ಮಾಡ್ತಾ ಐತೆ. ಬಟ್ ಪಾಪ ಈ ಬಡಪಾಯಿ ಏನ್ರಿ ಡೀರ್ಗಳಿಗೆ, ಪಕ್ಷಿಗಳಿಗೆ, ಅವುಗಳಿಗೆ ಹಿಂಸೆ ಇದು. ಇವಾಗ ಅವುಗಳೆಲ್ಲ ಟೀಮ್ ಮಾಡಿ ಮೀಟಿಂಗ್ ಮಾಡಿಬಿಟ್ರೆ ನೋಡ್ದ ಎಷ್ಟು ಕೆಟ್ಟದದು ಅಂತ ಅಂದ್ಕೊಳ್ತದೆ. ಬಟ್ ಆದರೆ ಅದು ತಿಂದಿಲ್ಲ ಅಂತಂದರೆ ಇವು ವನನೆಲ್ಲ ತಿಂದುಬಿಡ್ತವೆ. ಜಿಂಕೆಗಳನ್ನ ಬಿಟ್ಟರೆ ಏನು ಮಾಡ್ತವೆ, ವನನೆಲ್ಲ ತಿಂದುಬಿಡ್ತವೆ. ಟೋಟಲಿ ಮನುಷ್ಯರು ಸತ್ತೋಗಿ, ಪ್ರಾಣಿಗಳು ಸತ್ತೋಗಿ, ಭೂಮಿಯೆಲ್ಲ ಬಿಕಾರಿಯಾಗಿ ಹೋಗ್ಬಿಡ್ತದೆ. ಹಾಗಾದರೆ ಭೂಮಿ ಎಲ್ಲ ಬಿಕಾರಿ ಆಗಬಾರ್ದು ಅಂತಂದರೆ ಇಂಥ ಹುಲ್ಲು ಗಿಡಗಳನ್ನೆಲ್ಲ ತಿಂದಾಕೋ ಪ್ರಾಣಿಗಳನ್ನು ಬ್ಯಾಲೆನ್ಸಾಗಿ ಇಡಬೇಕು. ತುಂಬ ಇಟ್ಬಿಡಬಾರ್ದು, ತುಂಬ ಕಮ್ಮಿನೂ ಆಗಬಾರ್ದು. ಎಸ್, ಅದನ್ನು ವೈಜ್ಞಾನಿಕವಾಗಿ ನಾವು ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಹಾಗಾದರೆ ಇದೆಲ್ಲವನ್ನು ಮಾಡೋದು ದೇವ್ರೆ. ನೋಡಿ, ಅಲ್ಲಿ ಹೆಂಗೆ ಹೇಳ್ತಾರೆ, ಮೃಗಗಳನ್ನೇನು ಮಾಡ್ರಿ, ಆಕಾಶದ ಪಕ್ಷಿಗಳನ್ನು ಕೇಳ್ರಿ, ಪಕ್ಷಿಗಳನ್ನ ಕೇಳ್ರಿ. ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸುವವು. ನೋಡಿ, ಭೂಮಿನ ಮಾತಾಡಿಸು, ಸಮುದ್ರದ ಮೀನುಗಳು ನಿನಗೆ ಹೇಳುವವು. ನೋಡಿ, ಈ ಎಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈಯೇ ಸಕಲ ಕಾರ್ಯಗಳನ್ನ ಮಾಡೋದು ಯೆಹೋವನ ಕೈಯೇ. ಯೆಹೋವನನ್ನು ಬಿಟ್ಟರೆ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ. ಆತನಿಗಿಂತ ಇನ್ನೂ ಏನೋ ಶಕ್ತಿನ ಮೀರಿಸ್ಬಿಟ್ಟು ನಾನು ಮಾಡ್ತೀನಿ ಅಂತ ಅನ್ನೋನು ಯಾವನಿದ್ದಾನೆ ಮುಂದಕ್ಕೆ. ಅವ್ರು ಹೇಳ್ತಾರೆ ಯೆಶಯ 14:26 ನನ್ನ ಕೈ ಚಾಚಿದ್ರೆ ಏನಾದರೂ ಮಾಡ್ತೀನಿ ಅಂತ ನೀವ್ಯಾರಾದರೂ ವಾಪಸ್ ತೆಗಿಯೋಕ್ಕಾಗುತ್ತೇನ್ರಪ್ಪ ಅಂತಾರೆ. ನಾನು ಕೈ ಚಾಚಿಬಿಡ್ತೀನಿ, ಯೆಶಯ 14:26 ನನ್ನ ಕೈ ವಾಪಸ್ ತೆಗಿತೀರಾ ನೀವು? ನಾನೇನೋ ಅಂದ್ಕೊಂಡ್ರೆ ಹೋಗ್ಲ ನಿಲ್ಸಕ್ಕಾಗುತ್ತೇನ್ರಿ ನಿಮ್ಮ ಕೈಯಿಂದ? ಇದೇ ಲೋಕದಲ್ಲೆಲ್ಲ ನೆರವೇರಬೇಕಾದ ನನ್ನ ಉದ್ದೇಶ, ಇದೇ ಜನಾಂಗಗಳ ಮೇಲೆಲ್ಲ ಚಾಚಿದ ನನ್ನ ಕೈ. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವ? ಅದನ್ನ ಯಾವನ್ ವ್ಯರ್ಥಪಡಿಸಕ್ಕಾಗ್ತದೆ? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು? ಹಿಂದಕ್ಕೆ ತಳ್ಳೋನು ಯಾವನ ಇದ್ರೆ ಬರ್ರಪ್ಪ ತಳ್ಳ್ರಿ ನೋಡೋಣ ಅಂತ ಹೇಳ್ತಾರೆ. ಸೊ ಯಾರು ಬಂದು ಮಾಡೋಕ್ಕಾಗ್ತದೆ? ಹಂಗಾರೆ ನಾವು ಇಲ್ಲ ದೇವರೇ, ನಾವು ಪ್ರಚಾರ ಮಾಡ್ತಿರೋದು ಸೈತಾನ್ ಬಂದ್ಬಿಡ್ತಾನೆ, ಸೈತಾನ್ ಹಂಗೆ ಮಾಡ್ಬಿಟ್ಟ, ಸೈತಾನ್ ಹಿಂಗೆ ಮಾಡ್ಬಿಟ್ಟ. ನೋಡಿ, ನಮ್ಮ ಕ್ರೈಸ್ತರು ಸೈತಾನ್ನ ತಿಳ್ಕೊಂಡಷ್ಟು ಯಾರೂ ತಿಳ್ಕೊಳ್ಳಲ್ಲ, ಇನ್ಕ್ಲೂಡಿಂಗ್ ನಾವುಗಳು ಕೂಡ. ನಾವು ಏನು ಕಡಿಮೆ ಇಲ್ಲ, ಏನೇನ ಪ್ರಾಬ್ಲಮ್ ಆದರೆ ಅಯ್ಯೋ ಸೈತಾನ್ ಇದ್ದಾನಲ್ಲ ಅವ್ನು ಮಾಡಿಬಿಟ್ಟ ಅಂತ. ಅವ್ನಿಗೆ ಹೆಂಗಾಗಿರ್ತದೆ ಅಂತಂದರೆ ವಾಸಿ ಆಗದೆ ಇರೋಷ್ಟು ತಲೆನೋವು ಬಂದಿರ್ತದೆ ಅವನಿಗೆ. ಯಾಕೆ ಹೇಳಿ? ನಾನು ಮಾಡದೇ ಇರೋದನ್ನ ಸೇರಿಸಿ ನನ್ನ ಅಕೌಂಟಲ್ಲಿ ಹಾಕ್ತೀರಲ್ರ ಇವರು. ನಿಮ್ಮ ಅಕೌಂಟ್ ಎಲ್ಲ ತಗೊಂಬಂದು ಏನು ಮಾಡ್ತಾ ಇದ್ದೀರಾ? ನನ್ನ ಅಕೌಂಟಲ್ಲಿ ಹಾಕ್ತಾ ಇದ್ದೀರಲ್ಲ ನೀವು. ನಿಮ್ಗೆ ಎಂತ ಬುದ್ಧಿ ಅಲ್ವರಾ? ಸೊ ಹಂಗಾಗಿ ಅವನಿಗಿಂತ ಬೇಕಾದರೆ ತುಂಬ ಬುದ್ಧಿಶಾಲಿಯಾಗಿ ಅವನ್ನ ಯಾಮಾರಿಸೋ ಮಟ್ಟಿಗೆ ಇವ್ರು ಇದ್ದುಬಿಟ್ಟು ಇವ್ರು ಮಾಡೋದೆಲ್ಲ ತೊಗೊಂಡಾಗ ಲಾಸ್ಟ್ಗೆ ಏನು ಮಾಡ್ತಾರೆ? ಅವ್ರ ಮೇಲೆ ಹಾಕ್ಬಿಡ್ತಾರೆ. ಆದರೆ ಯೆಹೋವ ದೇವರು ಮುಂದೆ ಬಂದು ಓಪನಾಗಿ ಹೇಳ್ತಾರೆ, ನೋಡ ಅವನು ಕೂಡ ಏನೂ ಮಾಡೋಕ್ಕಾಗಲ್ಲ. ಅವನನ್ನು ನೀನು ಇಲ್ಲಿ ತನಕ ಬರ್ಬೋದೋ ಸರಿ, 1000 years ನೀನು ಮಾಡಬಾರ್ದು ಕಣೋ ಅಂದರೆ ಅವನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಂಗಿಲ್ಲ. ನೋಡ್ದ, ಅವನ ಮುಟ್ಟದ ಅಂತ ಯಾವ ರೀತಿ ಮಾಡ್ತಾರೆ. ಸೊ ಅಲ್ಲೂ ಕೂಡ ಸೈತಾನನು ಬಂದು ನಾನು ಯೋಬನನ್ನು ಟೆಸ್ಟ್ ಮಾಡ್ತೀನಿ ಅಂದ್ರ, ದೇವರೇ ಸೈತಾನನ್ನು ಕರೆದುಬಿಟ್ಟು ಹೋಗಿ ಟೆಸ್ಟ್ ಮಾಡು ಅಂದ್ರ. ಫಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ಯಾರೋ? ಮಾಡ್ಕೊಂಬಂದೆ. ಯಾರು ಹೇಳೋದು? ದೇವರೇ ಸ್ಟಾರ್ಟ್ ಮಾಡೋ ಟಾಪಿಕ್. ಹಂಗಾದ್ರೆ ಭಕ್ತರಿಂದ ಏನ್ರಿ ಪರೀಕ್ಷೆ ಮಾಡೋದಕ್ಕಾಗ್ಲಿ, ಈ ಒಂದು ಟೆಸ್ಟ್ ಮಾಡೋದಕ್ಕಾಗಲಿ, ಶೋಧನೆ ಮಾಡೋದಕ್ಕಾಗಲಿ ಯಾರು ಸ್ಟಾರ್ಟ್ ಮಾಡ್ತಾರೆ? ದೇವರೇ ಸ್ಟಾರ್ಟ್ ಮಾಡೋದು. ಸೇಟನ್ ಪಾಪ ಅವ್ನು ಪಾಡ್ಕೊಂಡು ತೆಪ್ಪಗಿದ್ದಾನೆ ಅವನು. ಆಮೇಲೆ ಈ ಪಾಠ ಕೇಳಿಸ್ಕೊಂಡ್ಬಿಟ್ಟು ಎಲ್ಲರೂ ಏನು ದೇವರು ರವಿ ಬ್ರದರ್ ಈ ನಡುವೆ ದೇವರು ಸಪೋರ್ಟ್ ಮಾಡ್ತಿಲ್ಲ, ಸೇಟನ್ ಕಡೆ ಮಾಡ್ತಾರೆ ಅಂದ್ಕೊಂಬಿಟ್ಟಿರಿ. ವಚನಗಳಲ್ಲಿ ಇರೋದಂಗೆ ಸೇಟನ್ ಅಲ್ಲಿ ಬಂದು ಅಲ್ಲೋರ, ಸೇಟನ್ ಬಂದು ಯೋಬನ ಹೆಸರು ಕೂಡ ಎತ್ತಲಿಲ್ಲ. ನಾನು ಯಾರನ್ನ ಟೆಸ್ಟ್ ಮಾಡಬೇಕು, ನನಗೆ ಕೆಲಸ ಇಲ್ಲ, ಏನನ್ನ ಕೆಲಸ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳಿದ್ ನಾವು. ಏನಿಲ್ಲ, ಏನಪ್ಪ ಎಲ್ಲೋಗಿದ್ದೋ ಅಂತಂದು ಎಲ್ಲ ಕಡೆ ರೌಂಡ್ ಹಾಕೊಂಡು ಬಂದೆ ಸ್ವಾಮಿ, ಅಷ್ಟೇ ಹೇಳ್ದ ಅವನು. ನನಗೊಬ್ಬ ಭಕ್ತ ಇದ್ದೇನೆ ಗೊತ್ತಾ ನಿನಗೆ, ಅವನೇನು ಸುಳ್ಳು ಮಾಡಲ್ಲ, ಅವನೇನು ತಪ್ಪು ಮಾಡಲ್ಲ, ಅವನು ನೀತಿವಂತನು, ಯಥಾರ್ಥ ವಚನ ಆಡೋನು ಗೊತ್ತಾ. ನೀನು ಕಾಪಾಡಿದ್ಯಾ ಸ್ವಾಮಿ, ಇರದೇ ಇರೋಕ್ಕಾಗ್ತದ? ನೀನು ಶಾಂತಿ ಕೊಟ್ಟರೆ ಶಾಂತಿಯಾಗಿರ್ತಾರೆ, ನೀನು ಅಶಾಂತಿ ಕೊಟ್ಟರೆ ಅವನೇನಾಗ್ತಾನೆ? ಸರಿ ಮಾಡೋಗು, ನೀನೇ ಮಾಡೋದನ್ನ ಕೆಲಸನ ಅಂತಾರೆ. ಆಯ್ತು ಬಿಡಿ, ನಾನೇ ಮಾಡ್ತೀನಿ. ನೀನು ಕೊಟ್ಟರೆ ಕೆಲಸ ಏನು ಮಾಡ್ತೀನಿ? ನಾನು ಮಾಡ್ತೀನಿ. ಹಂಗಾರೆ ಕೆಲಸ ಕೊಟ್ಟವ್ರು ಯಾರು? ಅದನ್ನ ಅವರೇ ಹೇಳ್ತಾ ಇದ್ದಾರೆ, ನಾವೇ ಒಪ್ಕೊಳ್ತಾ ಇಲ್ಲ. ಇಲ್ಲ ದೇವರೇ ನೀನಲ್ಲ, ನೀನು ಸುಮ್ಮನೆ ಇರೋ, ನೀನು ತುಂಬ ಒಳ್ಳೆಯವನು ಅವನು ಅಂತ ಹೇಳ್ತೀವಿ ನಾವು. ದೇವರು ನಾನೇ ಮಾಡ್ತೀನಿ ಅಂತ ಒಪ್ಕೊಂಡು ಹೇಳಿದ್ರು ನಾವೇನು ಮಾಡ್ತೀವಿ ದೇವ್ರಿಗೆ? ಇಲ್ಲ ದೇವ್ರೆ ನೀನು ಸುಮ್ಮನೆ ಇರೋ, ನೀನೆಲ್ಲ ಮಾಡೋದು, ನೀನು ಭಾಳ ಪರಿಶುದ್ಧನು, ನೀನು ನೀತಿವಂತನು, ನೀನು ಇಂಥವೆಲ್ಲ ಮಾಡಿಬಿಟ್ರೆ ನೀನು ಕೆಟ್ಟವನು.
ಅಲ್ಲ ಕೆಟ್ಟದಾಗೋದಕ್ಕೆಲ್ಲ ಸೈತಾನ್ ಕಾರಣ ಅಂತ ನಾವು ಹೇಳ್ತೀವಿ. ಆದರೆ ಕೆಟ್ಟದ್ದನ್ನೆಲ್ಲ ಒಂದಕ್ಕೆ ನಾನೇ ಮಾಡಿದ್ದೀನಿ ಅಂತ ಜ್ಞಾನೋಕ್ತಿ 16:4 ಅವರೇ ಹೇಳ್ತಾರೆ. ಕೆಟ್ಟದ್ದು ನಾನು ಏನಕ್ಕೆ ಮಾಡಿದ್ದೀನಿ ಗೊತ್ತಾ ಅಂತಲೂ ಹೇಳ್ತಾರೆ. 16:4 ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನುಂಟು ಮಾಡಿದ್ದಾನೆ. ಅಹಂಕಾರಿಗಳೆಲ್ಲ ಯೆಹೋವನಿಗೆ ಅಸಹ್ಯ, ಅವರಿಗೆ ದಂಡನೆ ಖಂಡಿತ. ನೋಡಿ ಏನು ಹೇಳ್ತಾರೆ, ಕೇಡಿನ ದಿನಕ್ಕಾಗಿ ಏನು ಮಾಡಿದ್ದೀನಿ, ಕೆಡುಕರನ್ನ ನಾನೇ ಉಂಟು ಮಾಡಿರೋದು. ಕೇಡಿನ ದಿನ ಅಂದರೆ ಕೆಟ್ಟದ್ದು ಅನ್ನೋದನ್ನ ತೋರಿಸುವಂಥ ದಿನ. ಪಾಪ ಅಂದರೆ ಏನು, ಅಹಂಕಾರ ಅಂದರೆ ಏನು, ಜಂಬ ಅಂದರೆ ಏನು, ನಂದೇ ನಾನೇ ನನ್ನಿಂದನೇ ನಂತ ಗ್ರೀಡ್ ಅಂದರೆ ಏನು, ದುರಾಸೆ ಅಂದರೆ ಏನು, ದುರಿಚ್ಛೆ ಅಂದರೆ ಏನು, ಇದನ್ನೆಲ್ಲ ಒಂದು ಪಾಠವಾಗಿ ತೋರಿಸೋದಕ್ಕೆ ನನಗೊಂದು ಟೈಮ್ ಇದೆ. ಆ ಟೈಮ್ಗೋಸ್ಕರ ಅವನನ್ನು ಕೆಟ್ಟವನನ್ನಾಗಿ ಉಂಟು ಮಾಡೋದೇ ನಾನು. ಆ ಟೈಮು, ಆ ಜನ, ಸಭೆ, ಅವ್ರು ನನ್ನ ಮಕ್ಕಳಾಗಿ ಪರಲೋಕಕ್ಕೆ ಕರೆಯೋದಕ್ಕೋಸ್ಕರ ಈ ರೀತಿ ಇಷ್ಟು ಪಾಠಗಳನ್ನು ಮಾಡಲೇಬೇಕು. ಹಾಗಾದರೆ ಈಗ ಅವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಬರುತ್ತೆ, ಆದರೆ ಹಿಂಗೆ ಹೇಳಿದ ತಕ್ಷಣ ಸುಮ್ಮನೆ ಆಗೋಕ್ಕಾಗಲ್ಲ. ಆ ಸನ್ನಿವೇಶದಲ್ಲಿ ಕೋಪ ಬರ್ತದೆ, ಆದರೆ ಇದನ್ನು ಸಮಾಧಾನಕ್ಕೆ ತಂದ್ಕೊಳ್ಬೇಕು, ಧ್ಯಾನ ಮಾಡಬೇಕು. ಅದು ಒಳ್ಳೇದಕ್ಕೋಸ್ಕರ ನಡೀತಾ ಇದೆ. ಪರಹ ಎಷ್ಟು ಕೊಬ್ಬಿದ್ರೂ ದೇವರ ಯೋಜನೆಗೆ ಕೊಬ್ಬುತ್ತಾ ಇದ್ದಾನೆ. ಈ ಲೋಕದ ಧರ್ಮಗಳು ಎಷ್ಟು ದ್ವೇಷಿಸಿದ್ರು ನಮ್ಮನ್ನು, ಕೊನೆಯಲ್ಲಿ ದೇವರ ಮಹಿಮೆಗೋಸ್ಕರ ಅದೇನಾಗ್ಬಿಡ್ತದೆ, ಕನ್ವರ್ಟ್ ಆಗ್ತದೆ. ಅದೇ ಥರ ನಮ್ಮ ಮೇಲೆ ಅವರೆಷ್ಟು ವಿಷ ಕಾರಿದ್ರೂ ಅದು ಕೂಡ ತನ್ನನ್ನು ಪ್ರೀತಿಸೋರಿಗೋಸ್ಕರ ಎಲ್ಲ ಕಾರ್ಯಗಳು ಅನುಕೂಲನೇ ಆಗ್ತದೆ. ಸೊ ಈ ನಂಬಿಕೆ ನಮ್ಮಲ್ಲಿ ಬರ್ಸೋದಕ್ಕೆ ಇಷ್ಟು ದೊಡ್ಡ ಸೀನ್ ಮಾಡಿದ್ದಾರೆ ನೋಡಿ. ಈ ಸೀನ್ ಮಾಡಿಲ್ಲ ಅಂದರೆ ಇವತ್ತು ನಮ್ದು ಇಷ್ಟು ಪಾಠನೇ ಇಲ್ಲ. ಇಷ್ಟೊತ್ತು ನಮ್ಗೆ ಒಂದು ಪಾಠ ಬೇಕಂದರೆ ಈ ಸೀನನ್ನು ಅಲ್ಲಿ ಮಾಡಬೇಕಿದ್ದು. ಆ 20 ಲಕ್ಷ ಜನಗಳನ್ನು ಕರ್ಕೊಂಡೋಗಿ ಈ ಒಂದು ಸೈನ್ಯನೆಲ್ಲ ತೊಗೊಂಡೋಗಿ ಆ ಕೆಂಪು ಸಮುದ್ರದಲ್ಲಿ ಒಂದು ಬ್ಯೂಟಿಫುಲ್ ಮೂವಿ ತೆಗಿಬೇಕು. ದೇವರು ತೆಗೆದ್ಬಿಟ್ಟು ಇಷ್ಟು ವರ್ಷ ಕಾಪಾಡಬೇಕು ಅದನ್ನು, ಕಾಪಿ ರೈಟ್ ಇಟ್ಕೊಂಡು. 10 ಕಮಾಂಡ್ಮೆಂಟ್ಸ್ ಅಲ್ವರಾ? ಹೌದು. ಸೊ ಹಾಗಾದರೆ ಇಲ್ಲಿ ದೇವ್ರು ಏನು ಮಾಡಿದ್ದಾರೆ, ಅದನ್ನೆಲ್ಲ ಡೈರೆಕ್ಟ್ ಮಾಡಿ ಸ್ಟೋರಿ ಬರ್ಸ್ಬಿಟ್ಟು ನೀಟಾಗಿ ಅದನ್ನು ಪ್ರಾಕ್ಟಿಕಲಾಗಿ ಮಾಡಿಬಿಟ್ರು. ಇವರು ನಟನೆ ಮಾಡ್ತಾರೆ ಈ ಲೋಕದಲ್ಲಿ, ಬಟ್ ದೇವ್ರು ಏನು ಮಾಡಿದ್ರು, ನಿಜ ಜೀವನದಲ್ಲಿ ಪಾತ್ರಗಳನ್ನು ಕೊಟ್ಟರು. ಎಲ್ಲ ಮಾಡಿದಾದ್ಮೇಲೆ ಬೈಬಲಲ್ಲಿ ಅದನ್ನು ಬರ್ಸಿಟ್ರು. ಈಗ ಹೇಳ್ತಾರೆ ನೋಡಿ, ವಾಪಸ್ ಬನ್ನಿ ನೀವು ವಿಮೋಚನಾ ಕಾಂಡಕ್ಕೆ 15ನೇ ಅಧ್ಯಾಯದಲ್ಲಿ ಎಲ್ಲೋದ್ತೀರ ಅಂದರೆ 4 ಓದಿದ್ದಾಯ್ತು ನೀವು, ಎಲ್ಲರನ್ನ ಮುಳುಗಿಸ್ಬಿಟ್ರು ಅಂತ. 6ನೇ ವಚನ 1 ಓದ್ರಿ. ಯೆಹೋವನೇ ನಿನ್ನ ಭುಜಬಲವು ಎಷ್ಟೋ ಘನವಾದದ್ದು. ಯೆಹೋವನೇ ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿ ಪುಡಿ ಮಾಡುತ್ತದೆ. ಅಲ್ಲಿಂದ ಬಿಟ್ಬಿಡೋಣ, ಇಲ್ಲಿಗೆ ಬರ್ತೀರ ಅಂದರೆ 10ನೇ ವಚನಕ್ಕೆ ಬನ್ರಿ. ಆದರೆ ನೀನು ಉಸಿರು ಗಾಳಿಯಿಂದ ಊದಲು ಸಮುದ್ರವು ಅವರನ್ನು ಮುಚ್ಚಿತು. ನೋಡಿ, ಉಸಿರನ್ನು ಏನು ಮಾಡಿದ್ರಂತೆ, ನಮ್ಮ ಆದಾಮನಿಗೆ ಏನು ಮಾಡಿದ್ರು, ಊದಿದ್ರು. ಆದಾಮನಿಗೂ ಊದಿರೋ ಉಸಿರೇ, ಸಮುದ್ರ ಮೇಲೇನೂ ಊದಿರೋ ಉಸಿರೇ. ಇದನ್ನೇ ಇಟ್ಕೊಂಡ್ರೆ ನಿಮಗೆ ಆತ್ಮ ಅನ್ನೋ ಪಾಠನೇ ಹೊಟ್ಟಾಯ್ತು. ಆತ್ಮ ಅನ್ನೋ ಪಾಠ ಎಷ್ಟು ಸಿಂಪಲಾಗಿ ಅರ್ಥ ಆಗ್ಬಿಡ್ತದೆ ಅಂದರೆ, ಇಲ್ಲಿ ಸಮುದ್ರದ ಮೇಲೆ ಊದಿದಾರಲ್ಲ, ಅದೇನು ಆತ್ಮಗಳಾಗ್ಬಿಟ್ಟು ಹಂಗೆ ಕುಣಿತಾ ಆಯ್ತಾ ಸಮುದ್ರದ ಮೇಲೆ? ಇಲ್ಲ. ಆಯಿತು. ಸೊ ಅದು ಊದೋದು ಅಷ್ಟೇ. ಹಂಗಾದ್ರೆ ಇಲ್ಲೂ ಸಮುದ್ರದ ಮೇಲೆ ಊದಿರೋದೆ, ಆದಾಮನೊಳಗಡೆನೂ ಗಾಳಿ ಊದಿರೋದನ್ನೇ. ಆವಾಗ ಈ ಗಾಳಿಯಿಂದನೇ ನಾವು ಜೀವಿಸ್ತಾ ಇದ್ದೀವಿ. ಅದೇ ಗಾಳಿನ ಜಾಸ್ತಿ ಊದುವಾಗ ಏನಾಯಿತು, ಒಂದು ಸಮುದ್ರನೇ ಕಲ್ಲಾಗಿ ನಿಂತ್ಕೊಂಡ್ಬಿಡ್ತು. ಏನಕ್ಕೆ ಊದಿದ್ರು ಅಂತ ನೆಕ್ಸ್ಟ್ ಹೇಳ್ತಾರೆ. ಅವರು ಮಹಾಸಾಗರದೊಳಗೆ ಸೀಸದ ಗುಂಡಿನಂತೆ ಮುಳುಗಿ ಹೋದರು. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ನೋಡಿ, ಇದು ಮುಖ್ಯ. ಇದಕ್ಕೋಸ್ಕರನೇ ಇದೆಲ್ಲ ಮಾಡಿಸಿದ್ದು ದೇವರು. ಯೆಹೋವನೇ ನಿನ್ನ ಸಮಾನನು ಯಾವನಿದ್ದಾನೆ ದೇವ್ರೆ, ನಿನ್ನ ಸಮಾನ ಯಾವನಿರಕ್ಕೆ ಸಾಧ್ಯ ಏನ್ರಲ್ಲಿ ಅಂತ ಏನು ಮಾಡಿ, ಇದೇ ವಚನ ಇನ್ನೊಂದು ಕಡೆ ಹೋದ್ರಿ ನೀವು, 2 ಸಮುವೇಲ 7:22. 2 ಸಮುವೇಲ 7:22. ದೇವರೇ, ಯೆಹೋವನೇ ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರು ಇಲ್ಲ. ನಾವು ಕೇಳಿದುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ನೋಡಿ ಏನು ಹೇಳ್ತಾರೆ, ಯಾವಾಗ ಇದು ಬರ್ತದೆ ಅಂದ್ರೆ ದೇವ್ರೇ ನಾವೇನು ಮಾಡಬೇಕು, ಆಲೋಚಿಸಿ ನೋಡಿದ್ರೆ ಮಾತ್ರನೇ ಅಂದರು. ಸೊ ಲೋಕದಲ್ಲಿರೋ ಧರ್ಮಗಳೆಲ್ಲ ಹೆಂಗಿದ್ದಾರೆ ಅಂದರೆ, ಅವರಪ್ಪ ಒಂದು ಏನೋ ಒಂದು ಕೊಟ್ಟಿರ್ತಾನೆ, ದೇವ್ರ ಕಡೋ ನಮ್ಮ ಕುಲದೇವರು ನಮ್ಮ ಮತದ ದೇವ್ರು ಏನೋ ಒಂದು ಕೊಟ್ಟಿರ್ತಾನೆ, ಅದನ್ನ ಇಟ್ಕೊಂಡ್ಬಿಟ್ಟೆ ನಮ್ಮ ದೇವ್ರು ಏನು ಗೊತ್ತೇನೋ ಅಂತ ಹಂಗೆ ಹೇಳಿದ್ರಲ್ಲ ಇದ್ದಾನೆ ಮನುಷ್ಯ. ಯೋಚನೆನೇ ಮಾಡ್ತಾಯಿಲ್ಲ, ಒಂದು ಬುದ್ಧಿಶಾಲಿಯಾಗಿ ಏನು ಮಾಡ್ತಾಯಿಲ್ಲ,
ಯೋಚನೆ ಮಾಡ್ತಲ್ಲ, ತಡೆಯಪ್ಪ, ಈಗ ಇದು ದೇವರಾಗಿದ್ರೆ ಅದು ದೇವರಾಗಿದ್ರೆ ಇದು ಎರಡನ್ನೂ ಇಟ್ಟರೆ ಇವರಿಬ್ಬರು ದೇವ್ರು ಯಾರು? ಒಂದು ಕಾಲದಲ್ಲಿ ಬಸವಣ್ಣ ಅನ್ನುವಂಥ ಒಬ್ಬಾತ ಹೇಳ್ತಾನೆ, ಇಬ್ಬರು ದೇವರುಗಳಿರೋದೇ ನಿಜ ಆಗ್ಬಿಟ್ರೆ ಈ ಇಬ್ಬರು ದೇವರುಗಳಿಗೂ ರಾಜ್ಯಗಳು ಬೇರೆ ಬೇರೆ ಇರಬೇಕಾಗ್ತದಲ್ಲ. ಹೌದು. ಆಮೇಲೆ ಈ ಇಬ್ಬರು ದೇವರುಗಳು ಒಬ್ರೊಬ್ರು ಜಗಳ ಮಾಡ್ಕೊಬೇಕಾಗ್ತದಲ್ಲ. ಆಮೇಲೆ ಈ ದೇವ್ರ ರಾಜ್ಯಕ್ಕೂ ಈ ದೇವ್ರ ರಾಜ್ಯಕ್ಕೂ ಯಾವಾಗಲೂ ತಾರತಮ್ಯ ಬರ್ತಾ ಇರಬೇಕಲ್ಲ. ಜನಗಳಲ್ಲಿ ಎಲ್ಲಿ ಸಮಾಧಾನ ಇರಕ್ಕೆ ಸಾಧ್ಯ ಆಗ್ತದಾ? ಅಥವಾ ಸೃಷ್ಟಿಗಳು ಕೂಡ ಈ ದೇವ್ರಿಗೊಂದು ಸೂರ್ಯ ಈ ದೇವ್ರಿಗೊಂದು ಸೂರ್ಯ ಬೇಕಾಗ್ತದೆ, ಈ ದೇವ್ರಿಗೊಂದು ಪರಲೋಕ ಈ ದೇವ್ರಿಗೊಂದು ಪರಲೋಕ ಬೇಕಾಗ್ತದೆ. ಹಂಗಾದ್ರೆ ದೇವರುಗಳಲ್ಲಿ ಪ್ರಾಬ್ಲಮ್ಗಳು ಬಂದು ಈ ಸೃಷ್ಟಿಯೆಲ್ಲ ತಾರತಮ್ಯ ಆಗೋಗಿ ವ್ಯತ್ಯಾಸ ಆಗೋಗಿ ಏನೋ ಹಾಗೆ ಹಾಳಾಗ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ. ದೇವ್ರು ಇಬ್ಬರಲ್ಲ, ಒಬ್ಬನೇ ದೇವರು ಕಂಡ್ರಪ್ಪ, ಆತನ ಕಣ್ಣಿಗೆ ಕಾಣಿಸದೇ ಇರೋ ದೇವರು ಅಂತ ಹೇಳ್ತಾನೆ. ಯಾರು? ಬಸವಣ್ಣನವರು. ಒಬ್ಬನೇ ದೇವ್ರು ಇರ್ಲಿಕ್ಕೆ ಸಾಧ್ಯ, ಇಬ್ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಗುಂಡಪ್ಪನ್ ಅಂತ ಒಬ್ಬ ಕವಿ ಇದ್ದಾರೆ, DVG ಅಂತ ಹೇಳ್ತೀವಿ ನಾವು. DVG ಅನ್ನೋರು ಹೇಳ್ತಾರೆ, ಅವರು ಕೂಡ ಇದೇ ರೀತಿಯಲ್ಲಿ ಹೇಳ್ತಾರೆ, ದೇವರನ್ನಂಥವನು ನಮ್ಗೆ ಕಾಣದೇ ಇರೋಂಥ ಸೃಷ್ಟಿಗಳಿಂದ ಆಚೆ ಇರುವಂಥ ದೇವರು ಆತನು ಒಬ್ಬನೇ ಇರ್ತಾನೆ. ಆತನು ತನ್ನಿಷ್ಟದಂತೆ ಎಲ್ಲವುಗಳಲ್ಲೂ ಒಳ್ಳೆಯದನ್ನು ಮಾಡಿಸ್ತಾನೆ, ಕೆಟ್ಟದನ್ನು ಮಾಡಿಸ್ತಾನೆ. ಇದೆರಡು ಕೂಡ ಆತ ಒಂದು ಸೂತ್ರಧಾರಿಯಾಗಿ ಮಾಡ್ತಾನೆ. ಕೊನೆಗೆ ಎಲ್ಲವುಗಳನ್ನು ರಕ್ಷಿಸ್ತಾನೆ. ಎಲ್ಲರೂ ಆತನ ಪಾದಕ್ಕೆ ಎರಗ್ತಾರೆ. ಆ ಕೊನೆಯ ದಿನವನ್ನು ನೋಡೋದಕ್ಕೆ ನನಗೂ ಒಂದು ಭಾಗ್ಯ ಸಿಗಲಿ ಅಂತ ಕವನ ಬರೀತಾರೆ. ಯಾರೋ? ಗುಂಡಪ್ಪನವರು, DVG ಅವರು. ಎಲ್ಲ ಸಾವಿರಾರು ವರ್ಷ ಹಿಂದ್ಗಡೆ ಮಾಡಿರೋ ಇಲ್ಲ ಬಿಡು, ಜಸ್ಟ್ 50-60 ವರ್ಷಗಳಿಂದ ಇವರು DVG ಅವರು ಇದ್ದೀರಿ. 54-56 ಆತ ಬರೆದಿರೋ ಪುಸ್ತಕಗಳನ್ನು ಲೆಕ್ಕ ಹಾಕೊಳ್ಳಿ. ಆತ ಬರೆದಿರೋ ಪುಸ್ತಕವನ್ನು ಏನಂತ ಕರೀತಾರೆ ಅಂದರೆ ದಕ್ಷಿಣ ಭಾರತದ ಭಗವದ್ಗೀತೆ ಅಂತ ಹೇಳ್ತಾರೆ. ಏನಂತ? ದಕ್ಷಿಣ ಭಾರತದ ಭಗವದ್ಗೀತೆ. ಓದಿ ನೋಡಿದವನಿಗೆ ಅರ್ಥ ಆಗ್ತದೆ ಇದೇ ನಿಜವಾದ ಭಗವದ್ಗೀತೆ ಆಗಬೇಕು ಅಂತ. ಕಾರಣ ಆತ ಎಲ್ಲೂ ವಿಗ್ರಹಾರಾಧನೆಗಳನ್ನು ಒಪ್ಕೊಳ್ಳೋನಲ್ಲ, ವಿಗ್ರಹಗಳನ್ನು ಸಂಪೂರ್ಣ ಖಂಡಿಸ್ತಾನೆ. ಬುದ್ಧಿಹೀನತೆ ಅದು ಅಂತ ಹೇಳ್ತಾರೆ. ಆಮೇಲೆ ನಾನಾ ದೇವರುಗಳನ್ನು ಆತ ಎಲ್ಲೂ ಒಪ್ಕೊಳ್ಳಲ್ಲ. ಆತನ 2 ಅತಿ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾನೆ. ಮರುಳ ಮುನಿಯನ ಕಗ್ಗ ಅಂತ ಇರ್ತದೆ, ಮಂಕುತಿಮ್ಮನ ಕಗ್ಗ ಅಂತ ಇರ್ತದೆ. 2 ಪುಸ್ತಕಗಳು ಭಾಳ ದೊಡ್ಡ ಪುಸ್ತಕಗಳು. ಅವುಗಳಲ್ಲಿ ಓದ್ತಾ ಹೋದರೆ ಆತ ಇದೇ ವಿಚಾರ ಸರಣಿಯನ್ನು ತಂದು ಒಬ್ಬನೇ ದೇವರು ಅನ್ನೋದನ್ನು ಹೆಂಗೆ ನಿರೂಪಿಸೋದು ಅನ್ನೋದನ್ನು ಲಕ್ಷ ರೀತಿಗಳಲ್ಲಿ ಹೇಳ್ಕೊಡ್ತಾನೆ. ಒಬ್ಬನೇ ದೇವರಿರಕ್ಕೆ ಸಾಧ್ಯ ಈ ಸೃಷ್ಟಿಗಳಲ್ಲಿ. ಒಂದು ಹುಲ್ಲಿನಲ್ಲಿ ಪಾಠ ಹೇಳ್ತಾನೆ, ಒಂದು ಕಲ್ಲಿನಲ್ಲಿ ಪಾಠ ಹೇಳ್ತಾನೆ, ನೀರಲ್ಲಿ ಪಾಠ ಹೇಳ್ತಾನೆ, ಆಕಾಶದಲ್ಲಿ ಪಾಠ ಹೇಳ್ತಾನೆ, ನಕ್ಷತ್ರಗಳಲ್ಲಿ ಪಾಠ ಹೇಳ್ತಾನೆ. ಆತ ಅದೆಲ್ಲ ತೋರಿಸ್ಬಿಟ್ಟು ಹೇಳ್ತಾನೆ, ಅದು ಹೆಂಗೆ ಇಬ್ಬರು ದೇವರಿರೋಕ್ಕಾಗ್ತದೆ ಇಲ್ಲಿ ಹೇಳ್ರಿ ನೋಡೋಣ ಅಂತಾನೆ. ಸೊ ಆತನ ದೃಷ್ಟಿಯಲ್ಲಿ ಈ ಇಡೀ ಪ್ರಪಂಚವನ್ನು ಆಡಳಿತ ನಡೆಸ್ತಾ ಇರುವ ಒಬ್ಬ ದೇವರಿದ್ದಾನೆ. ಆತನ ಬೊಂಬೆಯಾಟದ ಬೊಂಬೆಗಳು ನಾವೆಲ್ಲ ಅಂತೇಳಿ ಆ ದೇವ್ರಿಗೆ ಆತನೇ ಒಂದು ಹೆಸರಿಟ್ಕೊಳ್ತಾನೆ ಗುಂಡಪ್ಪನವರು. ಏನಂತ ಗೊತ್ತಾ? ಪರಬೊಮ್ಮ ಅಂತಾರೆ. ಆತನ ದೃಷ್ಟಿಯಲ್ಲಿ ನನಗಿಷ್ಟ, ಅದನ್ನು ನಾನು ಹಿಂಗೆ ಕರ್ಕೊಳ್ತೀನಿ. ಪರಬೊಮ್ಮ ಅಂದರೆ ಪರಲೋಕದಲ್ಲಿರುವವನು, ಆತನ ಬೊಂಬೆಗಳು ನಾವು. ಈ ಬೊಂಬೆಗಳನ್ನು ಆಡಳಿತ ಮಾಡುವ ಪರಲೋಕದಲ್ಲಿರುವ ಆತನು ಅನ್ನೋದನ್ನ ಪರ ಬೊಮ್ಮ ಅಂತ ಕರೀತಾನೆ ಆತ. ಈತನ ನನ್ನ ದೇವರು, ಈತನೇ ಎಲ್ಲ ಸೃಷ್ಟಿಗಳ ದೇವರು ಅಂತ ಹೇಳ್ತಾನೆ. ಆ ಸರ್ವಜ್ಞಾನ ಅಂತ ಒಬ್ಬ ಕವಿ ಇದ್ದ 1000 ವರ್ಷಗಳ ಹಿಂದೆ. ಆತನು ಇದಕ್ಕಿಂತ ಇನ್ನೂ ಒಳ್ಳೆ ವಚನ 3 ಲೈನು ತ್ರಿಪದಿಗಳು ಅಂತಿರೋ. ಹಾಗಾದರೆ ಇವರುಗಳೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಈ ತಿಳುವಳಿಕೆ, ಈ ಜ್ಞಾನ. ಇದನ್ನೆಲ್ಲ ಓದಿದ್ರು ಅವರು. 3500 ವರ್ಷಗಳಿಂದ ನಮಗೆ ಬರೆಸಿಟ್ಟಿರೋದನ್ನು ಪ್ರಪಂಚದಲ್ಲಿ ಎಲ್ಲ ಜಾತಿ ಜನ ಕುಲ ಭಾಷೆಗಳವರು ಓದಿದ್ರು. ಓದಿ ಯೆಹೋವನೇ ದೇವರು ಅಂತ ತಿಳ್ಕೊಳ್ಳೋಕೆ ನೋಡಿ ಆ ವಚನ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂದರೆ, ಯೆಹೋವನೇ ದೇವರುಗಳಲ್ಲಿ ನಿನ್ನ ನೀನೇ ದೊಡ್ಡವನು, ನಿನ್ನ ಸಮಾನನು ಯಾವನಿದಾನೆ ದೇವ್ರೆ. ನಾವು ಯೋಚನೆ ಮಾಡಿದಾಗ ಗೊತ್ತಾಗ್ತದೆ ಇದು ಅಂತಾರೆ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲ. ನೋಡಿ, ಇವರುಗಳೆಲ್ಲ ಆಲೋಚನೆ ಮಾಡದಂಥವ್ರು, ತಲೆಗೆ ತಗೊಂಡು ಆಲೋಚನೆ ಮಾಡದಂಥವ್ರು. ಭೂಮಿ ಹೆಂಗಿದೆ, ಆಕಾಶ ಹೆಂಗಿದೆ, ನಕ್ಷತ್ರಗಳು ಹೆಂಗಿದ್ದಾವೆ, ಪ್ರಾಣಿ ಪಕ್ಷಿ ಮೃಗ ಕ್ರಿಮಿ ಕೀಟ ಹುಲ್ಲು ಹಣ್ಣು ಕಾಳು ಕಡ್ಡಿ ಎಲ್ಲವುಗಳಲ್ಲೂ ಪರಿಶೋಧನೆ ಮಾಡುವಾಗ, ಎಲ್ಲವುಗಳ ವಿಜ್ಞಾನವನ್ನು ತೆಗೆದು ಅರ್ದು ಹಿಂಡಿ ನೋಡುವಾಗ ಒಬ್ಬನೇ ದೇವರಿರಕ್ಕೆ ಸಾಧ್ಯ ಅಲ್ವಾ ಅಂತ ಎಲ್ಲರಿಗೂ ಅರ್ಥ ಆಯ್ತು. ಬಟ್ ಆ ಒಬ್ಬನೇ ದೇವರು ಯಾರು ಅನ್ನೋದನ್ನು ಮಾತ್ರ ಹೇಳ್ಕೊಡೋಕ್ಕೆ ಒಬ್ಬರು ಗುರು ಬಂದರು, ಆತನೇ ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತರನ್ನೋ ಗುರುಗಳು ಬಂದಿಲ್ಲ ಅಂದಿದ್ರೆ ಆ ಒಬ್ಬ ದೇವರು ಯಾರು ಅನ್ನೋ ವಿಷಯ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತರು ಆ ಗುರುವನ್ನು ತಿಳಿಸ್ಕೊಡೋಕ್ಕೆ ಬಂದರು ಅಂತ 1 ಯೋಹನ 5:20 ನಾವು ಓದ್ತೀವಿ. ಆ ಗುರುವನ್ನು ತಿಳಿಸ್ಕೊಡೋದ್ರಲ್ಲಿ ಈತನಿಗಿಂತ ದೊಡ್ಡ ಬೋಧಕ ಯಾರೂ ಇಲ್ಲ. 1 ಯೋಹನ 5:20. ದೇವರ ಮಗನು ಬಂದು
ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನೋಡಿ, ದೇವರ ಮಗನು ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವಂತೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ. ನಮಗೆ ಗೊತ್ತಿದೆ. ನೋಡಿ ಹೆಂಗೆ ಹೇಳ್ತಾರೆ, ಸಿಂಪಲ್ ಸ್ಟೇಟ್ಮೆಂಟ್. ನಿಧಾನಕ್ಕೆ ಹೋದ್ರೆ 3 ಲೈನಲ್ಲಿ ಹೇಳ್ಬಿಟ್ರು ಅವ್ರು. ಏನೋ, ದೇವರ ಮಗನು ಬಂದನು, ಆತ ಏನು ಮಾಡ್ದ ಅಂದರೆ ಸತ್ಯವಾಗಿರುವ ಆತನನ್ನ, ಒಬ್ಬನೇ ಸತ್ಯ ದೇವರಾಗಿರುವ ಯೆಹೋವನನ್ನ ತಿಳ್ಕೊಳ್ಳುವಂತೆ ನಮಗೇನು ಕೊಟ್ರಂತೆ? ವಿವೇಕವನ್ನು ಕೊಟ್ರು. ಹೆಂಗ್ ಕೊಟ್ರು ಆ ವಿವೇಕ? ಲೂಕ ದೇವರ ಮಗನಾದ ಯೇಸು ಕ್ರಿಸ್ತನ ಲೂಕ 24 27 ಮತ್ತು 32 2 ವಚನಗಳಲ್ಲಿ ಹೋದ್ರೆ ಹೆಂಗ್ ಕೊಟ್ರು ಅವರು ಜ್ಞಾನನ ಅಂತ ನೋಡ್ತೀವಿ. ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ನೋಡಿ, ತನ್ನ ವಿಷಯವಾಗಿರುವ ಸೂಚನೆಗಳನ್ನ ಅವರಿಗೆ ವಿವರಿಸಿದನು. ಮೋಶೆ ಗ್ರಂಥ, ಎಲ್ಲ ಪ್ರವಾದಿಗಳು, ಕೀರ್ತನೆಗಳಲ್ಲಿ ವಿವರಿಸ್ಬಿಟ್ರಂತೆ. ಹಂಗಾದ್ರೆ ಆ ಸತ್ಯ ದೇವರ ಕುರಿತು ಯಾವ ಗ್ರಂಥಗಳಲ್ಲಿದೆ? ಮೋಶೆ ಗ್ರಂಥ, ಎಲ್ಲ ಪ್ರವಾದಿಗಳ ಗ್ರಂಥ, ಕೀರ್ತನೆಗಳು, ಯೋಬನು, ಇಂಥ ಗ್ರಂಥಗಳು. ಇವುಗಳಲ್ಲಿ ಯೇಸು ಕ್ರಿಸ್ತರು ವಿವೇಕವನ್ನು ಕೊಟ್ಟಿದ್ದು. ವಿವೇಕ ಭೂಲೋಕದಲ್ಲಿ ಎಲ್ಲಿಂದನೂ ಪಡ್ಕೊಂಡಿಲ್ಲ ಯೇಸು ಕ್ರಿಸ್ತರು, ಇದೇ ಗ್ರಂಥಗಳಿಂದ. ಈಗ 32 ಹೋದ್ರಿ. ಆಗ ಅವರು ಒಬ್ಬರಿಗೊಬ್ಬರು ಆತನ ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ? ನೋಡಿ, ಹೃದಯ ಒಳಗಡೆ ಏನಾಗ್ತದೆ ಅಂತೆ? ಅದು ವಿವೇಕ. ನೋಡಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ ಇಲ್ಲಿಗೆ ಮುಗಿಸ್ತೀನಿ. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತರು ವಚನಗಳನ್ನು ಓಪನ್ ಮಾಡಿದ್ರೆ ನಮ್ಮ ಹೃದಯ ಏನಾಗಬೇಕು? ಕುದಿಬೇಕು. ನಮ್ಮ ಮೆದುಳೆಲ್ಲ ಹಿಂಗೆ ಕಲಕಬೇಕು, ಹೃದಯ ಕುದಿಬೇಕು. ನಮ್ಮ ಪೇತ್ರರು ಎದ್ಬಿಟ್ಟು ಪಂಚಾಶತ್ತಮ ದಿನ ಮಾತಾಡುವಾಗ ಅವ್ರಿಗೇನಂತೆ? ಹೃದಯದಲ್ಲಿ ಅಲಗು ನೆಟ್ಟಂತಾಯ್ತು ಅಂತ ಹೇಳ್ತಾರೆ. ಅಲಗು ನೆಟ್ಟಂತಾಯ್ತು ಅಂತಾರೆ. ಸಹೋದರರೇ, ನಾವು ಏನಪ್ಪ ಮಾಡೋದು ಇವಾಗ? ನಮ್ಗೆ ಗೊತ್ತಾಗ್ಬಿಡ್ತು ನಿಮ್ಮ ದೇವ್ರು ಯಾರಂತ. ಅಲಗು ನೆಟ್ಟಂಗಾಗೋದು, ಕುದಿಯಂಗಾಗೋದು, ಇದೆಲ್ಲ ಯಾವಾಗ ಅಂತಂದರೆ 47ನೇ ವಚನ ಹೋದ್ರಿ ಅಲ್ಲೇ, ಲೂಕ್ 24 ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವಂತದೆಂತಲೂ ಬರೆದದೆ. ಎಷ್ಟನೇ ವಚನ ಸಿಸ್ಟರ್ ಓದಿದ್ದು? 47ರ ಓದಿ ನಿಮಿಷ ರೀ. 31ನೇ ವಚನ ಓದ್ರಿ. 31 ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು ಒಬ್ಬರಿಗೊಬ್ಬರು ಆತನ ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ? ಓದಿದ್ವಿ. ಈ ಓಪನ್ಡ್ ಅವರ್ ಐಸ್ ಅಂತ ಬರಬೇಕು, ದೇರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. 44 ಸ್ಕ್ರಿಪ್ಚರ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ಹೇಳ್ತೀನಿ ರೀ, 45 ಕರೆಕ್ಟ್, ಸಾರಿ 45. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು ಅವರ ಬುದ್ಧಿಯನ್ನು ತೆರೆದು. ನೋಡಿ, ನಾವು ಯೋಚನೆ ಮಾಡ್ಬೇಕಂದ್ರೆ ಸುಮ್ಮನೆ ಆಗಲ್ಲ. ನಮ್ಮ ಹೃದಯ ಕುದಿಬೇಕಂದ್ರೆ ಸುಮ್ಮನೆ ಆಗಲ್ಲ. ನಮ್ಮ ಹೃದಯಕ್ಕೆ ಅಲಗನೆಟ್ಟಂತ ಆಗ್ಬೇಕಂದ್ರೆ ಸುಮ್ಮನೆ ಆಗಲ್ಲ. ನಮ್ಮ ಬುದ್ಧಿಯನ್ನು ಆತನೇ ಏನು ಮಾಡಬೇಕು? ಓಪನ್ ಮಾಡಬೇಕು. ಇಂಗ್ಲೀಷಲ್ಲಿ ಹೆಂಗೆ ನೋಡ್ತೀವಿ ಅಂದರೆ, ಹಿ ಓಪನ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಓದ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ವಿವೇಚನೆ ಮಾಡೋಂಥದ್ದು, ಅರ್ಥ ಮಾಡ್ಕೊಳ್ಳೋಂಥದ್ದು, ಗ್ರಹಿಸೋ ಅಂಥದ್ದು. ಸುಮ್ಮನೆ ಓದ್ಕೊಂಡೇ ಇರೋದಲ್ಲ. ಸುಮ್ಮನೆ ಇಲ್ಲಿ ಪುಸ್ತಕ ಓದ್ದೆ, ಏನಪ್ಪ ದೂತರುಗಳ ಹೆಸರು ಹೇಳಪ್ಪ, ಪಟ ಪಟ ಅಂತ ಎಲ್ಲರ ಹೆಸರು ಹೇಳ್ಬಿಡೋದು. ಯಾಕೆ ಅವನು ದೂತ ಆದ, ಅವನು ಏನಕ್ಕೆ ಬಂದ, ಅವನು ಹೆಂಗೆ ದೂತ ಅಂತ ಆದ, ಅವನ ಬಾಯಿಂದ ಏನು ಹೇಳಿಸಿದ್ರು, ಅದರಿಂದ ನನ್ನ ಜೀವನಕ್ಕೆ ಏನು ಪ್ರಯೋಜನ, ನಾನು ಹೆಂಗೆ ಅದನ್ನು ಬಳಸಬೇಕು, ಇದಿಷ್ಟು ಹೇಳಿಲ್ಲ ಅಂತಂದ್ಬಿಟ್ರೆ ಸುಮ್ಮನೆ ಬಾಯಿ ಪಾಠವಾಗಿ ಕಲ್ತಿರೋದ್ರಿಂದ ಲಾಭ ಏನು ಬಂತು? ಸ್ವಾಮಿ ಆ ಥರ ತೆರೆಯದೆ ಇಂಥ ಪಾಠಗಳ ಮುಖಾಂತರ ಏಳಿಸ್ಕೊಟ್ಟು ನಮ್ಮನ್ನು ಎಚ್ಚರಿಸದೆ ತೆರೆಯೋದು ಸರಿಯಾದ ರೀತಿಯಲ್ಲಿ ವಿವರಿಸಬೇಕು. ವಚನಗಳನ್ನು ಏನು ಮಾಡಬೇಕು? ಸರಿಯಾದ ರೀತಿಯಲ್ಲಿ
ವಿವರಿಸ್ಬೇಕು ಅದನ್ನು. ಹಂಗೆ ವಿವರಿಸಿ ಹೇಳುವಾಗ ಖಂಡಿತ ನಮಗೇನಾಗ್ತದೆ, ಚುಚ್ಚದಂಗೆ ಆಗ್ತದೆ, ಉರಿತದೆ ಒಳಗಡೆ. ಇವಾಗ ನಮಗೆ ನಾವು ಇಷ್ಟು ದಿನ ಸೈತಾನನ ಬೈಕೊತ ಇದ್ವಿ, ಬೇಜಾರು ಮಾಡ್ಕೊತ ಇದ್ವಿ, ಅವನೇ ಇದೆಲ್ಲ ಮಾಡೋದು, ಅವನೇ ಇದೆಲ್ಲ. ಬಟ್ ದೇವರು ಬೋಲ್ಡಾಗಿ ಹೇಳಿದ್ರು, ನಾನು ಮಾಡ್ತೀನಿ, ಅವನಿಗೇನಕ್ಕೆ ಹಾಕ್ತೀರಾ ಹೆಸರು, ನಾನು ಮಾಡಿರೋದು ನನ್ನ ಅಕೌಂಟಲ್ಲಿ ಹಾಕ್ರಿ ಅಂದರೆ ಎತ್ಕೊಂಡೋಗಿ ಯಾವನೋ ಯೂಸ್ಲೆಸ್ ಫೆಲೋ ಅಕೌಂಟಲ್ಲಿ ಹಾಕ್ತಿರಲ್ಲ ನೀವು. ದೇವ್ರ ಕಣ್ಣಲ್ಲಿ ಅವನೇನಾಗಿದ್ದಾನೆ, ಅವನು ಏನೂ ಇಲ್ಲ. ಅವನ್ನ ಯಾಕೆ ಆ ರೀತಿ ಮಾಡಿದೆ ಅಂದ್ರೆ ನೀವು ಆ ರೀತಿ ಆಗ್ಬೇಡಿ, ನೀವು ಹಂಗೆ ಆಗ್ಬೇಡ್ರಿ ಅನ್ನೋದಕ್ಕೆ ಅಷ್ಟೇ ಮಾಡಿದ್ದೀನಿ. ನನ್ನ ಪರಾಕ್ರಮ ಕಾರ್ಯಗಳನ್ನ ಎತ್ಕೊಂಡೋಗಿ ನೀವು ಯಾರ ಅಕೌಂಟಲ್ಲಿ ಹಾಕ್ತಿದ್ರಾ, ಅವನ ಅಕೌಂಟಲ್ಲಿ ಹಾಕ್ತಾಯಿದ್ರಲ್ಲ. ನಾನು ಮಾಡೋದು ಇದನ್ನು, ನನ್ನ ಶಕ್ತಿ ತಿಳ್ಕೊಳ್ರಿ. ನಾನು ನಿಮ್ಮನ್ನು ವೈರಿಯಾಗಿ ಬೇಕಾದ್ರೂ ಮಾಡಿಬಿಡ್ತೀನಿ, ನಿಮ್ಮನ್ನು ಶತ್ರುವಾಗಿ ಸ್ನೇಹಿತನಾಗಿ ಬೇಕಾದ್ರೂ ಏನು ಮಾಡ್ತೀನಿ, ನಿಮ್ಮನ್ನು ಪರಿಶುದ್ಧನ ಬೇಕಾದರೂ ಮಾಡ್ತೀನಿ, ನಿಮ್ಮನ್ನು ಅಶುದ್ಧನಾಗಬೇಕಾದ್ರೂ ಮಾಡ್ತೀನಿ. ಬಟ್ ನಿಮ್ಮ ಕೆಲಸ ಏನಪ್ಪ ಅಂದರೆ ನನಗೇನಾಗಬೇಕು, ನೀವು ಅಧೀನರಾಗಬೇಕಷ್ಟೇ, ಅಧೀನರಾಗಬೇಕು. ನೀವೇನು ಬಯಸಿದ್ರೆ ಹಂಗೆ ಮಾಡ್ತೀನಿ. ಪರಹ ದ್ವೇಷನ ಬಯಸ್ದ, ನಾನೇನು ಮಾಡಿದೆ, ಶತ್ರು ಮಾಡಿದೆ ಅವನ್ನ. ನೀನು ದ್ವೇಷ ಬಯಸ್ತೀಯ ತಾನೇ, ನಾನೇನು ಮಾಡ್ತೀನಿ, ಶತ್ರು ಮಾಡ್ತೀನಿ. ಸರಿ ನಿಂತ್ಕೊಂಡು ನೋಡೋಣ, ನನಗೆ ಈಕ್ವಲ್ ಆಗಿ ನಿಂತ್ಕೊಳ್ತೀಯ, ಟ್ರೈ ಮಾಡೋ ನೋಡೋಣ. ಇಲ್ಲ, ಅದೇ ಮೋಶೆ ದೇವರ ಸ್ನೇಹ ಬೆಳೆಸ್ದ. ಅವನು ರಾಜನಾಗ್ಬೋದಿತ್ತು, ಪರವನಾಗ್ಬೋದಿತ್ತು. ನೆಕ್ಸ್ಟು ಅವನು ಇಲ್ಲ, ನನ್ನ ದೇವ ಜನರ ಜೊತೆಯಲ್ಲಿ ನಾನು ಸೇವಕಾದರೂ ಪರವಾಗಿಲ್ಲ, ನನಗೆ ಐಶ್ವರ್ಯನೂ ಬೇಕಾಗಿಲ್ಲ, ನನಗೆ ಯಾರ ಮನೆಯೂ ಬೇಕಾಗಿಲ್ಲ. ದೇವರ ಜನರ ಜೊತೆಯಲ್ಲಿ ಕೂಲಿ ಮಾಡ್ಕೊಂಡಿದ್ದು 4 ದಿನ ಊಟ ಮಾಡಿಬಿಟ್ಟು ಸತ್ತೋದ್ರೂ ಪರವಾಗಿಲ್ಲ, ನಾನು ದೇವ್ರ ಪರವಾಗಿರ್ತೀನಿ. ಅವನ್ನೇನು ಮಾಡಿದ್ರಂದರೆ ಸೇವಕನಾಗಿ ಮಾಡಿದ್ರು. ಇವತ್ತು ಮುಸ್ಲಿಂ ಧರ್ಮ ಮೂಸಾ ಅಂತಂದರೆ ಕೈ ಮುಗಿತಾರೆ, ಇವತ್ತು ಕ್ರಿಶ್ಚಿಯನ್ನು ಮೋಸಸ್ ಅಂತಂದರೆ ಅಡ್ಡ ಬೀಳ್ತಾರೆ. ಫಿಲಿಪೀನ್ಸಲ್ಲಿ ಅದೇ ಥರ ಯೇಸು ಸ್ವಾಮಿ ತನ್ನ ಸ್ಥಾನಮಾನವನ್ನು ಬಿಟ್ಬಿಟ್ಟು ಅವ್ರು ಯಾವ ರೀತಿ ತನ್ನ ದಾಸನಾಗಿ ಬಂದರು, ಅದೇ ರೀತಿ ಮಾಡಿದ್ರು ಮೋಸಸ್. ಸೊ ಅಧೀನರಾಗ್ಬಿಟ್ರೆ ಸ್ನೇಹಿತರನ್ನ ಮಾಡ್ತಾರೆ, ಎದುರು ನಿಂತರೆ ಅಹಂಕಾರಿಗಳನ್ನು ಎದುರಿಸಿ ದ್ವೇಷಗಳಾಗಿ. ಬಟ್ ಇಬ್ಬರಲ್ಲೂ ಲಾಭ ಆಗೋದು ಯೆಹೋವನಿಗೆ. ಇಬ್ಬರಲ್ಲೂ ಲಾಭ ಯಾರಿಗ್ರಿ, ಯೆಹೋವನಿಗೆ ಲಾಭ ಆಗೋದು. ಸ್ನೇಹಿತ ಆಗ್ಬಿಟ್ರೆ ಅವನಿಗೆ ಸ್ನೇಹ ಕೊಟ್ಬಿಟ್ಟು ನಾನು ಎಷ್ಟು ಒಳ್ಳೆಯವನು ಗೊತ್ತಾ ಅಂತ ತೋರಿಸ್ತೀನಿ. ಶತ್ರು ಆಗ್ಬಿಟ್ರೆ ಅವನನ್ನು ನಾನು ನಾಶ ಮಾಡಿಬಿಟ್ಟು ನನಗೆ ಎಷ್ಟು ಶಕ್ತಿ ಇದೆ ಗೊತ್ತಾ ಅಂತ ತೋರಿಸ್ತೀನಿ. ಸೊ ಇದೆರಡೂ ಉಪಯೋಗಿಸ್ಕೊಂಡು ಅಲ್ಟಿಮೇಟಾಗಿ ಪ್ರಖ್ಯಾತಿಗೊಳ್ಳೋ ಹೆಸರು ಯಾರ್ದು, ಯೆಹೋವನದೇನೆ. ಅದಕ್ಕೇ ಇಂಥ ದೇವರನ್ನು ತಿಳ್ಕೊಂಡಿರೋ ಜನಗಳು ನೀವು ಅಂತ ಹೆಮ್ಮೆ ಪಡ್ರಿ ಅಂತ ಹೇಳ್ಬಿಡ್ತಾರೆ ನಮಗೆ. ಯೆರೆಮೀಯ 9:23 ಹೇಳ್ತಾರೆ, ನಿಮ್ಮ ಶಕ್ತಿಗಲ್ಲ, ನಿಮ್ಮ ಜ್ಞಾನಕ್ಕಲ್ಲ, ನಿಮ್ಮ ಆಸ್ತಿಗಲ್ಲ, ಇಂಥ ದೇವರನ್ನು ನೀವು ತಿಳ್ಕೊಂಡಿದ್ದೀರ ಅಂತ ಹೆಮ್ಮೆ ಪಡ್ರಿ. ಅದೇ ಇಸ್ರೇಲ್ ಸಮುದ್ರದಿಂದ ಆಚೆ ಹೋಗಿ ಅವ್ರು ಸಂತೋಷಪಟ್ಟು ಹಾಡು ಹೇಳ್ಬಿಟ್ಟು ಎಂಥ ದೇವರಪ್ಪ ನಮ್ಮ ದೇವರು. ಯುದ್ಧಶೂರನು ಅಂತಾರೆ, ಯುದ್ಧಶೂರನು, ಪರಾಕ್ರಮಶಾಲೆಯಾದ ದೇವರು, ಅದ್ಭುತ ಕೃತ್ಯಗಳನ್ನು ನಡೆಸಿದವನು. ನಾನು ಒಂದು ಒಳ್ಳೆಯ ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಪಾಸ್ಟರ್ ವಿಕ್ಟರ್ ಇದ್ದಾರಲ್ಲ, ಬ್ರದರ್ ವಿಕ್ಟರ್, ಆತನ ಪ್ರಾರ್ಥನೆ ಹೇಳೋಕೆ ಹೇಳ್ಬಿಟ್ರೆ ಸಾಕು, ಇದೆಲ್ಲ ಹೆಸರುಗಳನ್ನ ಆತ ಹೇಳ್ಬಿಡ್ತಾನೆ. ನಾನು ಇಷ್ಟು ವಚನಗಳನ್ನ ಓದಿಸ್ಬೇಕು, ಆತನಿಗೆ ಬಿಟ್ಟರೆ ಒಂದು ಪ್ರಾರ್ಥನೆ ಮಾಡಿದ್ದಾರೆ ಅಂದ್ಬಿಟ್ರೆ ಈ 50 ಹೆಸರುಗಳನ್ನ ಹೇಳ್ಬಿಡ್ತಾನೆ ಆತ ಪ್ರಾರ್ಥನೆ. ಅವ್ರು ಹಂಗೆ ಹೇಳೋದಕ್ಕೆ ನೀವಿಬ್ಬರೇ ಕಾರಣ ಎಲ್ಲರ ನೀವು ಹಂಗೆ. ಸೊ ಈ ರೀತಿಯಲ್ಲಿ ನಮಗೆ ಯೆಹೋವನ ಕೃತ್ಯಗಳನ್ನು ವರ್ಣಿಸಿ ಆಲೋಚನೆ ಮಾಡಿ ಹೃದಯದಲ್ಲಿ ಚುಚ್ಕೊಂಡು ನಾವಂತೂ ಅಧೀನ ಆಗ್ಬಿಟ್ಟು, ಸ್ವಾಮಿ ಸಮುದ್ರಕ್ಕನ್ನು ಹಾಕೋ, ಪರವನ ಕೈಗನ ಕೊಡು, ಗುಲಾಮ್ರನ್ನಾಗನ ಇಡು, ಎಲ್ಲವೂ ನಿನಗೆ ಸಂಬಂಧಪಟ್ಟಿದೆ ಅಂತ ಬಿಟ್ಬಿಟ್ರೆ ಆತ ತನಗಿಷ್ಟ ಬಂದಿರೋ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತಾರೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತೆಗೆಸ್ಕೊಳ್ರಿ, ತಕ್ಕ ಕಾಲದಲ್ಲಿ ಮೇಲಕ್ಕೆ ಎತ್ಬಿಡ್ತಾನೆ. ನೋಡಿ, ಮೋಶನ್ ಯಾವಾಗ ಎತ್ತಬೇಕು ಗೊತ್ತು. ಏನು ದೇವರೇ, ನಾನು ಅಷ್ಟೆಲ್ಲ ಮಾಡಿದೆ, ಎಲ್ಲ ವಯಸ್ಸಾಗ್ಬಿಡ್ತೀವಿ, ಇವಾಗ ಅದಕ್ಕೆ ಕುರಿ ಮೇಯಿಸ್ಕೊಂಡೆಲ್ಲ ಕಾಡಲ್ಲಿ ಬಿದ್ದಿದ್ದೀನಿ ಅಂತಂದಾಗ, ಅಲ್ಲೋ ಇವಾಗಲೇ ಕಣ ನಿನ್ನ ಮೇಲಕ್ಕೆ ಎತ್ತದ ಅಂತಾರೆ. ನನ್ನ ಬಿಟ್ಬಿಡಿ ಸ್ವಾಮಿ, ನನ್ನ ಕೈಲಾಗಲ್ಲ ಅಂತಾರೆ. ನಂದೊಂದು ಜಮಾನ ಇತ್ತು, ಒಳ್ಳೆ ಎನರ್ಜೆಟಿಕ್ ಆಗಿದೆ, ಸಖತ್ ಎಜುಕೇಟೆಡ್ ಆಗಿದ್ದೆ, ನಾನು ಎಲ್ಲ ಮಾಡಿದೆ, ನೀನು ಆವಾಗ ನಾ ಬಂದಿದ್ರೆ ನಾನು ಸೂಪರಾಗಿ ಮಾಡ್ತಿದ್ದೆ ಎಲ್ಲ ಅಂತಂದರೆ, ಹೋಗಪ್ಪ ಇವಾಗಲೇ ಕಣ ನೀನು ರೆಡಿ. ಯಾವಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತೀಯೋ ಆವಾಗಲೇ ನೀನು ನನಗೆ ರೆಡಿ, ನೀನು ನನಗೆ ಸಿದ್ಧ ಆಗೋದು ಆವಾಗಲೇ ನೀನು. ಇಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತದೆ ಇರೋ ಅಂತಂದರೆ ಹೆಸರು ನೀನೇ ಮಾಡ್ಕೊಂಡು ನೋಡೋಣ. ಅವಾಗೇನೆ ದೇವರು ನಂಬಿ ವಿಶ್ವಾಸಿಸಕ್ಕೆ ಸಾಧ್ಯ. ಕೈಯಲ್ಲಿ ಏನು ಇಲ್ಲಪ್ಪ, ನನ್ನ ಕೈಯಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು. ಬಂದ್ಬಿಟ್ಟು ನಾವು ಬಿಟ್ಬಿಡ್ಬೇಕಾಗತ್ತೆ. ಏನೋ, ನನ್ನ ಕೈಲಿನೂ ಆಗಲ್ಲ, ಸುಮ್ಮನೆ ನಾನು ಯಾಕೆ ಬಾಯಿ ಬಿಡ್ಕೊಬೇಕು, ಇದನ್ನು ಯೆಹೋವ ದೇವ್ರಿಗೆ ಏನು ಮಾಡೋಣ, ಬಿಟ್ಬಿಡೋಣ. ಸೊ ಹಾಗಾದರೆ ಇವತ್ತು ನಮಗೆ ಅವರು ಜಯಗೀತ ಎತ್ತೋದು ಮಾತ್ರ ನಾವೇನು ಮಾಡಿದ್ದೀವಿ, ಇವತ್ತು ನೋಡಿದ್ದೀವಿ. ಇದು ಮೋಶೆಯ ಹಾಡು ಅನ್ನೋದು ಆ್ಯಕ್ಚುಲಿ 2 ಹಾಡುಗಳಿದೆ. ಇದು ಬಿಡುಗಡೆಯ ಹಾಡಿದು, ಆದರೆ ಜನಗಳನ್ನು ತಿದ್ದೋದಕ್ಕೆ ಇನ್ನೂ ಒಂದು ಹಾಡಿದೆ. ಆ ಹಾಡು ಈ ಹಾಡು ಎರಡನ್ನೂ ಸೇರಿಸಿ ಪ್ರಕಟಣೆಯಲ್ಲಿ ಮೆನ್ಷನ್ ಮಾಡ್ತಾರೆ. ಯೇಸು ಕ್ರಿಸ್ತರ ಹಾಡು ಒಂದಿದೆ ಅಂತ ಹೇಳ್ತಾರೆ. ಮುಂದಿನ ವಾರ ಏನು ಮಾಡೋಣ, ಇದನ್ನು ಕಂಪೇರ್ ಮಾಡಿ ಯೇಸು ಕ್ರಿಸ್ತರ ಹಾಡಲ್ಲಿ ಏನು ಬರ್ತದೋ ಅದನ್ನು ಮುಂದಿನ ವಾರದಲ್ಲಿ ನಾವು ನೋಡೋಣ. ಓಕೆ.
ಸೊ ಇಷ್ಟರಲ್ಲಿ ಏನನ್ನ ಅರ್ಥ ಆಗಿಲ್ಲ ಅಂತಂದರೆ ಮಾತ್ರ ಕೇಳಿ, ಇಲ್ಲಾಂದರೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಏನಿಲ್ಲ ಅಲ್ರ? ಸೈತಾನನೇ ಅಂತೇಳಿದ ತಕ್ಷಣ ನಮಗೆ ಸೈತಾನನೇ ಅಂತಾನೆ ಬರ್ತದೆ ಅಲ್ವರ? ನಿಮಗೆ ಬೆದರ್ ವಚನ ಏನು ಮಾಡಿ, ಅರಣ್ಯಕಾಂಡ 28:32 ಓದ್ ನೋಡಿ. ಮೊನ್ನೆ ಕನ್ವೆನ್ಷನಲ್ಲಿ ಹೇಳಿದೆ ಪಾಪ, ನಮ್ಮೆಲ್ಲ ಭಾಳ ದೊಡ್ಡ ದೊಡ್ಡ ಅಣ್ಣಂದ್ರೆಲ್ಲ ಇದ್ರಲ್ವಾ, ಸೊ ಎಲ್ಲರೂ ಹುಡುಕಿ ನೋಡಲಿ ಅಂತ ಸುಮ್ಮನೆ ಒಂದು ಸಣ್ಣ ಬಾಣ ಹಾಕಿಬಿಟ್ಟೆ ಅಲ್ಲಿ. ಆದರೆ ಅದನ್ನು ನಾನು ಕಂಪ್ಲೀಟ್ ಮಾಡಲಿಲ್ಲ ಅಲ್ಲಿ, ಯಾಕಂದರೆ ನಂದು ಬರೀ ಇಂಟ್ರಡಕ್ಷನ್ ಇದ್ದಿದ್ದು ಮೀಟಿಂಗ್ದು. 32:28 ಸಿಸ್ಟರ್, ಅರಣ್ಯಕಾಂಡ. ಆದ ಕಾರಣ ಮೋಶೆ ಅವರ ವಿಷಯವಾಗಿ ಇಲ್ಲ, ಅದು ಬಂದಿಲ್ಲ. ಒಂದು ನಿಮಿಷ ರೀ, ನಾನು ಹೇಳ್ತೀನಿ ರೀ. ಅರಣ್ಯಕಾಂಡ 22:38 ಸಾರಿ. ಬೀಳಾಮನು ಅದಿರಲಿ, ನಾನು ಬಂದಿದ್ದೇನೆ, ಆದರೆ ಏನಾದರೂ ಹೇಳುವುದಕ್ಕೆ ನನ್ನ ಶಕ್ತಿಯುಂಟೋ? ದೇವರು ಅಡಗಿಸುವ ಮಾತನ್ನೇ ಹೇಳುತ್ತೇನಷ್ಟೇ ಎಂದು ಹೇಳಿದನು. ಓಕೆ, ಇರಿ, ಅದೇ ವಚನನೇ. ನಾನೇನು ಮಾಡ್ತೀನಿ, ನಿಮಗೆ ನಿಮ್ಮ ಪುಸ್ತಕದಲ್ಲಿ ನೀವು ಎಷ್ಟೋದ್ರೂ ಸಿಗಲ್ಲ, ಅದು ಇಬ್ರಿಯ ಭಾಷೆದು ಏನಿದೆಯೋ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು. ನಿಮ್ಮ ಪುಸ್ತಕದಲ್ಲೇ ಓದಿದ್ರೆ ನಮ್ಮ ಇವರು ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಲಿಲ್ಲ. ಬಟ್ ಇಬ್ರಿಯಾದಲ್ಲಿ ಆ್ಯಕ್ಚುಲಿ ನಿಮ್ಮ ಮೊಬೈಲ್ಗಳೆಲ್ಲ ನೋಡ್ಕೊಬೋದು, ಎಲ್ಲರ ಹತ್ರ ಈಗ ಕಂಕಡೆನ್ಸ್ ಇರುತ್ತೆ ಎಲ್ಲ ಮೊಬೈಲಲ್ಲೂ. ಬಟ್ ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ ನಾನು. ಇದರಲ್ಲಿ ಏನು ಗೊತ್ತಾ ಬದರ್ ತೋರಿಸೋದು, ಯೆಹೋವನ ದೂತನು ಎದುರಾಗಿ ನಿಂತ್ಕೊಂಡು, ಆ ವಚನ ಆ್ಯಕ್ಚುಲಿ ನೀವು ಓದಿ ಸಿಸ್ಟರ್, ಕನ್ನಡದಲ್ಲಿ ಕಂಪ್ಲೀಟಾಗಿ ಓದಿ, ಆಮೇಲೆ ಹೇಳ್ತೀನಿ ನಾನು. 38 ಓದ್ರಿ. ಬೀಳಾಮನು ಅದಿರಲಿ, ನಾನು ಬಂದಿದ್ದೇನೆ, ಆದರೆ ಏನಾದರೂ ಹೇಳುವುದಕ್ಕೆ ನನಗೆ ಶಕ್ತಿಯುಂಟೋ? ದೇವರು ಆಡಿಸುವ ಮಾತನ್ನೇ ಹೇಳುತ್ತೇನಷ್ಟೇ ಎಂದು ಹೇಳಿದನು. ಆಗ ಬೀಳಾಮನು ಬಾಲಕನ ಜೊತೆಯಲ್ಲಿ ಹೋದನು. ಅವನು ಕಿರಿಯತ್ ಉಚ್ಚೋತಿಗೆ ಬಂದರು. ಬಾಲಾಕನು ಹೋರಿಗಳನ್ನು ಕುರಿಗಳನ್ನು ವಧಿಸಿ ಯಜ್ಞ ಮಾಡಿ ಬೀಳಾಮನಿಗೆ ಅವನ ಸಂಗಡ ಇದ್ದ ಪ್ರಧಾನರಿಗೂ ಊಟಕ್ಕೆ ಕಳುಹಿಸಿದನು. ಅಷ್ಟೇ ಸಾಕ್ರಿ. ಈಗ ನಾನು ಇಲ್ಲ ಸಾಕ್ರಿ, ನಾನು ಈಗ ನಿಮ್ಗೆ ಏನು ಮಾಡ್ತೀನಿ, ಅಲ್ಲಿ ಬಂದಿರೋ ವಚನಗಳು ಇಬ್ರಿಯಾದಲ್ಲಿ ಏನಿರ್ತದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ. ಬ್ರದರ್ ಇದು ಹಂಗೇ ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ರೆ ಇಲ್ಲ, 32ನೇ ಕರೆಕ್ಟ್ ಅದು. 22-32 ಇದೆಯಲ್ವಾ, ಅದು ಕರೆಕ್ಟ್ ಅದು. ಅದು ನಿಮಗೆ ಇಬ್ರಿಯ ಭಾಷೆಯಲ್ಲೇ ಬೇರೆ ಥರ ಇರ್ತದೆ. ಸೊ ಇಲ್ಲಿ ಏನು ಬರ್ತದೆ ನೋಡಿ ಎಕ್ಸಾಕ್ಟಾಗಿ, 22-32 ಎರಡೂ ವಚನಗಳಲ್ಲಿ ಎದುರಾಗಿ ಅಂತ ಬರುತ್ತಲ್ರಪ್ಪ ಕನ್ನಡದಲ್ಲಿ. ಆ ಎದುರಾಗಿ ಅನ್ನೋ ಶಬ್ದ ಬಂದು ದೇವರಿಗೆ ಕೋಪ ಉಂಟಾಯಿತು, ಯೆಹೋವನ ದೂತನು ಅವನಿಗೆ ಎದುರಾಳಿ. ನೋಡಿ, ಆ ಎದುರಾಳಿ ಅನ್ನೋದನ್ನ ಈಗ ಪೆನ್ ತಗೊಂಡು ನೀವೆಲ್ಲರೂ ಏನು ಮಾಡಿ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ, ಅಂಡರ್ಲೈನ್. ಎದುರಾಗಿ ಅನ್ನೋ ಕಡೆ ಮಾರ್ಕ್ ಮಾಡಿ. ಅಲ್ಲಿ ಸೈತಾನನಾಗಿ ಅಂತಿರೋದು ಇಬ್ರಿಯಾದಲ್ಲಿ, ಇಬ್ರಿಯ ಭಾಷೆಯಲ್ಲಿ ಸೈತಾನನಾಗಿ ಅಂತ ಇರೋದು. ಎಸ್, ಆಯ್ತಾ? 32ನಲ್ಲೂ ಬರ್ತದೆ, 22ನಲ್ಲೂ ಬರ್ತದೆ. ನೀನು 3 ಸಾರಿಗೂ ನಿನ್ನ ಕತ್ತೆಯನ್ನು ಹೊಡೆದದ್ದೇಕೆ? ನೀನು ನನಗೆ ವಿರುದ್ಧವಾದ ಮಾರ್ಗವನ್ನು ಹಿಡಿದದ್ದರಿಂದ ನಿನ್ನನ್ನು ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ. ನೋಡಿ, ನಿನ್ನನ್ನು ತಡೆಯುವುದಕ್ಕೆ ಅಂತ ಇದೆಯಲ್ರ, ಅದು ಸೈತಾನನಾಗಿ ಅಂತ. ನಿನಗೆ ತಡೆಯೋದಕ್ಕೆ ಅಥವಾ ಎದುರಾಗಿ ಸೈತಾನನಾಗಿ ಅಂತ ಬರೋದು ಇಬ್ರಿಯಾದಲ್ಲಿ, ಸಾಟಾನ್ ಅಂತ ಬರ್ತದೆ. ಹಂಗಾದರೆ ಕರ್ತನ ದೂತನ ಅದು ಹೆಂಗೆ ಸೈತಾನನಾಗಿ ಬಂದ್ಬಿಟ್ಟ? ಇಲ್ಲಿ ಬಂದಿರೋದು ಯಾರೋ? ಏಂಜಲ್ ಆಫ್ ದ ಲಾರ್ಡ್. ಬಟ್ ಏಂಜಲ್ ಆಫ್ ದ ಲಾರ್ಡ್ ಸ್ಟೂಡ್ ಆಸ್ ಸೇಟನ್ ಅಂತ ಬರ್ತದೆ ಇಲ್ಲಿ ಇಬ್ರಿಯಾದಲ್ಲಿ. ಅದು ಹಿಂಗೆ ಎಸ್, an adversary. So as an opponent or adversary, as accuser ಅಂತ. ದೋಷ ಹೊರಿಸುವವನು, ವಿರೋಧಿಸುವವನು ಅಥವಾ ಎದುರಾಳಿ, ಈ 3 ಶಬ್ದಗಳು. ಯೆಹೋವನ ದೂತನ ಬಂದು ಹಿಂಗೆ ಆಗ್ಬಿಟ್ನಲ್ಲ, ಕರೆಕ್ಟಾ ಇದು? ಹಾಗಾದರೆ ಇವನ್ನ ನಾವು ಸೈತಾನ ಅನ್ನುವಂಥ ಒಂದು ವ್ಯಕ್ತಿ ಇದನ್ನಲ್ಲ, ಆ ವ್ಯಕ್ತಿ ಅರ್ಥದಲ್ಲಿ ಹೇಳ್ತಾರ ಅಂದರೆ ಖಂಡಿತ ಅಲ್ಲ, ಆ ವ್ಯಕ್ತಿ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಬಟ್ ಯಾವುದೆಲ್ಲ ದೇವರಿಗೆ ವಿರೋಧವಾಗಿ ನಿಂತ್ಕೊಳ್ತದೋ ಅದನ್ನೆಲ್ಲ ಏನಂತೇಳಿ, ದೇವರಿಗೆ ಅಲ್ಲ,
ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬ್ರದರ್ಗೆ ನೀವು ಕರೆಕ್ಟಾಗಿ ಆಪೋಸಿಟಾಗಿ ಕೂತಿದ್ದೀರಾ. ಆಪೋಸಿಟಾಗಿ ಅನ್ನೋದನ್ನು ಇಬ್ರಿಯ ಭಾಷೆಯಲ್ಲಿ ಏನಂತ ಕರೀತೀವಿ ಗೊತ್ತಾ? ಸೈತಾನನಾಗಿ ಅಂತ. ಅರ್ಥ ಆಯ್ತಾ? ಈಗ ನನಗೆ ಎದುರಾಗಿ ಕರೆಕ್ಟಾಗಿ ಕ್ಯಾಮ್ರಾ ಇದೆ, ನನ್ನ ಎದುರಾಗಿ ಕ್ಯಾಮ್ರಾ ಇದೆ ಅನ್ನೋದಕ್ಕಿಂತ ನನಗೆ ಸೈತಾನನಾಗಿ ಕ್ಯಾಮ್ರಾ ಇದೆ ಅಂತ ಹೇಳ್ಬೇಕು ನಾನು. ಇಬ್ರಿಯ ಭಾಷೆಯಲ್ಲಿ ಇರೋದೇ ಹಂಗೆ. ಇಬ್ರಿಯ ಭಾಷೆಯಲ್ಲಿ ಇದೊಂದೇ ಪದ ಇರೋದು, ಎದುರಾಗಿ ಅನ್ನೋದಕ್ಕೆ, ಬೇರೆ ಏನೂ ಇಲ್ಲ. ಎದುರಾಳಿ ಅಂತಂದರೆ ಸೈತಾನ. ವಸ್ತು ಇರಲಿ, ಅದು ವ್ಯಕ್ತಿಗೆ ಅಂತ ಹೇಳ್ಬೇಕಂತೇನಿಲ್ಲ, ವಸ್ತು ಇರಲಿ. ಈಗ ಉದಾಹರಣೆಗೆ ಸೀನಾಯಿಗೆ ಎದುರಾಗಿ ಅಂತ ಇತ್ತು ಅಂತ ಇಟ್ಕೊಳ್ಳೋಣ, ಅಲ್ಲೂ ಅಷ್ಟೇ ಬರ್ತದೆ. ಏನು? ಆ ಎದುರಾಳಿ ಅನ್ನೋದನ್ನ ಸಾಟಾನ ಅಂತ ಹೇಳ್ತಾರೆ. ನಾವು ಅಲ್ಲೇನು ತಿಳ್ಕೊಬೇಕಂದ್ರೆ, ಬೀಳಾಮನು ದೇವ್ರು ಹೇಳಿರೋ ಮಾತನ್ನ ಕೇಳಿ ಅದಂತೆ ನಡಿಬೇಕಿತ್ತು ಹೊರತು ಇವನು ಆಲೋಚನೆ ಪ್ರಕಾರ ಏನೋ ಹೇಳಿ ಏನೋ ಸಂಪಾದನೆ ಮಾಡೋದಾಗ ಅಂತ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ತಡೆಯೋದಕ್ಕೆ ಈತ ಬಂದ. ಹಂಗಾರೆ ಅದನ್ನ ತಡೆಯೋದಕ್ಕೆ ಬಳಸಿದ್ದು ಸೈತಾನನ ಅನ್ನೋ ಶಬ್ದನೇ. ಅದೇ ರೀತಿಯಲ್ಲಿ ಪೇತ್ರನಿಗೂ ಕೂಡ ಸೈತಾನ ಅಂತಂದ್ರೆ ಅರ್ಥ, ನನ್ನನ್ನ ಆಲೋಚನೆಗಳನ್ನ ನೀನು ವಿರೋಧಿಸ್ತಾ ಇದೀಯಾ ಅಷ್ಟೇ, ಬೇರೆ ಏನಿಲ್ಲ. ನನ್ನ ಯೋಚನೆಗಳಿಗೆ ನೀನು ಎದುರಾಗಿ ನಿಂತಿದ್ಯಾ. ಯಾಕಂದ್ರೆ ಸ್ವಾಮಿ ಆಲೋಚನೆ ಬಂದು ದೇವ್ರದ್ದು, ಇವನ ಆಲೋಚನೆ ಬಂದು ಅದು ಮನುಷ್ಯರ್ದು. ಏನೋ ಕಾಪಾಡ್ಕೊಂಡ್ಬಿಡ್ಬೇಕು, ಬದುಕ್ಬಿಡ್ಬೇಕು, ಹೆಂಗನ ಮಾಡಿ ಸ್ವಾಮಿ ಆಗ್ಬಾರ್ದು. ಸೊ ಇದು ಮನುಷ್ಯನ ಯೋಚನೆ, ಯಾವಾಗಲೂ ಮನುಷ್ಯನಿಗೆ ತನ್ನನ್ನು ಕಾಪಾಡ್ಕೊಳ್ಳೋ ಯೋಚನೆ. ಬಟ್ ದೇವರಿಗೆ ಬಂದ್ಬಿಟ್ಟು ಆ ಥರ ಇರಲ್ಲ. ನನ್ನ ಹೆಸರಿನ ನಿಮಿತ್ತ ತನ್ನ ಪ್ರಾಣವನ್ನು ಕಳ್ಕೊಳ್ಳುವನು ಅದನ್ನು ಉಳಿಸ್ಕೊಂಡ್ಬಿಡ್ತಾನೆ. ಸೊ ಕಳ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತರು ಹೋಗ್ತಾ ಇದ್ರೆ, ಉಳಿಸ್ಕೊಂಡ್ಬಿಡೋದಕ್ಕೆ ಪೇತ್ರನ ಹೇಳ್ತಾ ಇದ್ದಾರೆ, ನೀನು ನನಗೆ ಎದುರಾಗಿದೆಯಪ್ಪ ಅನ್ನೋದನ್ನ ಸಾಟನಾಸ್ ಆಪೋಸಿಟ್ ಆಗಿದೆಯಾ, ನೀನು ನನಗೆ ಎದುರಾಗಿ ನಿಂತ್ಕೊಂಡಿದ್ಯಾ ನೀನು, ಅಷ್ಟೇ. ಆ ಭಾಷೆಯಲ್ಲಿ ಬಳಸಪ್ಪ ಸೈತಾನಲ್ಲ, ನಿಜವಾದ ವ್ಯಕ್ತಿಯಾದ ಸೈತಾನ ಅಂತ ಹೇಳಲಿಲ್ಲ ಅವರು. ನನಗೆ ಎದುರಾಗಿದೆಯೋ ಕಣೋ ನೀನು, ನಾನೇನೋ ಮಾಡಬೇಕು, ದಾರಿ ಬಿಡೋ, ಅಡ್ಡ ಇದೆಯಲ್ಲೋ ಅನ್ನೋದು. ನೀವು ಹಿಂದಿಯಲ್ಲಿ ಹೇಳಿದ್ರೆ ದುಶ್ಮನ್ ಅನ್ಬೇಕಾಗ್ತದೆ, ಇಂಗ್ಲೀಷಲ್ಲಿ ಎನಿಮಿ ಅನ್ಬೇಕಾಗ್ತದೆ, ಅಥವಾ ಆಪೋನೆಂಟ್ ಅಂತ ಹೇಳ್ಬೇಕಾಗ್ತದೆ. ಇಬ್ರಿಯಾದಲ್ಲಿ ಹೋದರೆ ಸಾಟಾನ ಅಂತ ಹೇಳ್ಬೇಕಾಗ್ತದೆ. ಕರೆಕ್ಟಾಗಿ ಅದು ಹೆಂಗಿರುತ್ತೆ ಅಂದರೆ ಸಾಟಾನ್ ಅಂತಿರ್ತದೆ. ಅದು ನಿಮ್ಗೆ ಇನ್ನೂ ಎಷ್ಟು ಕಡೆಗಳಲ್ಲಿ ಬರ್ತದೆ ಗೊತ್ತಾ? ಕನ್ಕ್ಲೂಸಿಂಗಲ್ಲಿ ನಿಮ್ಗೊಂದು ಭಾಳ ಬ್ಯೂಟಿಫುಲ್ ವಾಕ್ಯ ಕೊಟ್ಟಿರ್ತೀನಿ. ನೆಕ್ಸ್ಟ್ ವೀಕ್ ತನಕ ಹೋಮ್ವರ್ಕ್ ಇದು ನಿಮಗೆ, ನೀವು ಹೇಳ್ಬೇಕು ನೆಕ್ಸ್ಟ್ ವೀಕ್ ಬಂದು. ಯಾವ್ದು ಗೊತ್ತಾ? 2 ಸಮುವೇಲ 24:1, 1 ಪೂರ್ವಕಾಲ ಅಂತ 21:1, 2 ಒಬ್ಬೊಬ್ರು ಓದ್ಬಿಡಿ. 2 ಸಮುವೇಲ 24:1 ಓದಿ ನೀವು. 1 ಕ್ರಾನಿಕಲ್ಸ್ 21:1 ನೀವು ಓದಿ. ಯೆಹೋವನು ತಿರುಗಿ ಇಸ್ರಾಯೇಲರ ಮೇಲೆ ಕೋಪಗೊಂಡು ದಾವೀದನನ್ನು ಇಸ್ರಾಯೇಲ್ ಯೆಹೂದ್ಯ ಕುಲಗಳವರ ಖಾನೇಶು ಮಾರಿ ಮಾಡುವುದಕ್ಕೆ ಪ್ರೇರೇಪಿಸಿದನು. ಯಾರಂತೆ ಪ್ರೇರೇಪಿಸಿದ್ದು? ಇಸ್ರಾಯೇಲರ ಮೇಲೆ ಕೋಪಗೊಂಡು ದಾವೀದನು ಇಸ್ರಾಯೇಲರ ಯೆಹೂದ್ಯ ಕುಲದವರು. ಇಲ್ಲ, ನೀವು ಆ 24:1 ಇನ್ನೊಂದ್ಸರಿ ನಿಧಾನಕ್ಕೆ ಹೋದ್ರಿ ಯೆಹೋವನು ತಿರುಗಿ ನೋಡಿ. ಯೆಹೋವನೇ ಏನ್ ಮಾಡಿದ್ರಂತೆ? ಯೆಹೋವನ್ನೇ ತಿರುಗಿ ಏನ್ ಮಾಡಿದ್ರು? ದಾವೀದನನ್ನ ಆಪೋಸಿಟ್ ಆಗಿ ಮಾಡಿಸಿದ್ರು. ಯಾರು ಮಾಡಿಸಿದ್ದು? ದೇವರು. ಈಗ 21:1 ಓದಿ. ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶು ಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರಿಸಿದನು. ನೋಡಿ, ಇಲ್ಲಿ ಸೈತಾನ ಅಂತ ಬರ್ದೆ, ಅಲ್ಲಿ ದೇವ್ರ ಅಂತ. ಯಾವ್ದು ಕರೆಕ್ಟ್? ಈಗ ದೇವ್ರು 21:1. ಯಾಕಂದ್ರೆ ಅವ್ರು ಹೇಳ್ದೆ ಇವನು ಕೂಡ ಮಾಡಕ್ಕಾಗಲ್ಲ. ಇಲ್ಲಿ ಸೇಟನ್ ಸ್ಟೂಡಪ್ ಅಂತ ನೋಡ್ತೀವಿ, ಅಲ್ಲಿ ಜಹೋವಾ ಸ್ಟೂಡಪ್ ಅಂತಿದೆ. ಈಸ್ ಇಟ್ ಸೇಟನ್ ಆರ್ ಜಹೋವಾ? ಮತ್ತೆ ಇಲ್ಲಿ ಸೇಟನ್ ಇದೆಯಲ್ಲ, ಯಾವ್ದು ಕರೆಕ್ಟ್ ಹಂಗಾದ್ರೆ? ನಾನು ಇವಾಗ ಹೇಳಲ್ಲ, ನೆಕ್ಸ್ಟ್